ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಕಿಚ್ಚ ಸುದೀಪ್ ಅನ್ನೋದು ನಮಸ್ತೆ, ಗುಡ್ ಈವ್ನಿಂಗ್ ಹಾಗೂ ವೆಲ್ಕಮ್. ನ್ಯೂಟನ್ ಅವರ 3ನೇ ಲಾ ಬರೀ ಸೈನ್ಸ್ಗೆ ಮಾತ್ರ ಅಲ್ಲ, ಅದು ಭಾವನೆಗಳಿಗೂ ಸರಿಯಾಗಿ ಹೊಂದ್ಕೊಳ್ಳುತ್ತೆ. ಏನಾದರೂ ಪಡ್ಕೋಬೇಕು ಅಂದರೆ ಅದಕ್ಕೆ ಬೇಕಾಗಿರೋದು ನಾವು ಕೊಡಬೇಕಾಗತ್ತೆ. ಉದಾಹರಣೆಗೆ, ಸುಖವಾದ ಜೀವನಕ್ಕೆ ಕಷ್ಟಪಟ್ಟು ಕೆಲಸ ಮಾಡಬೇಕು. ನಿಜವಾದ ಪ್ರೀತಿ ಬೇಕು ಅಂದರೆ ಪರಿಶುದ್ಧವಾದಂಥ ಪ್ರೀತಿಯನ್ನು ನಾವು ವಾಪಸ್ ಕೊಡಬೇಕಾಗತ್ತೆ. ಅಂಥದ್ರಲ್ಲಿ ಒಂದು ಮರ್ಯಾದೆ ಮಾತ್ರ ಸ್ಪೆಷಲ್ ಅಂತ ಹೇಗೆ ಹೇಳ್ತೀರಿ? ಸರಿಯಾಗಿ ನಿಜವಾಗಿ ಹೇಳಬೇಕು ಅಂದರೆ ಮರ್ಯಾದೆ ಅನ್ನೋದು ಖಂಡಿತವಾಗ್ಲೂ 1 ವೇ ಟ್ರಾಫಿಕ್ ಅಲ್ಲ, ಅದು 2 ವೇ ಟ್ರಾಫಿಕ್. ಇಡೀ ವಾರ ಮನೆಯೆಲ್ಲ ಮರ್ಯಾದೆ ಮರ್ಯಾದೆ ಅಂತ ಆ್ಯಕ್ಷನ್ ಸೀಕ್ವೆನ್ಸ್ ಮಾಡ್ಕೊಂಡು ಕೂತಿದ್ದಾರೆ. ಈಗ ಆ ಆ್ಯಕ್ಷನ್ಸ್ಗಳಿಗೆ ನಾವುಗಳು ಒಳಗಡೆ ಹೋಗಿ ರಿಯಾಕ್ಷನ್ಸ್ ಕೊಡೋ ಟೈಮ್ ಇದು. ನಿವಿಯಾ ಬಾಡಿ ಮಿಲ್ಕ್ ಪ್ರೆಸೆಂಟ್ಸ್ ಬಿಗ್ ಬಾಸ್ ಸೀಸನ್ 12 ಕೋ ಪ್ರೆಸೆಂಟೆಡ್ ಬೈ ಸನ್ರಿಚ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಏಷ್ಯನ್ ಪೇಂಟ್ಸ್ ಹಾಗೂ ವಿಜಿ ಸ್ಮಾರ್ಟ್ ಟೆಲಿವಿಷನ್. Co-powered by Ashwasooya Realities, ನಿರಂತರ ಪೂಜಾ ಆಯಿಲ್, ಸಂತೂರ್, ಮಾರುತಿ ಸುಜುಕಿ, ಹೆರಿಟೇಜ್, ಕಾಟನ್ ಕಿಂಗ್ ಹಾಗೂ ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ಸ್. ಒಳಗಡೆ ಹೋಗೋಕ್ಕಿಂತ ಮುಂಚೆ ನಿನ್ನೆ ಮನೇಲಿ ಏನೇನಾಯಿತು ಅಂತ ಒಂದು ಸಲ ಕಣ್ಣಾಡಿಸ್ಕೊಂಬರೋಣ. ಬಿಗ್ ಬಾಸ್ ವಿಟಿ ಪ್ಲೀಸ್. ಸಂಜೆ 4:25. ಒಂಚೂರು ನೀರಿನೆಲ್ಲ ಕೆಳಕ್ಕೆ ಎಳಿತವನೆ, ಮರದ ಮೇಲೆ ಎಳ್ಕಣ ಅಂದರೆ ಅಲ್ಲೋಡು ಮೇಲೆ ಒರೆಸ್ತಾ ಅದೆಲ್ಲ ಬಿಚ್ಬಿಟ್ಟು ಒರೆಸೋಣ. ನಾನು ಸುಳ್ಳು ಹೇಳ್ತಿಲ್ಲ, ಬಿಚ್ಬಿಟ್ಟು ಒರೆಸು. ತೋರಿಸ್ತೇನೆ ಇನ್ನೊಂದ್ಸತಿ ಅಡುಗೆ ಮಾಡಲ್ವನ? ಇದೇನಿದು? ಇದೇನಿದೆ? ಇನ್ನೊಂದ್ಸತಿ ಬೇಡ ಮಾಡು. ನೀನು ನನಗೆ ಎಷ್ಟೊಟ್ಟು ಒರೆಸಿದ್ಯಾ? ಕ್ಲೀನ್ ಮಾಡು. ಬಣ್ಣ ಇಲ್ಲಿ ಗಲೀಜಿರೋದು ನೋಡ್ಬಣ, ಇಲ್ಲಿ ಗಲೀಜಿರೋದು ನೋಡ್ಬಣ. ಮಾಡ್ತಾರೆ ಬಾ ಗಿಲ್ಲಿ, ನಾನು ತೋರಿಸ್ಲಾ ಅಲ್ಲಿ ಗಿಲ್ಲಿ? ಇಲ್ಲಿ ನೋಡೋಣ, ತೋರಿಸ್ಲಾ? ತೋರಿಸ್ಬಿಡು. ನನಗೆ ಇವಣ್ಣ ಎಷ್ಟು ಮಾಡ್ತಾರೆ ಬಾ. ನೀನು ನನಗೆ ಇವಣ್ಣ ಎಷ್ಟು ಒಟ್ಟರು ಅನ್ನೋದು ನನಗೆ ಗೊತ್ತು. ಸುಮ್ಮಿರು ನೀನು. ವೈಸ್ ಕ್ಯಾಪ್ಟನ್ನಾಗ ನಾನು ಏನು ಮಾಡ್ಬೇಕು ಮಾಡ್ತೀನಿ ಹೋಗಿ ಇವಣ್ಣನಿಗೆ. ಇದೆಲ್ಲ ಏನಿದು? ಹೋಗಲ್ಲ. ನಂಗೆ ಗೊತ್ತಿಲ್ಲ ಎಷ್ಟಣ್ಣ ಒಟ್ಟುರ್ಸಿರೋದು ನನಗೆ. ಹಿಂದಿಂದನೇ ಬಾ ಈಗ ಮಾಡಿ. ಈಗ 2ನೇ ಸಲ ಕಳಪೆ, 2ನೇ ಸಲ ಜೈಲಿಗೆ ಬಂದಿರೋಂತಹ ಬಿಗ್ ಬಾಸ್ ಸೀಸನ್ 12ರ ಏಕೈಕ ವ್ಯಕ್ತಿ ಯಾರು? ಅಶ್ವಿನಿ ಗೌಡ. ಸಂಜೆ 5:30. ಜಾರ್ ಒಂದು ಸೇವಿಂಗ್ ಆ್ಯಪ್. ದಿನನಿತ್ಯ ಕನಿಷ್ಠ 50 ರೂಪಾಯಿಗಳಿಂದ ಆರಂಭಿಸಿ ನಿಮಗೆ ಇಷ್ಟವಾದ ಮೊತ್ತವನ್ನು 24 ಕ್ಯಾರೆಟ್ ಚಿನ್ನದ ರೂಪದಲ್ಲಿ ಉಳಿತಾಯ ಮಾಡಲು ಸಹಾಯ ಮಾಡುತ್ತದೆ. ಈ ಸೀಸನ್ನ ಕೊನೆಯವರೆಗೆ ಪ್ರತಿ ವಾರದ ಲಕ್ಸುರಿ ಬಜೆಟ್ನಲ್ಲಿ ನಿಗದಿಪಡಿಸಿದ ಲಕ್ಸುರಿ ಪಾಯಿಂಟ್ಗಳಲ್ಲಿ ಮನೆಯ ಖರ್ಚು ಮಾಡದೆ ಉಳಿಸುವ ಲಕ್ಸುರಿ ಪಾಯಿಂಟ್ಗಳ ಜಾರ್ ಆ್ಯಪ್ನಲ್ಲಿ ಸಂಗ್ರಹಗೊಳ್ಳುತ್ತದೆ. ಫಿನಾಲೆಯಲ್ಲಿ ಸಂಗ್ರಹವಾದ ಒಟ್ಟು ಲಕ್ಸುರಿ ಪಾಯಿಂಟ್ಗಳ 10 ಪಟ್ಟು ಮೌಲ್ಯ ಗರಿಷ್ಠ 5 ಲಕ್ಷ ಈ ಸೀಸನ್ನ ರನ್ನರ್ ಅಪ್ ಆಗುವ ಸದಸ್ಯರಿಗೆ ಸಿಗಲಿದೆ. ಮನೆಯ ಸದಸ್ಯರು ಇಲ್ಲಿವರೆಗೆ 8,887 ಪಾಯಿಂಟ್ಗಳನ್ನು ಉಳಿತಾಯ ಮಾಡಿದ್ದೀರಿ. ಇದರ ಒಟ್ಟು ಮೊತ್ತ 88,870 ರೂಪಾಯಿಗಳು. ಈ ವಾರ ಮನೆಗೆ ಒಟ್ಟಾರೆ 10,000 ಲಕ್ಸುರಿ ಪಾಯಿಂಟ್ಗಳನ್ನು ಬಿಗ್ ಬಾಸ್ ನಿಗದಿಪಡಿಸಿದ್ದರು. ಆದರೆ ಸದಸ್ಯರು ಮನೆಯ ನಿಯಮಗಳನ್ನು ಬಹುತೇಕ ಬಾರಿ ಉಲ್ಲಂಘಿಸಿದ್ದಾರೆ. ಈ ವಾರ ಮನೆಯ ಸದಸ್ಯರು ಉಲ್ಲಂಘಿಸಿರುವ ನಿಯಮಗಳು: ಮನೆಯ ಕ್ಯಾಪ್ಟನ್ ಅವರನ್ನು ಸೇರಿಸಿ 7 ಸದಸ್ಯರು ಒಟ್ಟು 14 ಬಾರಿ ಮೈಕ್ ಧರಿಸದೇ ಇರುವುದು. ಮನೆಯ 2 ಸದಸ್ಯರು ಒಟ್ಟು 3 ಬಾರಿ ಲೈಟ್ಸ್ ಆಫ್ ಆಗುವ ಮುನ್ನ ಮಲಗಿರುವುದು. ಒಬ್ಬರು ಸರಿಯಾಗಿ ಮೈಕ್ ಧರಿಸದೇ ಇರುವುದು. ಒಬ್ಬರು ತಮ್ಮ ಮೈಕ್ ಬ್ಯಾಟರಿಯನ್ನು ಸರಿಯಾದ ಸಮಯಕ್ಕೆ ಬದಲಿಸದೇ ಇರುವುದು. ನಿಯಮ ಉಲ್ಲಂಘನೆಗಳಿಗಾಗಿ 4,000 ಲಕ್ಸುರಿ ಪಾಯಿಂಟ್ಗಳನ್ನು ಬಿಗ್ ಬಾಸ್ ಹಿಂದೆ ಪಡೆಯುತ್ತಿದ್ದಾರೆ. ಈಗ ಈ ವಾರದ ಲಕ್ಸುರಿ ಬಜೆಟ್ ಖರೀದಿಸಲು ಮನೆಯ ಸದಸ್ಯರ ಬಳಿ 6,000 ಲಕ್ಸುರಿ ಪಾಯಿಂಟ್ಗಳಿವೆ. ಸಂಜೆ 5:35. ಓಪನ್ ಮಾಡಬೇಡಿ ಇರಿ, ಬಜಾರ್ ಆದಾಗ ಓಪನ್ ಮಾಡಿ. ನೀನಲ್ಲಿ ಮಟನ್ ಬರಿ ಹಂಗೆ ಕಾಫಿ ಪುಡಿ ಬರಿ ಕೆಳಗಡೆ, ಅದ್ರ ಕೆಳಗಡೆ ಮಶ್ರೂಮ್ ಬರಿ. ಪಾಸ್ ಮಾಡೋ. ಎಲ್ಲಿ ಮಟನ್. ನೆಕ್ಸ್ಟ್ ಪೇಜು
ಪಾಸ್ ಪಾಸ್ ಪಾಸು ಮಟನ್ 3797 2 ಕೆಜಿ ಬರೀ ಸಾಕು. ಈಗ ಎರಡಲ್ಲ, 1 ಕೆಜಿ 3797. ಕಾಫಿ ಪುಡಿ ಎಲ್ಲಿ ಬೇಗ ನೆಕ್ಸ್ಟ್ ನೆಕ್ಸ್ಟ್ ಕಾಫಿ ಪುಡಿ 3000. ತುಪ್ಪ ಬರಿ ಕಾಫಿ ಪುಡಿ ವರ್ಷ ಕಾಫಿ ಪುಡಿ ಗೀ 15. ಅಣಬೆ ತಗೊಳ್ಳಿ. 500 grams 553. 1 kg ತಗೊಳ್ಬೋದು. ಎಷ್ಟು? 553. 500 grams. ಸಾಕು. ಬಿಸಿಬೇಳೆಬಾತ್ ಪುಡಿ ಅದು ನೋಡೋಣ. ಸಾಕು. ಬಿಸಿಬೇಳೆಬಾತ್ ಪುಡಿ, ಮೈಸೂರು ಪಾಕ್ ಇದೆ. ಬೇಡ ಆಡ್ ಮಾಡಿ ನೀನು. ಮೈಸೂರು ಪಾಕ್ ಬಿಸಿಬೇಳೆಬಾತ್ ಪುಡಿ ಐತೆ, ಮಾಡ್ಕೊ ತಿನ್ಬೋದಾಗಿತ್ತು. ಇನ್ನೂ ಇದೆ. ಬಿಸಿಬೇಳೆಬಾತ್ ಪುಡಿ ಬರೀಣ. ಕರೆಕ್ಟ್ ಬಿಸಿಬೇಳೆಬಾತ್ ಪೌಡರ್ ಎಷ್ಟು ಮೈಸೂರು ಪಾಕ್? 323. ಬೇಬಿ ಕಾರ್ನ್ 305 ಬರ್ತದಾ? ಬೇಗ ಬರೀರಿ 305. ಮೈಸೂರು ಬೇಡಣ್ಣ ಕೆಳಗಡೆ ಹಾಕೋ. ಟೈಮ್ ಆಯ್ತು ಬಿಡೋಣ. ಬೇಡ ಬಿಡು. ಬಿಸಿಬೇಳೆಬಾತ್ ಪುಡಿ ಇತ್ತು ಬಡ್ಕಂದ 200 ಕಮ್ಮಿ ಚೀಪಾಗಿ ಸಿಕ್ತಿತ್ತು. ಮಟನೇ 3000 ಅದಲ್ಲಪ್ಪ. ಎಲ್ಲಪ್ಪ ದುಡ್ಡು ಕೊಡೋದು? ರಾತ್ರಿ 8:25. ಅದ್ ನೋಡ್ಲಿಲ್ಲ ನಾನು. ಏನ್ ರಿಯಾಕ್ಟ್ ಆಯ್ತು? ಅದೇ ಅವ್ನು ಮಾತಾಡ್ಸೋದು ಬಿಟ್ಟು ನೀವು ಇವಾಗ ನೋಡಿ ಸರ್, ಇವಾಗ ನಿಮ್ಮನ್ನ ನಂಬಿಕೆ ಇಟ್ಟು ಇವಾಗ ನಾನು ನಾಯಕ ಅಂತ ಹೇಳಿರ್ತಾರೆ ಬಿಗ್ ಬಾಸ್. ನಿಮ್ಮ ಮೇಲೆ ನಂಬಿಕೆ ಇರಬೇಕು ಅಂದ್ರೆ ನೀವು ಆಟ ಆಡಿರೋದು ನೋಡಿರ್ಬೇಕು. ಒಂದು ನೀವು ಆಟ ಆಡಿರೋದು ನೋಡಿದ್ದು ನೀವು ಗಾಬರಿ ಆದ್ಮೇಲೆ ಮತ್ತೆ ರಿಯಾಕ್ಟ್ ಮಾಡಿದ್ನ? ಅವ್ರ ಕ್ಯಾಪ್ಟನ್ ಓಡಿಸಿ ಓಟಕ್ಕೆ ಅವನ್ನ ಸೆಲೆಕ್ಟ್ ಮಾಡಿದ್ರ, ಹೌದು, ಧ್ರುವಂತನೇ ಸೆಲೆಕ್ಟ್ ಮಾಡಿದ್ರ, ಮಾತಾಡೋದೇ ಬಿಟ್ಬಿಟ್ಟ. ಅದ್ ನನ್ಗೆ ಗೊತ್ತಿಲ್ಲ ಏನಾಯ್ತು. ಧ್ರುವಂತ್ ಮಾತಾಡೋದೇ ಬಿಟ್ಬಿಟ್ಟ, ಅವ್ರ ಹತ್ರ ಮಾತಾಡ್ತಾನೆ ಇರ್ಲಿಲ್ಲ. ಆಮೇಲೆ ಏನೋ ಅವ್ರೇನೋ ಹೇಳಿದ್ರೆ ಈ ಕಡೆಯಿಂದ ನಿಂತ್ಕೊಂಡು ಏನೋ ಟಾಂಟು ಅಂದ್ರೆ ಅವ್ರಿಗೆ ಕೇಳ್ಸೋ ಥರ ಅಲ್ಲ. ಅಂದರೆ ಹೇಳ್ತಾ ಇರೋದು, ನೀನು ಫೈಟ್ ಮಾಡಿದ್ದು ಸೂಪರು, ಆ ಟೈಮಲ್ಲಿ ನೀನು ಹಂಗೆ ನಾನು ಕಿತ್ಕೊಂಡು, ಇವಾಗ ನೋಡಿ ನಾನು ಕಿತ್ಕೊಂಡಿದ್ದು, ಅವ್ರು ಏನೇ ದಬ್ಬಾಕಿದ್ರು, ಅವ್ರು ಏನೇ ಮಾತಾಡಿದ್ರು ಅಶ್ವಿನಿ ಮೇಡಮ್ ನೀವು ಗೆಲ್ತಿದ್ರಿ ಅನ್ಸುತ್ತ? ಅಲ್ಲಲ್ಲ, ನಾನು ಹೇಳ್ತಾ ಇರೋದು ಅದು ಸೆಕೆಂಡ್ರಿ ಸರ್. ನಾನು ಹೋದ್ರೆ ನಾನು ಗೆದ್ದೆ ಗೆಲ್ತೀನಿ, ಅವನು ಹೋದ್ರೆ ಸೋಲ್ತಾನೆ ನಾನು ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಇವಾಗ ಅಲ್ಲಿ ಉತ್ತಮ ಕಳಪೆ ಕೊಡ್ಬೇಕಂದ್ರೆ ನಾನು ಕಿತ್ಕೊಂಡಿದ್ದು, ನಾನು ತಗೊಂಡಿದ್ದು, ನೀವು ಕೊಟ್ಟಿದ್ದಲ್ಲ ಅಂತ ಧ್ರುವಂತ ಹೇಳಿದ್ರು. ಅವನೇನೇ ಮಾಡಿದ್ರು ಅವರು ಧನುಷೇ ಆಡ್ಲಿ ಅಂದ್ರೆ ಅವನೇನು ಮಾಡ್ಕೊಂತ ಇದ್ದ? ಅದ್ ನಿಜ, ಸಿಗ್ತಾನೆ ಇರಲಿಲ್ಲ. ಅದು ಅವ್ರು ಕೊಟ್ಟಿದ್ದಕ್ಕಿಂತ ನೀವು ಆಟಾಡಿದ್ದು, ಅದು ನಾನು ತಗೊಂಡಿದ್ದು ಅಂತ ಅವ್ನು ಹೆಂಗೆ ಹೇಳ್ಕೊಂತಾನೆ ಅಂತ ನಂಗೆ ಗೊತ್ತಾಗ್ಲಿಲ್ಲ. ಹಂಗ ಆ ಥರ ಹೇಳ್ತಾ ಇದ್ದ. ಕರೆಕ್ಟ್. ರಕ್ಷಿತಾ ಹೋಗಿಲ್ಲ ಅಲ್ಲ ಮನೇಲಿ ಅಶ್ವಿನಿ ಹುಡುಗಿರು ಎಕ್ಸ್ಟ್ರೀಮ್ಸಿಗೆ ಇವ್ರು ಕನ್ಸಿಡರೇ ಮಾಡ್ತಿಲ್ಲ ಜಾಸ್ತಿ ಅಂತ ಫೀಲ್ ಆಗತ್ತೆ. ಹಂಗೆ ಅಂದ್ರೆ ತೀರಾ ಉತ್ತಮ, ತೀರಾ ಕಳಪೆ, ಇದು ಕ್ಯಾಪ್ಟನ್ಸಿ ಅಥವಾ ತೀರಾ ಸ್ಟ್ರಾಂಗ್ ಅಥವಾ ಬಟ್ ಸೌಂಡ್ ಮಾಡ್ತಿರೋದು ಹುಡುಗಿರೇ. ಆದ್ರೆ ಎಲ್ಲೋ ಬಟ್ ಕಿಚನ ಚಪ್ಪಾಳೆ ಕ್ಯಾಪ್ಟನ್ ಆಗ್ತಾರದೆಲ್ಲ ಹುಡುಗರು. ನಮ್ದು ಬರೀ ಬಾಯ್ ಸೌಂಡ್ ಮಾಡ್ತಾ ಇದೆ. ಥಾಟ್ ಬಂದಿಲ್ವಾ ಜಗಳಕ್ಕೆ ಇದಕ್ಕೆ ಆರೋಪ ಮಾಡಕ್ಕೆ? ಏನ್ ಮಾಡೋಣ? ನಾನ್ ಡೈಲಾಗ್ ಹೇಳ್ದೆ ಅದಕ್ಕೆ. ನಮ್ದು ಬರೀ ಬಾಯ್ ಸೌಂಡ್ ಮಾಡ್ತಾ ಇದೆ. ಸೌಂಡ್ ಮಾಡ್ತಿರೋದು ನಾವೇ. ರಾತ್ರಿ 8:55. ಬ್ಯಾಟ್ರೀಸ್ ಬಂತು ಅಲ್ಲೇ ಇಲ್ಲಿಯವರೆಗಿನ ಉಳಿತಾಯ 9724 ಪಾಯಿಂಟ್. ದಿನ 55. ಬೆಳಗ್ಗೆ 6 ಗಂಟೆ.
ಥ್ಯಾಂಕ್ ಯು ಬಿಗ್ ಬಾಸ್, ಥ್ಯಾಂಕ್ ಯು ಸೋ ಮಚ್. ಬೆಳಗ್ಗೆ 7:40. ಅಶ್ವಿನಿ ಗೌಡ, ನಿಮ್ಮ ಜೈಲು ವಾಸದ ಅವಧಿ ಇಲ್ಲಿಗೆ ಮುಕ್ತಾಯವಾಗಿದೆ. ಕಂಗ್ರ್ಯಾಚುಲೇಷನ್. ಬಿಗ್ ಬಾಸ್. ಬನ್ನಿ ಬಾಸ್. ಥ್ಯಾಂಕ್ ಯು. 2ನೇ ಸಲ ಸಕ್ಸಸ್ಫುಲಿ. ತಿಂಡಿ ಇದೆ, ಆರಾಮಾಗಿ ತಿಂದಿದ್ದೀನಿ. ಹೌದಾ? ಇಡ್ಲಿ ಚಟ್ನಿ ತರಿಸಿದ್ದೀವಿ ಬರ್ಡೇಗೆ. ಥ್ಯಾಂಕ್ ಯು ಅಭಿ. ಸದ್ಯ ಮನೆ ಒಳಗೆ ಹೋಗೋಣ, ನಮ್ಮ ಮಾತುಕತೆ ಪ್ರಾರಂಭ ಮಾಡೋಣ. ಲೆಟ್ಸ್ ಗೆಟ್ ಇನ್. ಹೇಗಿದ್ರಿ ಎಲ್ಲ? ಗುಡ್, ಕೂತ್ಕೊಳ್ಳಿ. ಮಿಸ್ಟರ್ ಗಿಲ್ಲಿ, ಅಣ್ಣ ಹೇಗಿದ್ದೀರಿ? ಚೆನ್ನಾಗಿದೆ ಅಣ್ಣ. ಟೈಗರ್ ಕಾಣ್ತಾ ಇಲ್ಲ, ಹೂವು ಕಾಣ್ತಾ ಇಲ್ಲ. ಎಲೆ ಯಾಕೆ ಬಂದವನೇ ಅಣ್ಣ ಈ ಸರಿ? ಎಲೆ ಯಾಕೆ ಸರ್? ಏನೋ ಒಂಥರ ಬಲೆಗೆ ಸಿಗಾಕೊಬಿಟ್ಟಿರೋ ಫೀಲ್ ಆಯ್ತಾ ಇದೆ ಅಣ್ಣ ಈ ವಾರ. ಸ್ವಲ್ಪ ಬಿಡಿಸಿ ಹೇಳಿ ಸರ್. ಏನೇನೋ ಮಾಡ್ಕೊಂಬಂದು ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಇಡೀ ವಾರ. ಓಕೆ, ಕಮಿಂಗ್ ಬ್ಯಾಕ್. ಅಭಿ ಹೇಗಿದ್ದೀರಿ? ಗುಡ್ ಸರ್. ಹೌ ವಾಸ್ ಯುವರ್ ವೀಕ್ ಸರ್? ಕ್ಯಾಪ್ಟನ್ ಅಭಿ, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ವೆಲ್ ಡನ್. ಇಟ್ಕೊಳ್ಳಿ. ಈಗ ಕ್ಯಾಪ್ಟನ್ಸಿಯಾಗಿ ಮನೆ ಒಳಗಡೆ ಒಂದು ಸೆಂಟರ್ ಪವರ್ ಆಗಿ, ಒಂದು ಪವರ್ ಸ್ಟೇಷನ್ ಆಗಿ ಕೂತಿದ್ದೀರಿ. ಹೌ ಡು ಯು ಫೀಲ್ ಸರ್? ಸರ್ ಆ್ಯಕ್ಚುಲಿ ವೆರಿ ಹ್ಯಾಪಿ ಸರ್. ಯಾಕಂದರೆ ಫಸ್ಟ್ ವೀಕಿಂದ ಇಲ್ಲಿವರೆಗೂ ಅದೊಂದು ತುಂಬ ಗೋಲ್ ಇತ್ತು ಸರ್, ಆಗಲೇಬೇಕು ಅಂತ. ಎಷ್ಟು ಸಲ ಕೊನೆ ಹಂತದ ತನಕ ಹೋಗಿ ವಾಪಸ್ ಬಂದಿರೋದಿತ್ತು. ಈ ವಾರ ಅದಾಗಿ ತುಂಬ ಖುಷಿ ಆಯಿತು ಸರ್. ಎಷ್ಟು ಜನಕ್ಕೆ ಅಭಿ ಅವರು ಕ್ಯಾಪ್ಟನ್ ಆಗಿರೋದು ಖುಷಿ ಇದೆ? ಆಲ್ಮೋಸ್ಟ್ ಎಲ್ಲರೂ. ಓಕೆ, ಈ ವಾರದ ಬಿಗಿನಿಂಗಲ್ಲಿ ಅಭಿಷೇಕ್ ಅವ್ರನ್ನ ಯಾರೆಲ್ಲ ನಾಮಿನೇಟ್ ಮಾಡಿದ್ರು? ಗಿಲ್ಲಿ, ಕಾವ್ಯ ಅವರು, ಸೂರಜ್ ಅವರು, ರಿಷಾ ಅವರು ಹಾಗೂ ಜಾನ್ವಿ. ಅಂದರೆ ನೀವು ಕೊಟ್ಟಿರೋ ಕಾರಣಗಳಲ್ಲಿ ಎಲ್ಲೋ ಬಚ್ಚಿಟ್ಕೊಂಡು ಸೇಫ್ ಆಗಿ, ಜಸ್ಟ್ ಬೀಯಿಂಗ್ ಲಕ್ಕಿ ಅಷ್ಟೇ. ಹಿ ಡಸಂಟ್ ಡಿಸರ್ವ್ ಟು ಬಿ ಇನ್ ದ ಹೌಸ್. ಕರೆಕ್ಟ್? ಎಸ್ ಅಭಿ ಅವರೇ. ಸರ್ ಏನಿಲ್ಲ ಸರ್, ನಾನು ಇಲ್ಲಿವರೆಗೂ ತುಂಬ ಕನ್ಫ್ಯೂಷನಲ್ಲಿದ್ದೆ ಸರ್, ನಾನು ಯಾವ ಥರ ಆಡಬೇಕು ಏನು ಅಂತ. ಬಟ್ ನಿಮ್ಮ ಹತ್ರ ಒಂದು ಕಾನ್ವರ್ಸೇಷನ್ ಅದು ವೀಕೆಂಡ್ ಆದಮೇಲೆ ಸರ್ ನನಗೆ ಅರ್ಥ ಆಯಿತು, ಇಲ್ಲಿ ನನಗೋಸ್ಕರ ಆಡಬೇಕಷ್ಟೇ ಸರ್. ಎಂಡ್ ಆಫ್ ದ ಡೇ ನನಗೆ ನಾನು ಮಾಡಿದ್ದು ಸರಿ ಅನ್ನಿಸ್ತಾ ಅದಷ್ಟೇ ಮ್ಯಾಟ್ರ್ ಆಗೋದು ಅಂತ ತಲೆಗೆ ಬಂತು ಸರ್. ಆಮೇಲೆ ನೀವು ಹೇಳಿದ್ರಿ ಜೀವಿಸ್ಬೇಕು ಅಂತ. ನಾನು ಆದಷ್ಟು ನನ್ನ ಕೈಯಲ್ಲಿ, ನಾನು ಇವಾಗ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂದರೆ, ಬೆಳಗ್ಗೆ ಸಾಯಂಕಾಲ ಆಗುತ್ತಲ್ಲ, ಸಾಯಂಕಾಲ ನನಗೆ ನಾನೇ ಕೇಳ್ಕೊತೀನಿ ಇವತ್ತು ನಾನು ಕಂಪ್ಲೀಟಾಗಿ ಏನು ನನ್ನ ಕೈಯಲ್ಲಿ ಏನಾಗುತ್ತೆ ಅದು ಮಾಡೋಕ್ಕಾಯ್ತಾ ಅಂತ. ಅದರಿಂದ ನನಗೆ ತುಂಬ ಹೆಲ್ಪ್ ಆಯಿತು ಅಂತ ಅನ್ಸುತ್ತೆ ಸರ್. ಆ್ಯಕ್ಚುಲಿ ನಿಮ್ಮ ಮಾತು ಕೂಡ ನಂಗೆ ತುಂಬ ಹೆಲ್ಪ್ ಆಯ್ತು ಸರ್. ಓಕೆ, ಬೆಳಗ್ಗೆ ಇರೋ ಒಪಿನಿಯನ್ ಸಂಜೆ ಒಳಗೆ ಚೇಂಜ್ ಆಗುತ್ತೆ, ಸಂಜೆ ಇರೋ ಒಪಿನಿಯನ್ ನೆಕ್ಸ್ಟ್ ಬೆಳಗ್ಗೆ ಅವ್ರಿಗೆ ಚೇಂಜ್ ಆಗುತ್ತೆ. ಇಟ್ಸ್ ಓಕೆ. ಒಂದು ಪ್ಯಾಟರ್ನ್ ಕಾಣಿಸ್ತಾ ಇದೆ ಅಂದರೆ, ಒಂದು ಯಾರ್ದು ಎಸ್ಪೆಷಲಿ ಈ ಪರ್ಟಿಕ್ಯುಲರ್ ಸೀಸನ್, ಈ ಪರ್ಟಿಕ್ಯುಲರ್ ಮನೆಯಲ್ಲಿ ಯಾರೋ ಒಬ್ಬರು ಒಂದು ಒಪಿನಿಯನ್ ಕ್ರಿಯೇಟ್ ಮಾಡ್ತಾರೆ, ಅದನ್ನು ಯಾವುದೋ ಒಂದು ರೀತಿಯಲ್ಲಿ ಹೇಳ್ತಾರೆ. ಅದನ್ನು ಗೊತ್ತಿಲ್ಲದೇನೋ ಎಷ್ಟು ಜನ ಫಾಲೋ ಮಾಡ್ತೀರಿ ಅಂದರೆ, ಇಡೀ ಮನೆಯೇ ಇದರ್ ದಿಸ್ ವೇ ಆರ್ ದಟ್ ವೇ, ಬಟ್ ಇಟ್ ಇಸ್ ಇನ್ಫ್ಲುಯೆನ್ಸ್ಡ್. ಸಂಬಡಿ ಸೆಟ್ಸ್ ಅ ಪ್ಯಾಟರ್ನ್, ರೆಸ್ಟ್ ಫಾಲೋ, ನೋಯಿಂಗ್ಲಿ ಅನ್ನೋಯಿಂಗ್ಲಿ. ನಿಮ್ಮ ಪ್ರಕಾರ ಧನುಷ್ ಈ ಒಪಿನಿಯನ್ ಯಾರು ಸೆಟ್ ಮಾಡ್ತಾರೆ? ಯಾರಿಗೆ ಕೇಪಬಿಲಿಟಿ ಇದೆ ಈ ಥರ ಒಪಿನಿಯನ್ ಸೆಟ್ ಮಾಡೋಕ್ಕೆ ಮನೇಲಿ? ಅಶ್ವಿನಿ ಮೇಡಮು, ಜಾನ್ವಿ ಮೇಡಮು ಅಷ್ಟೇ ಸರ್. ಓಕೆ, ನಿಮ್ಮ ಪ್ರಕಾರ ರಘು ಅವರೇ? ಸರ್ ಅಶ್ವಿನಿ ಆ್ಯಂಡ್ ಜಾನ್ವಿ. ಕಾವ್ಯ ಅವರೇ? ಮೇ ಬಿ ಅಶ್ವಿನಿ ಮ್ಯಾಮ್ ಸರ್. ಅಶ್ವಿನಿ ಅವರು. ಸ್ಪಂದನ ಅವರೇ? ಸರ್ ನನಗೆ ಗಿಲ್ಲಿ ಅನಿಸ್ತಾನೆ ಸರ್ ಈ ಮನೇಲಿ. ಯಾಕಂದರೆ ಅವನು ಪರ್ಪಸ್ಫುಲಿ ಮಾಡ್ತಾನೆ, ಯಾರನ್ನೋ ಕೆಳಗೆ ಹಾಕಬೇಕು ಅಂತ ಮಾಡ್ತಾನೆ ಅಂತಲ್ಲ ಸರ್. ಯೂಶ್ವಲಿ ಮನೆಯಲ್ಲಿ ಅವ್ನು ಓಪನ್ ಆಗಿ ಅವನ ಒಪಿನಿಯನ್ಸ್ನ ಜೋರಾಗಿ ಹೇಳ್ತಿರ್ತಾನೆ. ಅದು ಕಾಮಿಡಿ ವೇಯಲ್ಲೇ ಇರ್ಬೋದು, ಆದರೆ ಅದ್ರ ಹಿಂದೆ ಅವನ ಒಪಿನಿಯನ್ ಇರುತ್ತೆ ಸರ್. ಅಣ್ಣ, ಈ ಮನೇಲಿ ಹೌದು ನಾನು ನೋಡ್ತಿದ್ದೀನಿ. ನನಗೂ ತುಂಬ ಅಭಿಪ್ರಾಯಗಳನ್ನ ಹಂಚ್ಕೋಬೇಕು ಅಂತ ಇದೆ. ಇದು ಮುಖ್ಯವಾಗಿ ನಾನು ಗಿಲ್ಲಿ ವಿಚಾರದಲ್ಲೇ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಅವರು ತಮಾಷೆ 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 ಅಂತ ಹೇಳಿ ಎಲ್ಲೋ ಒಂದು ಕಡೆ ಗುಂಪನ್ನು ಕಟ್ತಾ ಇದ್ದಾರೆ ಅಂತ ನನಗನ್ಸುತ್ತೆ. ಮತ್ತು ಮಾತಾಡೋ ಬರದಲ್ಲಿ ತಮಾಷೆ ಅಂತ ಹೇಳಿಕೊಂಡು ಕೆಲವು ಸ್ಟೇಟ್ಮೆಂಟನ್ನು ಪಾಸ್ ಮಾಡುವಂಥದ್ದು,
ಮತ್ತು ಕೆಲವನ್ನ ಗೊತ್ತಿಲ್ಲದೆ ಅಲ್ಲಿರುವಂಥ ಅನೇಕರು ಅದನ್ನು ಫಾಲೋ ಮಾಡುವಂಥದ್ದು. ಮತ್ತು ನನ್ನ ವಿಚಾರಕ್ಕೆ ಬಂದಾಗ ನಾನು ಏನೇ ಮಾತಾಡಿದ್ರೂ ಕೂಡ ಅನೇಕ ಬಾರಿ ಅದು ಸರಿ ಇದ್ದರೂ ಕೂಡ ತಪ್ಪು ಅಂತ ಹೇಳಿ ಸ್ಪ್ರೆಡ್ ಮಾಡುವಂಥದ್ದು. ಬಟ್ ತಮಾಷೆ 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 ಅಂತ ಅಂದ್ಕೊಂಡು ಹೇಳ್ತಾ ತುಂಬ ಅತಿರೇಕ ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು ಗಿಲ್ಲಿಯ ವರ್ತನೆ ಈ ಮನೇಲಿ. ಸೊ ಎಲ್ಲೋ ಒಂದು ಕಡೆ ಗಿಲ್ಲಿಯ ಮಾತು, ಗಿಲ್ಲಿಯ ವರ್ತನೆ ತುಂಬ ಜನರ ಮೇಲೆ, ಅನೇಕರ ಮೇಲೆ, ಮನೇಲಿರೋರ ಮೇಲೆ ತುಂಬ ಇನ್ಫ್ಲೂಯೆನ್ಸ್ ಆಗ್ತಿದೆ ಅಂತ ನನಗೆ ಅನಿಸುತ್ತೆ ಅಣ್ಣ. ಗಿಲ್ಲಿ ಅವರೇ, ನಿಮ್ಮಲ್ಲಿ ಕಂಪ್ಲೇಂಟ್ ಇದ್ದಿದ್ದು ಈಗ ಅವ್ರು ಹೇಳಿರೋದು ನಿಮ್ಗೆ ಏನಾರು ಹೇಳಕ್ಕಿದೆಯಾ? ಅದೇ ಅಣ್ಣ, ನಾನು ಈ ಮನ್ಸಲ್ಲಿ ಏನೈತೆ ಅದು ಓಪನ್ ಆಗಿ ಹಿಂಗೆ ಈಗ ಅಭಿಯಣ್ಣನ ವಿಷಯ ಸ್ಪಂದನೆ ಹೇಳ್ದಂಗೆ ಅದನ್ನು ನಾನೇ ಹೇಳಿದ್ದು ಅಣ್ಣ. ಈಗ ಧ್ರುವಂತ ಅಣ್ಣ ಅಂತ ಬಂದರೆ ಅವ್ರ ಜೊತೆ ಯಾರು ಕ್ಲೋಸ್ ಆಯ್ತಾರೋ ಅವರೆಲ್ಲ ಮನೆಯಿಂದ ಆಚೆ ಹೋಯ್ತಾರೆ ಅಂತಲೂ ನಾನೇ ಹೇಳಿರ್ತೀನಿ ಅಣ್ಣ. ಕೆಲವ್ರ ಬಗ್ಗೆ ನನ್ನ ಅಭಿಪ್ರಾಯ ಏನಿರ್ತದೆ ಅದು ನಾನೇ ಹೇಳಿರ್ತೀನಿ. ಅದು ಫಾರ್ಮ್ ಆ ಥರ ಫಾರ್ಮ್ ಆಗಿರ್ಬೋದೇನೋ ಅಣ್ಣ. ನಿಮಗೆ ಅನಿಸುತ್ತಾ ನಿಮ್ಮ ಒಪಿನಿಯನ್ ಎಲ್ಲರೂ ಸುಮಾರು ಜನ ಅಲ್ಲಿ ಫಾಲೋ ಮಾಡ್ತಾರಂತ ಗಿಲ್ಲಿ ಅವರೇ? ಅನಿಸುತ್ತೆ ಅಣ್ಣ. ನೀವು ಹೇಳಿದ್ದನ್ನ ಯಾರ್ಯಾರು ಈಸಿ ಕನ್ವಿನ್ಸ್ ಆಗ್ತಾರೆ ಅನ್ಸುತ್ತೆ ಗಿಲ್ಲಿ ಅವರೇ? ಅಲ್ಲ, ಯಾರು ಈಜಿಯಾಗಲ್ಲ ಅಣ್ಣ. ನಾನು ಒಂದು ಸತಿ ಹೇಳಿದ್ಮೇಲೆ ತಿರ್ಗಿ ಒಂದು 2-3 ಸತಿ ಹೇಳ್ತೀನಿ ಅಣ್ಣ. ಆಮೇಲೆ ಒಬ್ಬೊಬ್ಬರೇ ಒಂದು ಸತಿ ಹೇಳಿದ್ಮೇಲೆ 2-3 ಸತಿ ಹೇಳ್ತೀರಿ. ಹ್ಞೂ. ಈಗ ಒಂದು ಮಾತು ಹೇಳ್ತೀನಿ ಕೇಳಿ. ನಾನು ಪ್ರಶ್ನೆ ಕೇಳ್ತಿದ್ದೀನಿ ನನ್ನ ಮಾತ್ರಕ್ಕೆ ನೀವು ತಪ್ಪಿನ ದಾರಿ ಅಂತ ನಾನು ಹೇಳ್ತಾ ಇಲ್ಲ. ಈ ಮನೇಲಿ ಒಂದು ಅಭಿಪ್ರಾಯ ಇದೆ, ಹೊರಗಡೆ ಒಂದು ಅಭಿಪ್ರಾಯ ಓಡ್ತಾ ಇದೆ. ಎರಡೇ ಆಗೋಗ್ಬಿಟ್ಟಿದೆ ಹೊರಗಡೆ. ಈ ಮನೆ ಇವ್ರು ಹೇಳಿದ್ರೆ ಹಿಂಗೆ ಕಡೆಯೋದು, ಹಿಂಗೆ ಹೇಳಿದ್ರೆ ಹಿಂಗೆ ಆಗೋದು. ಜಾನ್ವಿ, ನೀವು ಲೀಡರೋ ಫಾಲೋವರಾ? ಸರ್ ನಾನು ಲೀಡರೇ ಸರ್. ಅಂದರೆ ನನ್ಗೇನು ಅನ್ಸುತ್ತೆ ನಾನು ಒಂದು ನಿಮಿಷ ಇರಿ, ನಾನು ನೀರು ಕುಡಿದ್ಬಿಡ್ತೀನಿ. ಜಾನ್ವಿ, ಸರ್ ನೀವು ಫಾಲೋವರಾ, ಒಳ್ಳೆ ಫಾಲೋವರಾ? ಸರ್ ನಾನು ಯಾರನ್ನೂ ಫಾಲೋ ಮಾಡ್ತಾ ಇಲ್ಲ ಸರ್. ಬಟ್ ಜಾನ್ವಿ, ನೀವು ಎಲ್ಲೋ ಒಂದು ಕಡೆ ಇನ್ಫ್ಲುಯೆನ್ಸ್ ಮಾಡ್ತೀರಿ ಅನ್ಸುತ್ತಾ? ಐ ಡೋಂಟ್ ನೋ ಸರ್, ಗೊತ್ತಿಲ್ಲ. ಈಗ ಧನು ಹೇಳಿದ್ರು ಹಾಗಂತ, ಅದಕ್ಕೆ ಧನು ಬಿಟ್ಟಾಕಿ. ಧನು ಯಾರು? ನೀವು ಇನ್ಫ್ಲುಯೆನ್ಸ್ ಮಾಡ್ತೀರಾ? ಐ ಡೋಂಟ್ ನೋ ಸರ್. ಬಟ್ ಐ ನೋ ಯು ನೋ. ಐ ಯು ಲೀಡರ್ ಆರ್ ಎ ಫಾಲೋವರ್ ಜಾನ್ವಿ ಅವರು? ನಾನು ಲೀಡರೇ ಸರ್. ಓಕೆ ಗಿಲ್ಲಿ ಅಣ್ಣ, ಈ ಮನೆಯಲ್ಲಿ ಯಾರ್ಯಾರು ಲೀಡರ್ ಅಂತ ಅನ್ಸುತ್ತೆ ನಿಮಗೆ, ಯಾರ್ಯಾರು ಫಾಲೋವರ್ ಅನ್ಸುತ್ತೆ? ಲೀಡರ್ ಮೆಟೀರಿಯಲು ಅಶ್ವಿನಿ ಮೇಡಮ್, ಫಾಲೋವರ್ ಮೆಟೀರಿಯಲು ಜಾನು, ಲೀಡರ್ ಮೆಟೀರಿಯಲು ಅಭಿಯಣ್ಣ, ಫಾಲೋವರ್ ಮೆಟೀರಿಯಲು ಸ್ಪಂದನ, ಕಾವ್ಯ ಅವರು. ಆಮೇಲೆ ಲೀಡರ್ ಮೆಟೀರಿಯಲು ರಾಶಿಕಾ, ಫಾಲೋವರ್ ಮೆಟೀರಿಯಲು ನಮ್ಮ ಇದು ಸೂರಜಣ್ಣ ಅನಿಸುತ್ತೆ. ಓಕೆ, ಕಾವ್ಯ ಅವರೇ, ನಿಮ್ಮ ಪ್ರಕಾರ ಲೀಡರ್ ಮೆಟೀರಿಯಲ್ ಯಾರ್ಯಾರು, ಫಾಲೋವರ್ ಮೆಟೀರಿಯಲ್ ಯಾರ್ಯಾರು? ಸರ್ ನಾನೇ ಲೀಡರ್, ಗಿಲ್ಲಿ ಫಾಲೋವರ್ ಸರ್. ಓಕೆ, ಬೇರೆ ಯಾರು ಇಲ್ವಾ? ಅಶ್ವಿನಿ ಅವರೇ? ಅಣ್ಣ, ನಾನು ಅಂತ ತಗೊಳ್ತೀನಿ. ನಿಮ್ಮನ್ನು ಬಿಟ್ಟರೆ ಯಾರ್ಯಾರು ಲೀಡರ್ ಮೆಟೀರಿಯಲು? ಜಾನ್ವಿ ಅವ್ರಿಗೂ ಆ ಕೇಪಬಿಲಿಟಿ ಇದೆ, ಧನುಷ್ ಅವ್ರಿಗೂ ಆ ಕೇಪಬಿಲಿಟಿ ಇದೆ, ಆ್ಯಂಡ್ ಐ ಥಿಂಕ್ ಕಾವ್ಯ ಅವ್ರಿಗೂ ಕೂಡ ಆ ಕೇಪಬಿಲಿಟಿ ಇದೆ ಅಣ್ಣ. ಫಾಲೋವರ್ ಮೆಟೀರಿಯಲ್ ಯಾರ್ಯಾರು? ಫಾಲೋವರ್ ಮಟೀರಿಯಲ್ ತುಂಬ ಜನ ಇದ್ದಾರೆ. ಗಿಲ್ಲಿ ಅವರು ಫಾಲೋವರು ಅಲ್ಲ, ಲೀಡರು ಅಲ್ಲ, ಬಟ್ ಸ್ಟಿಲ್ ಐ ಕಾಲ್ ಹಿಮ್ ಅ ಫಾಲೋವರ್. ಸೂರಜ್ ಅವರೇ? ಫಸ್ಟ್ ಗಿಲ್ಲಿ, ಆಫ್ಟರ್ ದಟ್ ಅಶ್ವಿನಿ ಮ್ಯಾಮ್, ಆ್ಯಂಡ್ ಈಗ ಧನುಷ್ ಆಲ್ಸೋ ಅದೇ ಕ್ಯಾಟಗರಿಲಿ ಬರ್ತಾರೆ. ಅವ್ರ ಹಿಂದೆ ಒಂದಿಬ್ಬರು ಫಾಲೋವರ್ಸ್ ಇದ್ದಾರೆ. ಸೊ ಅವ್ರು 3 ಜನ ಇನ್ಫ್ಲೂಯೆನ್ಸ್ ಮಾಡಿ ಲೀಡರ್ಶಿಪ್ ತೊಗೊಂಡಿದ್ದಾರೆ ಅಂತ ನಾನು ಹೇಳ್ತೀನಿ ಸರ್. ಮಿಕ್ಕಿದವರೆಲ್ಲ ಐ ಡೋಂಟ್ ಥಿಂಕ್ ದೇ ಆರ್ ಡೂಯಿಂಗ್ ದ್ಯಾಟ್. ಈ ಪ್ರಶ್ನೆ ಇಲ್ಲಿಗೆ ಬಿಡ್ತೀನಿ. ವೈ ದಿಸ್ ಹೋಲ್ ಟಾಪಿಕ್ ಏನಕ್ಕೆ ಬಂತು ಅನ್ನೊಂದು ಲೆಟ್ ಮಿ ಟೆಲ್ ಯು. ಇಲ್ಲಿ ಒಂದು ಸ್ವಂತಿಕೆಯಿಂದ ತಾವು ತಗೊಳ್ಳೋಂಥ ಡಿಸಿಷನ್ಸು, ತಾವು ಕೊಡೋ ಒಪಿನಿಯನ್ಸು ಮಾತಾಡ್ತಿದ್ರೆ ಸಾಟರ್ಡೆ ತಾವೆಲ್ಲರೂ ಹೇಳ್ತೀರಿ ಇದು ಒಂದು ವ್ಯಕ್ತಿತ್ವದ ಆಟ ಅಂತೀರಿ. ವ್ಯಕ್ತಿತ್ವ ಆಚೆ ಬರೋದೇ ನಿಮ್ಮ ಒಪಿನಿಯನ್ಗೆ ನೀವು ಭದ್ರವಾಗಿ ನಿಂತಾಗ, ದೃಢವಾಗಿ ಅದನ್ನು ನಿಲುವು ತಗೊಂಡಾಗ, ನಿಮ್ಮ ಹೇಳಿಕೆಯಲ್ಲಿ ಅದ್ರ ಬಗ್ಗೆ ತೂಕವಾದಂಥ ವಾಕ್ಯಗಳು, ಪದಗಳಿದ್ದಾಗ. ಬಟ್ ಎಲ್ಲಿ ಹೋಗ್ತಾ ಇದೆ ಅಂದರೆ, ಯಾರೋ ಒಬ್ಬರು ಒಂದು ಶಂಕುಸ್ಥಾಪನೆ ಮಾಡ್ತಾರೆ. ಈ ಮನೇಲಿ 2 ಶಂಕುಸ್ಥಾಪನೆ ಆಗುತ್ತೆ, ಒಂದು ಈ ಕಡೆ, ಒಂದು ಆ ಕಡೆ. ಮಧ್ಯದಲ್ಲಿ ಒಂದಿಷ್ಟು ಇಟ್ಟಿಗೆ ಕಲ್ಲುಗಳಿದ್ದಾವೆ. ಯಾವ ಬಿಲ್ಡಿಂಗಿಗೆ ಹೋಗ್ಬೇಕು ಅಂತ ಗೊತ್ತಾಗಲ್ಲ, ಯದ್ವಾ ತದ್ವಾ ಹೋಗ್ಬಿಡ್ತವೆ. ಇದು ಎದ್ದು ಕಾಣಿಸ್ತಾ ಇರಬೇಕಾದ್ರೆ ದ ಓನ್ಲಿ ಥಿಂಗ್ ಐ ವುಡ್ ಲೈಕ್ ಟು ಸೇ, ಲೀಡರ್ ಆಗ್ತಿರೋ ಫಾಲೋವರ್ ಆಗ್ತಿರೋ ಗೊತ್ತಿಲ್ಲ, ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ಆಗುತ್ತೆ. ನಿಮ್ಮ ಅಭಿಪ್ರಾಯಕ್ಕೆ ನೀವು ನಿಲುವು ತೊಗೊಳ್ಲಿಲ್ಲ ಅಂದರೆ, ನಿಮ್ಮ ಅಭಿಪ್ರಾಯಕ್ಕೆ ನೀವು ಭದ್ರಾಗಿ ನಿಂತು ಅದಕ್ಕೆ ಒಂದು ಡಿಬೇಟಿಗೆ ಇಳಿಲಿಲ್ಲ ಅಂದರೆ, ಯು ಟೆಲ್ ಮೀ ಯಾವ ರೀತಿ ಇದು ವ್ಯಕ್ತಿತ್ವದ ಆಟ ಆಗುತ್ತೆ. ಬಟ್ ಇವಾಗ ಒಂದು ಮಾತು ಹೇಳ್ತೀನಿ,
ಇಲ್ಲಿ ಯಾರಾದರೂ ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಮಿಕ್ಕಿದವ್ರು ಅರ್ಥ ಮಾಡ್ಕೊಬೇಕು. ಅವ್ರು ಎಷ್ಟು ಸ್ಟ್ರಾಂಗ್ ಇದ್ದಾರೆ ಅನ್ನೋದಲ್ಲ, ನೀವುಗಳು ಎಷ್ಟು ವೀಕ್ ಆಗ್ತಾ ಇದ್ದೀರಿ. ನಿಮಗೆ ಗೊತ್ತಿಲ್ಲದೇನೋ ಅವ್ರು ಒಂದು ಸ್ಕ್ರಿಪ್ಟ್ ಬರ್ಕೊಂಡಿರ್ತಾರೆ, ಅದು ನಿಮ್ಮ ತಲೆ ಒಳಗಡೆ ಬಿಡ್ತಾರೆ. ಈಗ ಅಭಿಪ್ರಾಯ ಫಾರ್ಮ್ ಮಾಡ್ತಾರೆ ಅಂತ ಅಂದ್ಕೊಳ್ಳೋಣ ಯಾರೋ ಒಬ್ಬರು. ಆರ್ ದೇ ರಾಂಗ್? ನೋ, ಮೇ ಬಿ ದೇ ಆರ್ ಪ್ಲೇಯಿಂಗ್ ದರ್ ಗೇಮ್. ನಿಮಗೇ ಗೊತ್ತಿಲ್ಲದೆ ಬಿಗ್ ಬಾಸ್ ಯಾವುದೋ ಕಾಲ ಆಗೋಯ್ತು, ಎಂಥದೋ ಮಾಡಿ ಎಂಥದೋ ಸೇವಕರು ಅಂತ ಇಟ್ಟಿದ್ರಲ್ಲ, ಎಂಥದ್ದು? ಅರಸರು, ಸೇವಕರು, ವಾಟ್ ಎವರ್ ದ ವರ್ಡ್ ಇಸ್. ಬಿಗ್ ಬಾಸ್ ನಿಲ್ಲಿಸ್ಬಿಟ್ಟಿದ್ದಾರೆ, ನೀವಿನ್ನೂ ಫಾಲೋ ಮಾಡ್ತಾ ಇದ್ದೀರಿ. ಎನಿವೆ ಅಭಿಷೇಕ್, ಕಂಪ್ಲೇಂಟ್ಸ್ ಏನೇ ಇರಲಿ, ಯಾವುದೇ ಇರಲಿ, ಗೊತ್ತಿಲ್ಲದೇನೋ ಯಾರೋ ಒಬ್ಬರು ಪ್ರೊವೋಕ್ ಮಾಡ್ತಾರೆ, ಏನೋ ಒಂದು ಆಗುತ್ತೆ, ಸಡನ್ನಾಗಿ ನಿಮ್ಮ ಮೇಲೆ ಕ್ಯಾಮ್ರಾ ಝೂಮ್ ಆಗುತ್ತೆ, ನಾಮಿನೇಟ್ ಆಗ್ತೀರಿ, ವಾಟ್ ಎವರ್ ಇಟ್ ಇಸ್. ಬಟ್ ಒಂದು ಕ್ಯಾಪ್ಟನ್ಸಿಗೆ ಒಂದು ಪ್ರೂವ್ ಮಾಡಿಕೊಂಡು ಒಂದು ಕ್ಯಾಪ್ಟನ್ ಆಗಿದ್ದೀರಿ. ಐ ಓನ್ಲಿ ರಿಕ್ವೆಸ್ಟ್ ಆ್ಯಂಡ್ ಸಜೆಸ್ಟ್, ಡೋಂಟ್ ಲುಕ್ ಬ್ಯಾಕ್ ಫ್ರಮ್ ಹಿಯರ್. ಆಲ್ರೈಟ್? ತಿಳ್ಕೊಳ್ಳಿ, ಇಲ್ಲಿ ಅಂತಲ್ಲ, ನೀವು ಅಂತಲ್ಲ, ಪ್ರತಿಯೊಬ್ಬರಿಗೂ ಅಲ್ಲಿರೋರ್ಗು ವೆನ್ ಎವರ್ ಯು ಗೆಟ್ ಎ ಹಿಟ್, ನೀವು ಸರಿ ಇಲ್ಲ, ನೀವು ರಾಂಗ್, ಕೇಪಬಲ್ ಇಲ್ಲ ಅಂತ ಬಂದಾಗಲೇ ಭಗವಂತ 2 ಕೈ ಕೊಟ್ಟಿದ್ದಾನಲ್ಲ, ಅದನ್ನು ನಿಮ್ಮ ಬೆನ್ನನ್ನು ನೀವೇ ತಟ್ಕೊಳ್ಳಿ, ಎದ್ದೇಳಿ. ಅರ್ಥ ಆಯ್ತಾ? ಕ್ಯಾಪ್ಟನ್ ಆಗಿದ್ದೀರಿ. ಐ ವಿಶ್ ಯು ಆಲ್ ದಿ ಬೆಸ್ಟ್, ಡೂ ಎಕ್ಸ್ಟ್ರೀಮ್ಲಿ ವೆಲ್. ಥ್ಯಾಂಕ್ ಯು. ಆಲ್ರೈಟ್ ಸರ್, ನಾವೀಗ ಸಾರಿ, ಬಟ್ ನಾವು ನಿಮ್ಮ ಎಕ್ಸ್ ಹತ್ರ ಹೋಗ್ಬೇಕೀಗ. ಹೇಗಿದ್ರಿ ಎಕ್ಸ್? ಯಾರ ಕೈಲಿ ಮನೆ ಹತ್ರ ಏನು ಕಿತ್ಕೊಳ್ಳೋಕ್ಕಾಗಿಲ್ಲ ಸರ್, ನೀವು 2 ಸಲ ಕಿತ್ಕೊಂಡ್ಬಿಟ್ರಲ್ಲ ಸರ್. ಮೊದಲನೇ ಸಲ ಕ್ಯಾಪ್ಟನ್ ಆದಾಗ ಚಪ್ಪಾಳೆ ತೊಗೊಂಡ್ರಿ. ಈ ಸಲ ಒಂದು ವೆರಿ ಕಾಂಟ್ರವರ್ಷಿಯಲ್ ಕ್ಯಾಪ್ಟನ್ಸಿ ವೀಕ್ ನಿಮ್ಮದು. ನಿಮ್ಮ ಕ್ಯಾಪ್ಟನ್ಸಿಯಲ್ಲಿ ಕ್ಯಾಪ್ಟನ್ ಜೊತೆಗೇ ಜಗಳ ಸರ್. ಒಂದು ತಿಳ್ಕೊಳ್ಳಿ, ಪ್ರತಿಯೊಬ್ಬರಿಗೆ ಮನೆಯಲ್ಲಿ ಕೇಳೋ ಪ್ರಶ್ನೆಗಳಿಗೆ ಭಾಳ ಕೇರ್ಫುಲ್ಲಾಗಿ ಆನ್ಸರ್ ಮಾಡಿ. ಇಲ್ಲಿ ಸರಿ ತಪ್ಪು ಅನ್ನೋದು ನಿಮ್ಗಳಿಗೆ ಅತ್ಯುತ್ತಮವಾಗಿ ಗೊತ್ತಿದೆ. ಸೊ ಇವತ್ತು ಒಂದು ದಿನ ಡ್ರಾಮಾ ಬೇಡ. ಸೆಕೆಂಡ್ ಕ್ಯಾಪ್ಟನ್ಸಿ ಹೇಗಿತ್ತು, ಏನಾಯಿತು, ಯಾರಿಂದ ಯಾವಾಗ ಆಯಿತು? ಧನುಷ್ ಸರ್, ರಘು ಅವರ ಕ್ಯಾಪ್ಟನ್ಸಿ ಸರ್, ರಘು ಅವರ ಕ್ಯಾಪ್ಟನ್ಸಿಲಿ ನಡೆದಂಥ ಕೆಲವು ವಿಚಾರಗಳು. ರಘು ಅವರು ಎಷ್ಟು ಸರಿ, ಎಷ್ಟು ತಪ್ಪು, ಮಿಕ್ಕಿದವ್ರು ಎಷ್ಟು ಸರಿ, ಎಷ್ಟು ತಪ್ಪು ಸರ್? ಬೇರೆ ಕಡೆ ಎಲ್ಲ ಚೆನ್ನಾಗೇ ಮಾಡಿದ್ರು ಸರ್, ಬಟ್ ನೀವು ಉಸ್ತುವಾರಿ ಮಾಡಬೇಕಾದ್ರೆ ಒಬ್ರ ಕಡೆ ಫೇವರ್ ಮಾಡಿದ್ರು ಅಂತ ಅನ್ನಿಸ್ತು. ಆಮೇಲೆ ಸರ್ ಗಿಲ್ಲಿ ಕಡೆ, ಓಕೆ. ಉಸ್ತುವಾರಿಯಾಗಿ ಅವ್ರು ಏನಾದರೂ ಹೇಳ್ಬೇಕಾದ್ರೆ, ಇವ್ರು ಗೆದ್ರು, ಈ ತಂಡ ಗೆದ್ರು ಅಂತ ಹೇಳ್ಬೇಕಾದ್ರೆ, ಅವರು ಆ ತಂಡ ಗೆದ್ರು ಅಂತ ಹೇಳೋದಕ್ಕಿಂತ ಧ್ರುವನ್ನ ಅವ್ರ ಕಡೆಯಿಂದ ಅವ್ರು ಬಂದು ಗೆಲ್ಸಿದಕ್ಕೋಸ್ಕರ ಇವ್ರು ಗೆದ್ರು, ಅದು ಇದು ಅಂತ ಏನೋ ಬೇರೆ ಕಾನ್ವರ್ಸೇಷನ್ ನಡೆಸ್ತಾ ಇದ್ರು. ಅದಕ್ಕೋಸ್ಕರ ಅವ್ರು ನಿಲ್ಸಿ ಅಂತ ಅಂದರು ಅಶ್ವಿನಿ ಮೇಡಮ್. ಅದಕ್ಕೆ ನೀವು ನಾನು ನಿಲ್ಲಿಸ್ಬೇಕು ಅಂತಂದ್ರೆ ನೀವೇ ಹೇಳ್ಕೊಳ್ಳಿ ಅಂತ ಅವ್ರು ಕೂತ್ಕೊಳ್ರು. ಆ ಟೈಮಲ್ಲಿ ಇವರು ಬರೀ ಅಶ್ವಿನಿ ಮೇಡಮ್ ನೀವು ನಿಲ್ಲಿಸು ಅಂತ ಹೇಳಿದಕ್ಕೆ ಅವ್ನು ನಿಲ್ಸಿರೋದು, ನೀವು ಬಂದು ಕೇಳಿ ಅವನ್ನ ಕರ್ಕೊಂಡೋಗಿ ಅಂತ. ಆ್ಯಕ್ಚುಲಿ ಅವನು ಮಾಡಿದ್ದೆ ತಪ್ಪು ಸರ್. ಅಲ್ಲಿ ಏನು ಹೇಳಬೇಕಾಗಿತ್ತು ಅದನ್ನು ಬಿಟ್ಟು ಬೇರೆ ಕಾನ್ವರ್ಸೇಷನ್ ಇಲ್ಲ, ಬೇರೆದನ್ನೆಲ್ಲ ಹೇಳಿ ಅದನ್ನ ಹೇಳೋಕೆ ಹೋಗಿದ್ದು ತಪ್ಪು ಅಂತ ನನಗನ್ನಿಸ್ತು ಸರ್. ಓಕೆ, ನಿಮ್ಮ ಪ್ರಕಾರ 50-50ನಾ 100%? ವಾಟ್ ಯು ಗಿವ್ ರಘು ಆಸ್ ಅ ಕ್ಯಾಪ್ಟನ್? 50-50 ಸರ್. 50-50. ಎಸ್ ಸ್ಪಂದನ ಅವರೇ? ಸರ್ 50-100, ವಾಟ್ ಎವರ್ ಯುವರ್ ಸ್ಕೋರ್ ಇಸ್. ಸರ್ ಬಿಲೋ 50 ಅಂತ ಅನ್ಸುತ್ತೆ ಸರ್. ಯಾಕಂದರೆ ಪ್ರಿನ್ಸಿಪಲ್ ಆಗಿ ಅವ್ರನ್ನ ಕ್ಯಾಪ್ಟನ್ ಆಗಿ ನೋಡಿದ ವೀಕ್ಗೂ ಈ ವೀಕಲ್ಲಿ ಅವ್ರು ಎಲ್ಲೋ ಗಿಲ್ಲಿ ರಕ್ಷಿತಾ ಬಿಟ್ಟು ನನಗೆ ಬೇರೆ ಎಲ್ಲೂ ಕ್ಯಾಪ್ಟನ್ ಆಗಿ ಎಲ್ಲ ಕಡೆ ಓಡಾಡ್ಕೊಂಡಿದ್ರು ಅಂತ ಅನಿಸ್ಲಿಲ್ಲ ಸರ್. ಜಾನ್ವರಿ ನಿಮ್ಮ ರೇಟಿಂಗ್ ಏನೋ? ಬಿಲೋ 50ನೇ ಸರ್. ಬಿಲೋ 50. ಅಭಿ ಅವರೇ? ಸರ್ ಬಿಲೋ 50 ಸರ್. ರಿಷಾ ಅವರೇ? ಬಿಲೋ 50 ಸರ್. ರಕ್ಷಿತಾ ಅವರೇ? ಸರ್ ಆ್ಯಸ್ ಅ ಕ್ಯಾಪ್ಟನ್ ನಾನು ಅವರಿಗೆ 90% ಕೊಡ್ತೀನಿ, 10% ತಪ್ಪಂತ ಹೇಳ್ತೀನಿ. ಅವರೈಟ್. ಮಾಳು ಅವರೇ? 70-50 ಅಂತ ಸರ್. ಅವರೈಟ್. ಅಶ್ವಿನಿ ಅವರೇ? ಐ ಗಿವ್ ಹಿಮ್ 0 ಅಣ್ಣ. ಅವರೈಟ್. ಕಾವ್ಯ ಅವರೇ? ಅಬೋವ್ 50 ಸರ್. ಗಿಲ್ಲಿ ಅವರೇ? 85 ಅಣ್ಣ. ಓಕೆ. ರಘು ಅವರೇ, 2 ವಾರ ತಾವು ಕ್ಯಾಪ್ಟನ್ ಆಗಿದ್ದೀರಿ. ರಘು ಅವರೇ, ಫಸ್ಟ್ ವೀಕಿಗೂ ಸೆಕೆಂಡ್ ವೀಕಿಗೂ ಏನು ಡಿಫ್ರೆನ್ಸ್ ಇತ್ತು, ಏನು ಕಷ್ಟ ಆಯಿತು? ಸರ್ ಫಸ್ಟ್ ವೀಕಲ್ಲಿ ರೆಸ್ಪಾನ್ಸಿಬಿಲಿಟಿ ತುಂಬ ದೊಡ್ಡದಿತ್ತು. ಯಾಕೆಂದರೆ ಒಂದು ಪ್ರಿನ್ಸಿಪಲ್ ಆಗಿ 4-5 ದಿವಸ ನಾನು ಇರಬೇಕಾಗಿತ್ತು. ಆ್ಯಂಡ್ ಅಲ್ಲಿ ಇವೆಂಟ್ಸ್ ಇತ್ತು, ಆಮೇಲೆ ಉಸ್ತುವಾರಿ ಮಾಡೋಕ್ಕೆ ಸ್ಪೋರ್ಟ್ಸ್ ಎಲ್ಲ ಇತ್ತು, ಟಾಸ್ಕ್ಗಳೆಲ್ಲ ಇತ್ತು. ಈ ಸೆಕೆಂಡ್ ಟೈಮ್ ಕ್ಯಾಪ್ಟನ್ ಆದಾಗ ಉಸ್ತುವಾರಿ ನನಗೆ ಸಿಗಲಿಲ್ಲ. ಯಾಕಂದರೆ ನಾಯಕ ಅಂತ ಮಾಡಿದ್ರು ಅಶ್ವಿನಿ ಅವ್ರನ್ನ ಮತ್ತು ಗಿಲ್ಲಿ ಅವ್ರನ್ನ, ಅಲ್ಲಿ ನನಗೆ ಚಾನ್ಸ್ ಸಿಗಲಿಲ್ಲ.
ಬಟ್ ಮನೆ ಕೆಲಸ ಅಂತ ಬಂದಾಗ ಎಲ್ಲನೂ ಕರೆಕ್ಟಾಗಿ ಮಾಡಿದೆ ಸರ್. ಯಾಕಂದರೆ ಗಿಲ್ಲಿಗೆ ಕೆಲಸ ಮಾಡಿಸ್ಬೇಕು ಅಂತ ಒಂದು ಟಾಸ್ಕ್ ಬಂತು. ಆವಾಗ ಅವ್ರ ಜೊತೆಗೆ ನಿಂತ್ಕೊಂಡು ನಾನು ಎಲ್ಲಿ ಊಟ ಮಿಸ್ ಆಗುತ್ತೆ ಅಂತ ಎಷ್ಟು ಒಂದು ನಿಮಿಷನೂ ಅವನ್ನ ಕುತ್ಕೊಳ್ಳೋಕೆ ಬಿಡದೆ ಕೆಲಸ ಮಾಡಿಸ್ದೆ. ಅದನ್ನೆಲ್ಲ ಮನೆಯವ್ರು ನೋಡಿಲ್ಲ ಅಂತ ಅನ್ಸುತ್ತೆ, ನಂಗೆ ಗೊತ್ತಿಲ್ಲ. ಎಲ್ಲ ಟೈಮಲ್ಲೂ ನಾನು ಮುಂದೆ ನಿಂತು ಮಾತಾಡ್ತಾ ಇದ್ದೆ. ಆ್ಯಂಡ್ ಒನ್ ಟೈಮ್ ಮೈಕ್ ಮಿಸ್ ಮಾಡಿದ್ದೆ. ಆ್ಯಂಡ್ ಮೇ ಬಿ ಒಂದು 80% ಜನಕ್ಕೆ ನಾನು ಸಾರಿ ಕೇಳಿದೆ. ಒಬ್ಬರೋ ಇಬ್ಬರೋ ಮಿಸ್ ಆಗಿರ್ಬೋದು ಸರ್, ಬಟ್ ನಾನು ಸಾರಿ ಕೇಳಿದೆ ಎಲ್ಲರಿಗೂ. ಟಾಸ್ಕ್ ನಡೆಯುವಾಗ ಗಿಲ್ಲಿ ಆ್ಯಂಡ್ ಅಶ್ವಿನಿ ಅವರು ಲಾಸ್ಟಿಗೆ ಅನೌನ್ಸ್ ಮಾಡಬೇಕಾಗಿರುತ್ತೆ. ಗಿಲ್ಲಿ ಧ್ರುವಂತನ ಅಪ್ರಿಷಿಯೇಟ್ ಮಾಡೋ ಟೈಮಲ್ಲಿ ಅವ್ರು ಅದನ್ನು ಸ್ಟಾಪ್ ಮಾಡ್ತಾರೆ ಆ್ಯಂಡ್ ಗಿಲ್ಲಿ ಎಲ್ಲೋಗಿ ಕುತ್ಕೊಂಡ್ಬಿಡ್ತಾನೆ. ಸೊ ನಾನು ಅದನ್ನು ಅಡ್ರೆಸ್ ಮಾಡ್ತೀನಿ, ಅಶ್ವಿನಿ ಅವರೇ ನೀವು ಮಧ್ಯದಲ್ಲಿ ಈ ಥರ ಸ್ಟಾಪ್ ಮಾಡಬಾರ್ದಾಗಿತ್ತು, ಗಿಲ್ಲಿಯವ್ರು ಏನೋ ಹೇಳ್ತಾ ಇದ್ರು ಅಂತ. ಬಟ್ ಅಶ್ವಿನಿ ಅವ್ರು ನಾನು ಹೇಳೇ ಇಲ್ಲ ಅಂತ ವಾದ ಮಾಡ್ತಾರೆ. ಅಲ್ಲಿ ಒಂದು ಚಿಕ್ಕ ಆರ್ಗ್ಯುಮೆಂಟ್ ಆಗುತ್ತೆ. ಸೊ ಮೋಸ್ಟ್ಲಿ ಅದು ಮನೆಯವ್ರಿಗೆ ನಾನು ಫೇವರ್ ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ತು ಅನಿಸುತ್ತೆ. ಅವ್ರದ್ದೊಂದು ಕೆಲಸ ಪೆಂಡಿಂಗ್ ಇರುತ್ತೆ. ಸೊ ಇಲ್ಲಿಂದ ಬಾಗಿಲಿಂದ ನಿಂತ್ಕೊಂಡು ಅಶ್ವಿನಿ ಬಂದು ಕೆಲಸ ಮಾಡಿಕೊಡಿ ಅಂತ ಕೇಳ್ತೀನಿ. ಆ್ಯಂಡ್ ಅವ್ರ ಟೋನೇ ತುಂಬ ಆಶ್ ಆಗಿತ್ತು ಸರ್. ಲೈಕ್ 10 ನಿಮಿಷ ಕೊಡಿ, ನಾನು ಆಮೇಲೆ ಬಂದು ಮಾಡ್ತೀನಿ. ನಾನು ಅದಕ್ಕೆ ಅವ್ರ ಟೋನ್ಗೆ ನಾನು ಆನ್ಸರ್ ಮಾಡಿದೆ, 10 ನಿಮಿಷ ಆದಮೇಲೆ ಬ್ಯಾಕ್ ಪೇನ್ ಹೋಗುತ್ತಾ ಅಂತ. ಆಮೇಲೆ ಟರ್ನ್ ಆಗಿಬಿಟ್ಟು ಆ ಗೆಸ್ಚರ್ ಮಾಡಿದ್ರಲ್ಲ, ಕೈಯೆಲ್ಲ ತೋರಿಸ್ಬಿಟ್ಟು ಅಲ್ಲಿ ಒಂಚೂರು ನಾನು ಟ್ರಿಗರ್ ಆದೆ. ವಾದ ಎಲ್ಲ ಆಯಿತು. ಆ್ಯಂಡ್ ಮಧ್ಯದಲ್ಲಿ ನಾನೇ ಫಸ್ಟು ಹೋಗು ಬಾ ಅಂತ ಮಾತಾಡಿದೆ. ಆಮೇಲೆ ಧನುಷ್ ಮತ್ತು ಸೂರಜ್ ಅವರು ನನ್ನ ಸ್ಟಾಪ್ ಮಾಡಿ ಒಳಗಡೆ ಕರ್ಕೊಂಬಂದರು. ಆ್ಯಂಡ್ ಒಂದು 20-25 ಮಿನಿಟ್ಸ್ ನನ್ನ ಕೈ ತೋರಿಸಿ ಬೈತಾನೆ ಇದ್ರು ಅಶ್ವಿನಿ ಅವರು. ಆ್ಯಂಡ್ ಅದಾದಮೇಲೆ ಮನೆಯವರೆಲ್ಲ ಬಂದು ನನಗೆ ಆಚೆ ಈ ಥರ ಮಾತಾಡೋದು ಆ ಥರ ಮಾತಾಡೋದು ಅಂತ ಒಂದು ಡಿಫ್ರೆಂಟ್ ಒಪಿನಿಯನ್ ಕೊಟ್ಟರು. ಸೊ ಆಚೆ ಏನು ಮಾತಾಡೋದು ಅಂತ ನನಗೆ ಗೊತ್ತಿಲ್ಲ ಸರ್, ಯಾಕಂದರೆ ಡೋರ್ ಕ್ಲೋಸ್ ಆಗಿತ್ತು. ನಾನು ಒಳಗಡೆ ಕೂತಿದ್ದೆ, ಅಶ್ವಿನಿ ಅವ್ರು ಬರೀ ಕೈ ತೋರಿಸ್ತಾ ಇರೋದು ಮಾತ್ರ ಕಾಣಿಸ್ತಾ ಇತ್ತು. ಓಕೆ, ಇಫ್ ಯು ವಾಂಟ್ ಟು ಸೇ ಸಮಥಿಂಗ್ ಅಶ್ವಿನಿ ಅವರೇ. ಅಣ್ಣ ತುಂಬ ಈ ವಿಚಾರನ ಚರ್ಚೆ ಮಾಡಿದ್ದೀನಿ. ಸೊ ಐ ಲಿವ್ ಇಟ್ ಟು ಯು ಅಣ್ಣ. ಆಲ್ರೈಟ್. ರಘು ಅವರೇ ಸರ್, ಈಗ ನೀವು ಮಾತಾಡ್ತಾ ಒಂದು ಮನೆ ಕೆಲಸ ಮಾಡೋ ವಿಚಾರ ಹೇಳಿದ್ರಿ. ಹೌದು ಸರ್. ಮನೆ ಕೆಲಸ ಮಾಡಿಸಿ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಮನೇಲಿ ಸರ್ ಯಾರ ಹತ್ರ ತುಂಬ ಈಸಿ ನಿಮಗೆ ಮನೆ ಕೆಲಸ ಹೇಳಿದ ತಕ್ಷಣ ಮಾಡ್ತಾರಂದರೆ? ಸರ್ ನನಗೆ ಈಸಿ ಅನ್ಸೋದು ಧ್ರುವಂತು. ಸೊ ಓಕೆ, ಧ್ರುವಂತಿಗೆ ಎಷ್ಟು ಎಫರ್ಟ್ ಹಾಕ್ಬೇಕು ನೀವು? ಔಟ್ ಆಫ್ 100 ಎಷ್ಟು ಎಫರ್ಟ್ ಹಾಕಬೇಕು ಕೆಲಸ ಮಾಡ್ಸಕ್ಕೆ ಅವ್ರ ಹತ್ರ? ಏನಿಲ್ಲ ಸರ್, ಅವ್ರಿಗೆ ಅಸೈನ್ ಮಾಡಿದ್ರೆ ಸಾಕು. ಅವ್ರಿಗೆ ಲೈಕ್ 0 ಹಂಗಾರೆ? 0% ಎಫರ್ಟ್ 0. ಹೌದು ಸರ್. ಕರೆಕ್ಟಾ? ಈಗ ನೀವು ಇನ್ನೊಂದು ಮಾತು ಹೇಳಿದ್ರಿ ಮಾತಾಡ್ತಾ, ಕೆಲಸ ಮಾಡಿಸೋದಕ್ಕೆ ಎಫರ್ಟ್ 50% ಎಫರ್ಟ್ ನಾನು ಗಿಲ್ಲಿಗೆ ಹಾಕ್ಸ್ಬೇಕು ಅಂತ. ಹೌದು ಸರ್. ಕಾರಣ ಸರ್? ಸರ್ ಎಷ್ಟೇ ಹೇಳಿದ್ರು ಕೆಲಸ ಮಾಡಲ್ಲ ಸರ್. ಓಕೆ, ಬಟ್ ಈಗ ಇದೇ ನಾನು ಕೇಳಬೇಕಾಗಿರೋದು, ಆ ಕಡೆ ಜಗಳ ಆಗುತ್ತೆ, ಈ ಕಡೆ ಜಗಳ ಆಗಲ್ಲ, ಯಾಕದು? ಸರ್ ಗಿಲ್ಲಿ ಯಾವತ್ತೂ ತಿರುಗಿ ಮಾತಾಡಿಲ್ಲ. ಆ್ಯಂಡ್ ಗೆಸ್ಚರು ನನಗೆ ಅನಿಸಿಲ್ಲ ಸರ್. ಅಂದರೆ ಇರಿಟೇಟೆಡ್ ಆಗಿ ಕೈ ತೋರಿಸ್ಕೊಂಡು ಆ ಥರ ಆಗೇ ಇಲ್ಲ ಸರ್. ಅಂದರೆ ಹೊರಗಡೆ ಏನು ಪ್ರಶ್ನೆಗಳು ಬರ್ತಾವೆ ಅಂದರೆ ಸಿಂಪಲ್ ಇಷ್ಟೇ. ಬೇಸಿಕ್ ಏನಂದರೆ ಅವನಿಗೆ ಎಫರ್ಟ್ ಹಾಕಿದ್ರು ನೀವು ಹೇಳೋ ಪ್ರಕಾರ ಅಲ್ಲಿ ಗಲಾಟೆ ನಡೆಯಲ್ಲ, ಅವ್ನು ಪ್ರವೋಕ್ ಮಾಡಲ್ಲ, ಹೇಳಿದ್ರೆ ಒಂದೇನೋ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಐ ವಾಂಟ್ ಟು ಹಿಯರ್ ಇಟ್ ಫ್ರಮ್ ಯು. ಹೌದು ಸರ್. ಓಕೆ, ಸೊ ಈ ಕಡೆ ಏನು ರಾಂಗ್ ಆಗುತ್ತೆ ನಿಮ್ಮ ಪ್ರಕಾರ ಜಗಳ ಕಿಳಿಯೋ ಅಂಥದ್ದು? ಸರ್ ಏನು ರಾಂಗ್ ಆಗಿಲ್ಲ ಸರ್. ಮೋಸ್ಟ್ಲಿ ಅವ್ರು ನಾನು ಕರೆದಿದ್ದು ಜೋರಾಗಿ ಸೌಂಡ್ ಕೇಳಿಸ್ತು ಅಂತ ಅನ್ಸುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಇನ್ನೊಂದು ನಾನು ಅಶ್ವಿನಿ ಅಂತ ಅಡ್ರೆಸ್ ಮಾಡಿ ಆಮೇಲೆ ಹೋಗಿ ಬನ್ನಿ ಅಂತಲೇ ಮಾತಾಡೋದು. ಸೊ ಅವ್ರಿಗೆ ಅಶ್ವಿನಿ ಅವರೇ ಅಂತಲೇ ಹೇಳಬೇಕು ಅಂತ ಹೇಳೋದು. ನಾನು ಕೇಳ್ತಾ ಇದ್ದೆ ಮನೆಯವ್ರಿಗೆ. ಸೊ ಅಶ್ವಿನಿ ಅನ್ನೋದು ನೇಮ್ ಆದಮೇಲೆ ನಾನು ಹೋಗಿ ಬನ್ನಿ ಅಂತಲೇ ಅಡ್ರೆಸ್ ಮಾಡ್ತಾ ಇದ್ದೀನಿ. ನಾನು ಯಾವತ್ತೂ ಏಕವಚನದಲ್ಲಿ ಮಾತಾಡ್ಸೇ ಇಲ್ಲ. ಇಲ್ಲಿಂದ ಬಾಗಿಲಿಂದ ಕರೆದಾಗ ಮೋಸ್ಟ್ಲಿ ಅವ್ರಿಗೆ ಜೋರಾಗಿ ಕೇಳಿಸಿರ್ಬೋದು. ನಾನು ಯಾವುದೇ ಇಂಟೆನ್ಷನ್ನು ಜಗಳ ಮಾಡಬೇಕು ಅಂತ ಕರೆದೇ ಇರಲಿಲ್ಲ. ನಾನು ರಿಕ್ವೆಸ್ಟ್ ಮಾಡಿಕೊಂಡೇ ಕರೆದೆ, ಬಂದು ಮಾಡಿಕೊಡಿ ಅಂತ. ಆ್ಯಂಡ್ ಅವರು ರಿಕ್ವೆಸ್ಟ್ ಮಾಡ್ಕೊಂಡು ನನಗೆ ಬ್ಯಾಕ್ ಪೇಯ್ನ್ ಇದೆ ಅಂದಿದೆ. ನಾನು ಖಂಡಿತ ನಾನು ಪರವಾಗಿಲ್ಲ ಅಂತಲೇ ಹೇಳ್ತಾ ಇದ್ದೆ ಸರ್. ಬಟ್ ಅವ್ರು ಮಾತಾಡಿ ಟೋನು ನನಗೆ ಆ ಟೈಮಲ್ಲಿ ಇಷ್ಟ ಆಗಿಲ್ಲ ಸರ್. ನಾನು ರಿಯಾಕ್ಟ್ ಮಾಡಿದೆ. ನೀವು ಈ ಮಾತನ್ನ ನೀವು ಕರೆಕ್ಟಾಗಿ ಹೇಳಿದ್ರಿ ಅಂತ ನಿಮ್ಗೆ ಅನ್ಸುತ್ತಾ ಅಶ್ವಿನಿ ಅವರೇ? ಇವ್ರು ನನ್ನನ್ನು ಹೊರಗಡೆ ಬಂದು ಕರೆಯೋದಕ್ಕಿಂತ ಮುಂಚೆ ಜಸ್ಟ್ ಒಂದಿನ ಹಿಂದೆ ನಾನು ಅವ್ರಿಗೆ ಪರ್ಸ್ನಲಿ ಹೋಗಿ ನಾನೇ ಕನ್ವೆ ಮಾಡಿರ್ತೀನಿ, ನನಗೆ ತುಂಬ ಬ್ಯಾಕ್ ಪೇಯ್ನ್ ಇದೆ ರಘು ಅವರೇ, ಯಾಕೆಂದರೆ ಗುಡ್ಸೋದು ನನ್ನ ಕೈಲಿ ಆಗಲ್ಲ, ಕೆಲಸನ ಬೇರೆ ಕೆಲಸ ಕೊಡಿ, ನನಗೆ ಗುಡ್ಸೋಕ್ಕಾಗಲ್ಲ, ಯಾಕಂದರೆ ತುಂಬ ಬ್ಯಾಕ್ ಪೇಯ್ನ್ ಇದಾಗ್ತಿದೆ ಅಂತ ಹೇಳಿದಾಗ, ಇವತ್ತು ಒಂದಿನ ಮಾಡಿಬಿಡಿ, ನಾಳೆಯಿಂದ ನಿಮಗೆ ನಾನು ಬೇರೆ ಚೇಂಜ್ ಮಾಡಿಕೊಡ್ತೀನಿ ಅಂತ ಅವರೇ ಹೇಳಿರ್ತಾರೆ ಅಣ್ಣ. ಈ ಹಿಂದೆ ಸುಮಾರು ಸಲ ನಾನು ರಘು ಅವ್ರಿಗೆ ಪರ್ಟಿಕ್ಯುಲರಾಗಿ ಹೇಳಿರ್ತೀನಿ, ನೀವು ಕರಿತಾ ಇರೋ ಟೋನ್ ನನಗೆ ಇಷ್ಟ ಆಗ್ತಿಲ್ಲ. ಮತ್ತು ಮನೇಲೂ ಕೂಡ ಎಲ್ಲ ಹೆಣ್ಮಕ್ಳು ಎಲ್ಲ ಗಂಡು ಮಕ್ಳು ನೀನು ಅಂತಲೇ ಪದ ಬಳಕೆ ಅವ್ರು ಮಾಡ್ತಾರೆ. ಅದು ಎಲ್ಲೋ ಒಂದು ಕಡೆ ನನಗೆ ವೈಯಕ್ತಿಕವಾಗಿ ಇಷ್ಟ ಆಗ್ತಿಲ್ಲ ಅಣ್ಣ. ಯಾವಾಗ ಇವ್ರು ನನ್ನನ್ನು ಅಶ್ವಿನಿ ಏ ಅಂತೆಲ್ಲ ಇದೆಲ್ಲ ಸ್ಟಾರ್ಟಿಂಗಲ್ಲಿ ಬಂದಿದೆ ಅಣ್ಣ. ನಾನು ಅವ್ರನ್ನ ಕರೆಕ್ಟು ಕೂಡ ಮಾಡಿದ್ದೀನಿ.
ನನಗೆ ಕಳಪೆ ಕೊಟ್ಟಾಗ ಒಂದಿನ ನಾನು ಹೊರಗಡೆ ಅವ್ರಿಗೆ ಸ್ಪೆಸಿಫೈ ಮಾಡಿ ಹೇಳಿದ್ದೀನಿ, ಅಶ್ವಿನಿ ಅಲ್ಲ, ಅಶ್ವಿನಿ ಅವರೇ, ಹೀಗೆ ನೀವು ನನ್ನನ್ನು ಕರಿಬೇಕು ಅಂತಲೇ ನಾನು ಹೇಳಿದ್ದೀನಿ ಅಣ್ಣ. ಸೊ ನನಗೆಲ್ಲೋ ಅದು ವೈಯಕ್ತಿಕವಾಗಿ ಇಷ್ಟನೂ ಆಗಿರಲಿಲ್ಲ, ನನ್ನ ತನಕ ಬಂದಿರಲಿಲ್ಲ ಅಣ್ಣ. ಬಟ್ ನಾನು ಇಷ್ಟೂ ಕೂಡ ಅವ್ರಿಗೆ ಹೇಳಿದ ಮೇಲೂ ಕೂಡ ಇವ್ರು ಬಂದ್ಬಿಟ್ಟು ನನ್ನನ್ನು, ಅಶ್ವಿನಿ ಬಂದು ಕ್ಲೀನ್ ಮಾಡಿ ಒಳಗಡೆ, ಈ ಟೋನಲ್ಲಿ ಮಾತಾಡ್ತಾರೆ. ರಘು ಅವರೇ 10 ನಿಮಿಷ ಬಂದ್ ಮಾಡ್ತೀನಿ, ನಂಗೆ ಬ್ಯಾಕ್ ಪೇನ್ ಇದೆ, ಬಂದ್ ಮಾಡ್ತೀನಿ ಅಂತ ಇಷ್ಟೇ ನಾನು ಹೇಳ್ತೀನಿ. ಫಸ್ಟ್ ಅವ್ರು ಯೂಸ್ ಮಾಡುವಂತಹ ಟೋನ್ ಮಾಡ್ಯುಲೇಷನ್ ನನಗೆ ಇಷ್ಟ ಆಗಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ನೀವು ನನ್ನನ್ನು ಹಾಗೆ ಕರಿಬೇಕು ಅಂತಲೂ ನಾನು ಹೇಳಿದ್ದೀನಿ. ಹೇಳಿದ ಮೇಲೂ ಕೂಡ ತುಂಬ ಸಲ ಅವರು ಅದನ್ನೇ ಮಾಡ್ತಾ ಬಂದಿದ್ದಾರೆ. ಅದ್ರ ಜೊತೆಗೆ ಎಲ್ಲೋ ಈ ವಾರದ ಕ್ಯಾಪ್ಟನ್ ಅಂತ ಆದಾಗ ಗಿಲ್ಲಿನ ತೊಡೆ ಮೇಲೆ ಮಲಗಿಸ್ಕೊಂಡು ಜೋಗುಳ ಹಾಡೋದ್ರಲ್ಲೇ ಅವ್ರು ಕಳೆದೋಗಿದ್ರು ಅಂತ ನನಗನ್ನಿಸ್ತು. ಸೊ ಹಾಗಾಗಿ ನಾನು ಈ ಸಲ ಐ ಹ್ಯಾಡ್ ಟು ಟೇಕ್ ಅ ಕಾಲ್. ಬಿಕಾಸ್ ನನ್ನ ಪರವಾಗಿ ಇವತ್ತು ನಾನೇ ನಿಂತ್ಕೊಂಡಿಲ್ಲ ಅಂತಾದರೆ ಯಾರೂ ನಿಲ್ಲಲ್ಲ ಈ ಮನೇಲಿ. ಸೊ ನನ್ನ ಪರವಾಗಿ ನಾನು ನಿಂತಿದ್ದೀನಿ ಅಣ್ಣ, ನನಗೆ ಕರೆಕ್ಟ್ ಅಂತಲೇ ಅನಿಸಿದೆ. ರಘು ಏನು ಹೇಳೋಕ್ಕಿದೆಯಾ? ಇಲ್ಲ ಸರ್, ನಾನು ಅಗ್ರಿ ಮಾಡಲ್ಲ. ಯಾಕಂದರೆ ಗಿಲ್ಲಿ ಆ್ಯಸ್ ಎ ಫ್ರೆಂಡ್ ಅಷ್ಟೇ. ನಾನು ಕ್ಯಾಪ್ಟನ್ಸಿಯಿಂದ ಬಂದಾಗ ಯಾರಿಗೂ ಏನೂ ಫೇವರ್ ಮಾಡಿಲ್ಲ. ಐ ಆಮ್ ವೆರಿ ಸ್ಟ್ರಿಕ್ಟ್. ಆ್ಯಂಡ್ ಬಿಗ್ ಬಾಸ್ ಮನೆಯಲ್ಲಿ ಐ ರೆಸ್ಪೆಕ್ಟ್ ಆಲ್ ಫೀಮೇಲ್ಸ್. ನಾನು ಹೋಗು ಬಾ ಅನ್ನೋದು ಏನೋ ಫ್ರೆಂಡ್ಲಿ ವೇಯಲ್ಲಿ ಹೇಳಿರ್ಬೋದು ಹೊರತು ಯಾರಿಗೂ ನಾನು ಡಿಸ್ರೆಸ್ಪೆಕ್ಟ್ ಮಾಡೇ ಇಲ್ಲ ಇಲ್ಲಿ ತನಕ. ನಾನು ಮಾಡಿದರೆ ಐ ಆಮ್ ವೆರಿ ಸಾರಿ ಫಾರ್ ಆಲ್ ಎವ್ರಿಬಡಿ ಇನ್ ದ ಹೌಸ್. ನಾನು ಯಾವತ್ತೂ ಅದು ಮಾಡಿಲ್ಲ ಸರ್. ನನ್ನ ಡಿಬೇಟು, ನನ್ನ ಟಾಪಿಕ್ಕು ಇನ್ನೂ ಮುಗಿದೇ ಇಲ್ಲ ರಘು ಅವರೇ. ಯಾರು ಸಾರಿ ಕೇಳಬೇಕು, ಯಾರು ಸಾರಿ ಕೇಳಬಾರ್ದು ಆಮೇಲೆ ಮಾತಾಡೋಣ. ಪಾಯಿಂಟ್ ಅದಲ್ಲ. ಕ್ವಶನ್ಸಿಗೆ ಮಾತ್ರ ಉತ್ತರ ಕೊಟ್ಕೊಂಡೋದ್ರೆ ನಿಮಗೂ ಒಳ್ಳೇದು, ಎಲ್ರಿಗೂ ಒಳ್ಳೇದು. ಇಲ್ಲಿ ಅವ್ರು ನಿಮಗೆ ಬಂದ್ಬಿಟ್ಟು ಅಶ್ವಿನಿ ಅವರು ಅವ್ರ ಕನ್ಸರ್ನ್ ಹೇಳಿದ್ರ ನಿಮಗೆ ರಘು ಅವರೇ? ಸರ್ ಒಂದ್ಸತೆ ಕೇಳಿದ್ಲು ಸರ್. ಓಕೆ, ಆಮೇಲೆ ಹಿಂದಿನ ದಿವಸ ಕೇಳಿದ್ಲು. ಆಮೇಲೆ ಏನಾಯಿತು? ಇಲ್ಲ ಸರ್, ನಾ ಆಯಿತು ಮಾಡ್ತೀನಿ ಅಂತ ಹೇಳಿದ್ದೆ ಸರ್. ಓಕೆ, ಬ್ಯಾಕ್ ಪೇನ್ ಬಗ್ಗೆ ಹೇಳಿದ್ರಾ? ಹೇಳಿದ್ರು ಸರ್ ಒಂದ್ಸತಿ. ಓಕೆ, ಈಗ ಎರಡನೇದು ಅವ್ರು ಬಂದು ನನ್ನನ್ನು ಹೀಗೆ ಕರಿಬೇಕು ಹಾಗೆ ಕರಿಬೇಕು ಅಂತ ಹೇಳಿದ್ರ? ನನಗೆ ಜ್ಞಾಪಕ ಇಲ್ಲ ಸರ್. ಯಾಕಂದರೆ ಅವತ್ತು ಮೇಕಪ್ ಎಲ್ಲ ಮಾಡ್ತಾ ಇದ್ದೆ ಅಶ್ವಿನಿ ಅವ್ರಿಗೆ. ಅವಾಗೆಲ್ಲ ನಾನು ಅಶ್ವಿನಿ ಅಶ್ವಿನಿ ಅಂತಲೇ ಕರೀತಾ ಇದ್ದೆ ಸರ್. ನನಗೆ ಯಾಕಂದರೆ ಎಲ್ಲರೂ ನೋಟಿಸ್ ಮಾಡಿದ್ದಾರೆ, ನಾನು ಒಬ್ಬನೇ ಇಲ್ಲ. ನಾನು ಅಶ್ವಿನಿ ಅಂತ ಕರೆದಿದ್ದು ಸುಮಾರು ಜನ ಮನೆಯಲ್ಲಿ ನೋಟಿಸ್ ಮಾಡಿದ್ದಾರೆ. ಆ್ಯಂಡ್ ಅವತ್ತು ಫ್ಯಾಷನ್ ಶೋ ಇರುವಾಗ ನಾನೇ ಮೇಕಪ್ ಮಾಡ್ತಾ ಇದ್ದೆ. ಅವಾಗೆಲ್ಲ ನಾರ್ಮಲಾಗೇ ಇದ್ರು ಸರ್. ಸಿಂಪಲ್. ಇವಾಗ ಆ್ಯಕ್ಚುಲಿ ಪ್ರಾಬ್ಲಮ್ ತುಂಬ ಜನದಿದೆ ಇಲ್ಲಿ. ಇದರಲ್ಲಿ ನಾನು ಮಾತಾಡೋದ್ರಲ್ಲಿ ನಿಜ ಹೇಳಬೇಕು ಅಂದರೆ ಒಂದಿಷ್ಟಿದೆ. ಅದು ಸಪ್ರೇಟಾಗೆ ಮಕ್ಕದ ಮೇಲೆ ಹೊಡೆದಂಗೆ ಮಾತಾಡ್ತೀನಿ ನಾನು ಇವತ್ತು. ಅದ್ರ ಬಗ್ಗೆ ಯಾರು ಇದೇ ಮಾಡಬೇಡಿ. ನನಗಿಲ್ಲಿ ಹಿರಿಯರು ಕಿರಿಯರು ಯಾರೂ ಬರಲ್ಲ. ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಇಷ್ಟೇ ಬರೋದು. ಈಗ ಫಾರ್ ಎಕ್ಸಾಂಪಲ್ ಒಂದು 10 ಮಿನಿಟ್ಸ್ ಅವ್ರು ಬರಲ್ಲ ಅಂದರು. ನಿಮಗಿಷ್ಟು ತಿಳುವಳಿಕೆ ಇರೋರು ಬಹುಶಃ ಸರ್ 10 ನಿಮಿಷ ಬಿಟ್ಬಿಟ್ಟು ಹೋಗಿ ಮಾತಾಡ್ಬಿಡ್ಬೋದಿತ್ತಲ್ಲ. ಅವಾಗ ಇನ್ನೂ ಜೋರು ಧ್ವನಿ ಬಂದಿರೋದಲ್ಲ. ಅವಾಗ ನೀವು ಎಷ್ಟು ರೈಟ್ ಆಗಿರ್ತಾ ಇದ್ರಿ? ಇನ್ನೂ ಜಾಸ್ತಿ ರೈಟ್ ಆಗ್ತದೆ. ಅದೇ ಸರ್, ಇವಾಗ ನಾನು ಹೇಳೋದು ಪ್ರತಿಯೊಬ್ಬರೂ ಈ ಮನೆಯಲ್ಲಿ ತಿಳ್ಕೊಬೇಕಾಗಿರೋದೇನೆಂದರೆ, ಇಲ್ಲಿ ಯಾಕೆ ಗಲಾಟೆಗಳು ಸ್ಟಾರ್ಟ್ ಆಗ್ತಾ ಇದೆ ಅಂತ ನೋಡೋಕ್ಕೆ ಹೋದರೆ ಆಲ್ ಯುವರ್ ಬ್ಯಾಕಪ್ಸ್, ಬ್ಯಾಕ್ಲಾಗ್, ಯಾವುದೋ ಹಳೆ ಕತೆ, ಯಾವುದೋ ಹಳೆ ಸಂದರ್ಭ, ಒಬ್ಬರ ಮೇಲೆ ಒಬ್ಬರು ಬ್ಯಾಡ್ದಿದ್ದ ಕೋಪ, ಆ್ಯಂಡ್ ನೀವೆಲ್ಲರೂ ಎಲ್ಲ ಬಿಟ್ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ ಅನ್ನೋ ಥರ ಆಡ್ತಾ ಇದ್ದೀರ. ಹೋಗ್ತಾ ಇಲ್ಲ. ಈಗ ಅಶ್ವಿನಿ ಅವ್ರ ಆ್ಯಂಗಲಿಗೆ ಬಂದರೆ, ಸಪೋಸ್ ನಿಮಗೆ ಹುಷಾರಿಲ್ಲ, ಓಕೆ, ಹಳೇದನ್ನು ಬಿಟ್ಬಿಟ್ಟು ಈಗ ನೀವು ಅದೇ ಟೋನಲ್ಲಿ ಅವರಿಗೆ ಬರ್ತೀವಿ ಅಂತ ಹೇಳಿದ್ದಿದ್ರೆ ನಡೀತಾ ಇರಲಿಲ್ಲ. ಇವಾಗ ಅಶ್ವಿನಿ ಅವ್ರ ರೈಟ್ ಅಂತ ಅನ್ನಿಸ್ಕೊಳ್ಳೋಕ್ಕೆ ಎದ್ದು ನಿಂತ್ಕೊಂಡ್ಬಿಟ್ಟು ಅಥವಾ ವಾಟ್ ಎವರ್ ಇಟ್ ಈಸ್, ಇಲ್ಲ ರಘು ಅವರೇ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ, ಒಂದು 10 ನಿಮಿಷ ಕೊಡಿ, ನನಗೆ ಮೂಡು ಸರಿ ಇಲ್ಲ, ಬೆನ್ನು ಸರಿ ಇಲ್ಲ, ನಾನು ಬರ್ತೀನಿ ಅಂತ ಹೇಳಿದರೆ ನನ್ನ ಪ್ರಕಾರ ಅವಾಗ ಏನಾಗಿರೋದು ನಿಮ್ಮ ಪ್ರಕಾರ ಅಶ್ವಿನಿ ಅವರೇ? ಅಣ್ಣ ನನಗದನ್ನು ಅವರು ಕರೆದಾಗ ನನಗೆ ಗೊತ್ತಿಲ್ಲ ಅಣ್ಣ 10 ನಿಮಿಷ ಅಂತ. ಬಿಕಾಸ್ ನಾನು ಆಲ್ರೆಡಿ ಹಿಂದಿನ ದಿನ ಅವ್ರಿಗೆ ಹೇಳಿದ್ದೆ. ಮತ್ತೆ ಎಸ್ ಅಮ್ಮ, ಅದೆಲ್ಲ ತಲೆಯಲ್ಲಿ ಇಟ್ಕೊಂಡು ನಾನು ಕೇಳೋ ಪ್ರಶ್ನೆ. ಇವಾಗ ನಾನು ರಘು ಅವ್ರಿಗೆ ಕೇಳಿದಾಗ ಟು ದ ಪಾಯಿಂಟ್ ಆನ್ಸರ್ ಮಾಡಿದ್ರಾಗೆ ನೀವು ಟು ದ ಪಾಯಿಂಟ್ ಆನ್ಸರ್ ಮಾಡಿ. ಈಗ ನೀವು ತಿರುಗಿಬಿಟ್ಟು ಪ್ರೀತಿಯಿಂದಾನೆ ಅಥವಾ ವಾಟ್ ಎವರ್ ವೇ, ಬಿಕಾಸ್ ಏನೇ ಬಿಟ್ಟಾಕಮ್ಮ, ಇವಾಗ ನಾವು ಎಲೆಕ್ಷನ್ ನಿಮ್ಮದೇ ಬಿಡಕ್ಕೆ ಬರ್ತೀನಿ, ನಾವು ಯಾರಿಗೋ ಓಟ್ ಹಾಕಿರ್ತೀವಮ್ಮ, ಬಟ್ ಯಾರೋ ಒಬ್ಬರು ಹೋಗಿ ಅಲ್ಲಿ ಮುಖ್ಯಮಂತ್ರಿ ಸ್ಥಾನದಲ್ಲೋ ಇಂದ್ರದೋ ಎಲ್ಲದೋ ಕೂತಿರ್ತಾರೆ, ಯಾರು ಬೇಡ ನಮ್ಮ ಏರಿಯಾ ಮೇಲೆ ಅನ್ಕೊಳ್ಳೋಣ. ಆದಮೇಲೆ ಆ ಸ್ಥಾನಕ್ಕೆ ತಾನೇ ನಾವು ಗೌರವ ಕೊಡಬೇಕು. ತಪ್ಪೇನಿದೆ ಇಲ್ಲಿ? ಇವಾಗ ನೀವು ರೈಟ್ ರಾಂಗ್ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನೀವು ರೈಟ್ ಆಗ್ಬೋದಾದಂಥ ಜಾಗಗಳಲ್ಲಿ ರಘು ಆಗಲಿ ನೀವಾಗಲಿ ಎಲ್ಲಿ ರಾಂಗ್ ಆಗ್ತಾ ಇದ್ದೀರಾ ಅಂದರೆ, ಅವ್ರು 10 ನಿಮಿಷ ಕಾದಿದ್ರೆ ಸರಿ ಹೋಗಿರೋದು, ನೀವು ತಿರುಗಿಬಿಟ್ಟು ನೀಟಾಗಿ ಹೇಳಿದರೆ ಮುಗಿದೋಗಿರೋದು. ಸಿಂಪಲ್. ಇಲ್ಲಿ 2 ಗಲಾಟೆ ನಡಿಬೇಕಾದ್ರೆ ಸಮಾಧಾನ ಮಾಡೋರು ಎಷ್ಟು ಜನ ಇದ್ದೀರಿ? ಕೇಳಬೇಡಿ, ನೀವು ಕೇಳಲೇಬೇಡಿ. ಸಾರಿ, ನೀವ್ಯಾಕೆ ಕೇಳಬೇಕು, ನೀವ್ಯಾಕ್ರಿ ಕೇಳಬೇಕು ಅಂತ ಉರಿತಾರ ಬೆಂಕಿಗೆ ಎಣ್ಣೆ ಹಾಕೋರು ಎಷ್ಟು ಜನ ಇದ್ದೀರಿ? ಆವಾಗ ಎಲ್ಲಿ ಮುಚ್ಚುತ್ತೆ ಇದು?
ಒಂದು ಈ ನಿಮ್ಮ ಸೀರಿಯಸ್ ಮುಖದಲ್ಲಿ ಒಂದು ಚಿಕ್ಕದಾಗ ಒಂದು ಮಜಾ ಕೊಡ್ತೀನಿ. ಏನು, ಕ್ಯಾನ್ ಹ್ಯಾವ್ ದ ವಿಟಿ ಪ್ಲೀಸ್? ಊಟ ಮಾಡಿ ಫಸ್ಟ್ ನೀವು. ಬೇಡ ನನಗೆ, ನಾನು ಏನೊಂಥರ ನನಗೆ, ನಾನು ಆ ವಿಷಯದಲ್ಲಿ ಪರವಾಗಿಲ್ಲ, ಬೇಡ. ನನಗೆ ಹರ್ಟ್ ಆಗಿದೆ ಜನ್ಸ್, ನಂಗೆ ತುಂಬ ಹರ್ಟ್ ಆಗಿದೆ ನನಗೆ. ಸಿಲಿಯಾಗಿ ಊಟ ಮಾಡಲ್ಲ ಅನ್ಕೊಂಡು ಎಲ್ಲರೂ ಬಂದು ಸಮಾಧಾನ ಮಾಡಲಿ ಅಂತ. ಅಟೆನ್ಷನ್ ಸೀಕರ್. ಹೋಗ್ಬೇಡ್ರಿ, ಎಲ್ಲ ಒಂದರಲ್ಲೇ ಊಟ ಮಾಡಿ ಅಂತ ಹೋಗಿ ಕೇಳಕ್ ಹೋಗ್ಬಿಟ್ರಿ. ಊಟದ್ಮೇಲೆ ಕೋಪ ತೋರಿಸ್ಬಾರ್ದು. ಈಗ ಸಡನ್ ಆಗಿ ಬಂದ್ಬಿಟ್ರೆ ಹೇಳ್ಬಿಟ್ಟು ಏಳಿಸ್ಕೊಂಡ್ ಬಂದ ಅನ್ನೋ ಥರ ಆಗ್ಬಿಡ್ತದೆ. ಒಂದು 5 ನಿಮಿಷ ಟೈಮ್ ಆಮೇಲೆ ಹೇಳಂಗಿದ್ರೆ ಇವಾಗ ಹೇಳಿ ಅಂತ. ಅಣ್ಣ ಇರು, ಒಂದು 2 ನಿಮಿಷ ಇರು, ಬೇಡ ಇಮಿಡಿಯೇಟ್ ಆಗಿ ಹೇಳ್ಬಿಟ್ರೆ ಇಮಿಡಿಯೇಟ್ಲಿ ಹೇಳ್ಬೇಕನ್ನ ಅವ್ರು ಹೇಳೋ ಕರ್ತವ್ಯ ಹೇಳ್ಬಿಡ್ಲ. ಇವಾಗಾದ್ರೆ ಅವ್ರು ಹೇಳಿದ ಮತ್ತೆ ಹೋಗೋದನ್ನ ಹೇಳೋದು ಯಾವಾಗ ಹೇಳೋದು ಹೇಳ್ಬೇಕಲ್ಲ ಅವ್ರಿಗೇನ ಫಿಕ್ಸ್ ಆಗ್ಬಿಟ್ಟಿದೆ ಹೋಗಿ ಹೇಳ್ಬೇಕು ಅಂತ. ಈಗ ಫಿಕ್ಸ್ ಆಗ್ಬಿಟ್ಟಿದೆ ಹೋಗಿ ಹೇಳ್ಬೇಕು. ಯಾಕೆ ಅವ್ರು ಊಟ ಮಾಡಿಲ್ಲ ಅಂದ್ರೆ ಯಾರಾದ್ರು ಚಿಕ್ಕವರಾಗಲ್ಲ ರಘು ಸರ್, ಹೋಗಿ ಹೇಳಿ. ಊಟ ಮಾಡಿ ಅಂತ ಮಾತ್ರ ಹೇಳ್ಬೇಕು. ನೀವು ಮಾಡಿ ಹೇಳಿದ್ರೆ ಪರವಾಗಿಲ್ಲ, ದೊಡ್ಡ ಮನಸ್ಸು ಇಟ್ಟು ಅವರು ಇದೇ ಮಾಡ್ತಾರೆ. ನನ್ನ ಪ್ರಕಾರ ನೀವು ಹೋಗ್ಬೇಕು. ನೀವು ನನ್ನ ದೊಡ್ಡ ಮನಸ್ಸು ಮಾಡ್ಬೇಕಾ? ಇದಾಗ ಬಣ್ಣ ಕೂತ್ಕಣ ನೀನು. ಅಲ್ಲಿ ಹೋಯ್ತೆ ಬಾ ನೀನು, ಊಟ ಮಾಡುವಂತ ಕೇಳು, ಕರಿ ಕೊಯ್ತೆ ಬೇಡ, ನನ್ಗೆ ಊಟ ಮಾಡುವಂತ ಕರಿ ಅಲ್ಲಿ ಕಾಲು ಯಾರಾದ್ರೂ ಒಬ್ರು ಒಳ್ಳೆಯವ್ರಾಗ್ತೀವಿ ಅಂದ್ರೆ ಯಾಕೆ ಒಳ್ಳೆಯವನಾಗಬೇಕು? ಅಣ್ಣ ಒಳ್ಳೆಯವನೇ, ನನಗೆ ಗೊತ್ತು. ನಮ್ಮ ಅಣ್ಣ ಬಣ್ಣ. A few moments later. ದಯವಿಟ್ಟು ಬೇಜಾರಾಗಬೇಡಿ, ಏನೋ ತಪ್ಪಾಗಿದೆ, ಇದು ನಿಮ್ಮ ಕೈಯೆಲ್ಲ ಕಾಲು ಅನ್ಕೋತೀನಿ. ಎಲ್ಲೋ ಒಂದು ಕಡೆಗೆ ಸಂಸಿ ಅಂತ ಹೇಳ್ತಾ 2 ಮಾತು ಮುಗಿಸಿದೆ. ಸಾರಿ ಕೇಳ್ಬಿಟ್ಟು ಬಂದೆ. ನನಗೂ ಮಾತ್ರ ಇದು ಮಾಡಬೇಡ, ಅದು ಮಾಡಬೇಡ, ಇದು ಮಾಡಬೇಡ ನಿಮಗೆ ಹಳ್ಳ ನೋಡ್ಬಿಟ್ಟು ನಿಮ್ಮ ಹಳ್ಳದ ಮೇಲೆ ಗೋರಿ ಕಟ್ಬಿಟ್ರಲ್ಲ ಸರ್. ಹೇಳಕ್ಕಿದ್ಯಾ ರಘುರೇ? ಎಸ್ ಸರ್. ಸರ್ ನನಗೆ ಬಂದು ಹೇಳ್ತಾ ಇದ್ರು ಹಿಂಗೆ ಊಟ ಬಿಟ್ಟಿದ್ದಾರೆ ಅಂತ. ಬಟ್ ನನಗೆ ಯಾಕೋ ಅದು ಇಷ್ಟ ಆಗಿಲ್ಲ ಸರ್. ಯಾಕಂದರೆ ನಾನು ಮನೆಯಲ್ಲೂ ಈ ಥರ ಒಂದು ವಿಷಯಗಳಾದಾಗ, ಯಾವತ್ತೂ ಜಗಳ ಆದಾಗ ಊಟ ಬಿಡಬಾರ್ದು, ಅದು ಕೋಪ ತೋರಿಸ್ಬಾರ್ದು ಅನ್ನೋ ಒಂದು ಸ್ಟ್ಯಾಂಡಲ್ಲೇ ಇದ್ದೆ ನಾನು. ಎಲ್ಲೋ ಒಂದು ಕಡೆ ಯಾವಾಗ ಅನ್ನಿಸ್ತು, ಬಟ್ ಸ್ಟಿಲ್ ನನಗೇನೋ ಅವ್ರು ಮಾಡ್ತಿರೋದು ತಪ್ಪು. ಜಸ್ಟ್ ಈ ಶೋ ಅಂದರೆ ಜಗಳ ಆಗಿದೆ, ಒಂದು ಏನೋ ಪ್ರಾಬ್ಲಮ್ ಆಗಿದೆ, ಇದಕ್ಕೋಸ್ಕರ ಊಟ ಬಿಟ್ಟು ಒಂದು ಅಟ್ಯಾಚ್ ಮಾಡೋದು ತಪ್ಪು ಅಂತ ಅನ್ನಿಸ್ತು ಸರ್. ಸೊ ಅದಕ್ಕೆ ನನಗೆ ಹೋಗಿ ಕೇಳಬೇಕು ಅಂತ ಅನ್ನಿಸ್ಲಿಲ್ಲ ಸರ್ ಆ ಟೈಮ್. ಏನು ಗಿಲೆ ಅಣ್ಣ, ಅವರು ಹೋಗಲ್ಲ ಅಂತ ಫಿಕ್ಸ್ ಆಗಿದ್ರು ಅಣ್ಣ, ನಂಗೆ ಗೊತ್ತಾಯ್ತು. ಅದಕ್ಕೆ ಇವರು ಜಾನ್ವಿ ಇವರೆಲ್ಲ ಬಂದ್ರಲ್ಲ, ಅದಕ್ಕೆ ಅಣ್ಣ ನಮ್ಮ ಅಣ್ಣ ಕೇಳಲ್ಲ, ಬಂದು ಹೋಗ್ಬೇಡ ಅಂತ ಹೇಳಿದ್ದಣ್ಣ. ಈಗ ನನ್ನ ಮಾತನ್ನೇ ಕೇಳ್ತಾರೆ ಅಂತ ಹೇಳಿದರೆ ಕ್ಯಾಪ್ಟನ್ಸಿನೂ ನಾನೇ ನಡೆಸ್ಬೋದಾಗಿತ್ತಲ್ಲ ಅಣ್ಣ ಅವ್ರ ಮುಂದೆ ಇಟ್ಕೊಂಡು. ನಾನು ಹೇಳಿದ್ದಕ್ಕೋಸ್ಕರನೇ ಅವರು ಕೇಳಿಲ್ಲ ಅಂತ ಹೇಳೋಕ್ಕಾಗಲ್ಲ. ಓಕೆ, ಆಸ್ ಅ ಕ್ಯಾಪ್ಟನ್ ಕೆಲಸ ಯಾಕೆ ಈ ಕೆಲಸ ಮಾಡ್ತಾ ಇಲ್ಲ ಹಾಗೆ ಅಂತ ಕೇಳೋಕೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇದೆಯೋ, ಇದನ್ನು ಒಂದು ರೆಸ್ಪಾನ್ಸಿಬಿಲಿಟಿಯಾಗಿ ತೊಗೊಳ್ಳೋದು ಪ್ರತಿ ಕ್ಯಾಪ್ಟನಿನ ಒಂದು ವ್ಯಕ್ತಿತ್ವ, ವಾಟ್ ಎವರ್ ಎಕ್ಸೆಟ್ರಾ ಎಕ್ಸೆಟ್ರಾ. ಇನ್ನೊಂದು ಮಾತು ಹೇಳ್ತೀನಿ, ಹರ್ಟ್ ಆಯಿತು ಅಂದ ತಕ್ಷಣವೇ ಊಟ ಬಿಟ್ಕೊಂಡು ಕೂತ್ಕೊಳ್ಳೋದು ಅಷ್ಟೇ ತಪ್ಪು. ಕಾರಣ ಏನಂದರೆ ಒಂದು ರೂಲ್ ಇದೆ, ಆ ಥರ ಊಟ ಬಿಟ್ಕೊಂಡು ಕೂರಬೇಡಿ ಅಂತ. ಇನ್ನೊಂದು ಏನಾಗುತ್ತೆ, ಊಟ ಬಿಟ್ಕೊಂಡು ಕೂತ್ಕೊಳ್ಳೋದು ಒಂದು ಇಮೋಷ್ನಲ್ ಬ್ಲ್ಯಾಕ್ ಮೇಲ್ ಆಗಿಬಿಡುತ್ತೆ, ಒಬ್ಬರ ಮೇಲೆ ಭಾಳ ಪ್ರೆಷರ್ ಆಗೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಜಾನ್ವಿ ಅವರು ನಿಮಗೆ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರು ಅಲ್ವಾ ಅಶ್ವಿನಿ ಅವರೇ? ಆಮೇಲೆ ಅವರಂತೂ ಹೋಗಿ ಊಟ ಮಾಡಿದ್ರು, ಚೆನ್ನಾಗೇ ಮಾಡಿದ್ರು, ಇನ್ಫ್ಯಾಕ್ಟ್ ಚೆನ್ನಾಗಿ ಜಾಸ್ತಿನೇ ಮಾಡಿದ್ರು ಅವತ್ತು ಅವರು. ಅಂದರೆ ಇಮೋಷನ್ ಯಾಕೆ ಅಂತ ಅವರು. ಈಗ ಇದಿಷ್ಟು ತಲೆಯಲ್ಲಿ ಇಟ್ಕೊಂಡಾಗ ಯಾರು ಊಟ ಬಿಟ್ಟರು ಅಂತಲೇ ಅರ್ಥ ಆಗಿಲ್ಲ ನಂಗೆ ಅವತ್ತು ಅಶ್ವಿನಿಗೋಸ್ಕರ. ಊಟ ಮಾಡ್ದೇ ಎಲ್ಲರೂ ಹೋಗಿ ಕುತ್ಕೊಂಡು ಇದೇ ಒಂದು ದೊಡ್ಡ ಟಾಪಿಕ್ ಆದಾಗ ಇಟ್ ಕಮ್ಸ್ ಅಕ್ರಾಸ್ ವೆರಿ ಇಮೋಷ್ನಲ್. ಇದು ಸೆಲ್ಫ್ ಪನಿಷ್ಮೆಂಟ್ ಅಲ್ಲ, ಇದು ಬಿಗ್ ಬಾಸ್ ಮನೆಯಲ್ಲಿ ಒಂದು ನಿಯಮ ಏನಂತಂದರೆ, ನೀವು ಯಾರು ಏನೇ ಕಿತ್ತಾಡ್ಕೊಂಡು ಏನೇ ಮಾಡೋಕ್ಕೆ ಹೋದ್ರು ಊಟ ಬಿಟ್ಟು ಹೆಚ್ಚು ಕಮ್ಮಿ ಆದರೆ ಫೇಸ್ ಮಾಡೋದು ಬಿಗ್ ಬಾಸು ನೀವಲ್ಲ. ಎನಿವೆ, ಸಿಂಪಲ್. ನನ್ನ ಪ್ರಕಾರ ನೀವು ಕ್ಯಾಪ್ಟನ್ ಆಗಿ ಕೆಲವು ವಿಷಯಗಳನ್ನು 10 ನಿಮಿಷ ಪೋಸ್ಟ್ಪೋನ್ ಮಾಡಿಬಿಟ್ಟು ಆಮೇಲೆ ನೀವು ಕೆಲವು ವಿಚಾರಗಳನ್ನು ಹ್ಯಾಂಡಲ್ ಮಾಡಿದ್ದಿದ್ರೆ ರಘು, ಕೂತಿರೋ ಜಾಗದಲ್ಲಿ ನೀವು ಹೀರೋ. ಇನ್ನೊಂದು ಸೈಡಲ್ಲಿ ನಿಮಗೇನೇ ನೋವಿದ್ರೂ ಏನೇ ಆಗಿದ್ರು, ಬ್ಯಾಕ್ ಸ್ಟೋರಿ ಇದ್ರೂ 10 ನಿಮಿಷಗಳ ಕಾಲ ತಾವು ಬೇರೆ ರೀತಿ ವರ್ತನೆಯಲ್ಲಿ ಬೇರೆ ರೀತಿಯಾದಂಥ ಒಂದು ವಿಚಾರಗಳಲ್ಲಿ ಮಾತಾಡಿ ಅವರಿಗೆ ವ್ಯಕ್ತಪಡಿಸಿದರೆ ನಿಮ್ಮ ನೋವನ್ನಾಗಿರಲಿ ಇನ್ನೊಂದಾಗಿರಲಿ, ಅವಾಗ ನೀವು ಹೀರೋ ಆಗಿರ್ತಾ ಇದ್ರಿ ಅಶ್ವಿನಿ ಅವರೇ.
ಬಟ್ ಈ ವಿಚಾರಕ್ಕೆ ಊಟ ಬಿಟ್ಟು ಕೂತ್ಕೊಳ್ಳೋದು 24 hours ಊಟ ಇಲ್ಲದೆ ಇರೋದು ಇಸ್ ನಾಟ್ ಓಕೆ ಮೇಡಮ್. ದೇರ್ ಈಸ್ ಆಲ್ವೇಸ್ 2 ways ಟು ಹ್ಯಾಂಡಲ್ ಎ ಸಿಚುವೇಶನ್. ಒನ್ ಇಸ್ ದ ರೈಟ್ ವೇ, ದ ಅದರ್ ಒನ್ ಇಸ್ ದ ನಾಟ್ ವೆರಿ ರೈಟ್ ವೇ. ಈ ವಾರ ಒಂದು 2 ಕ್ಯಾಪ್ಟನ್ ಚೂಸ್ ಆಗ್ತಾರೆ, ಟೀಮ್ ಇಲ್ಲ. ಒಂದು ಡಿಫ್ರೆಂಟ್ ಅಪ್ರೋಚ್, 2 ಬಹಳ ಏನಂತೀರಿ ಹೊಗಳಿಕೆಯಲ್ಲಿ ಸಿಗ್ದಂಥ ಪದವಿ ಇಬ್ರಿಗೂ. ಒಬ್ಬರು ಬೇಜವಾಬ್ದಾರಿ, ಒಬ್ಬರು ರೂಲ್ಸ್ ಬ್ರೇಕರ್. ಟಾಸ್ ಬಂದು ರೂಲ್ಸ್ ಆಗುತ್ತೆ, ಫಾರ್ಮೇಷನ್ ಆಗುತ್ತೆ, ಉಸ್ತುವಾರಿ ನಿಮ್ಮಿಬ್ಬರಿಗೆ ಬರುತ್ತೆ. ಈಗ ನನ್ನ ಪ್ರಶ್ನೆ, ರಘು ಅವರೇ ಸರ್, ಉಸ್ತುವಾರಿಯಾಗಿ ಅವರಿಬ್ಬರು ಕರೆಕ್ಟಾಗಿ ನಿಭಾಯಿಸಿದ್ರ? ಇಲ್ಲ ಸರ್, ಉಸ್ತುವಾರಿ ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ ಅವ್ರಿಗೆ. ಅಲ್ಲಿ ಆ್ಯಕ್ಚುಲಿ ಗೇಮ್ ನಡೆಯುವಾಗ ಇಬ್ಬರು ಜಗಳ ಆಡ್ಕೊಂಡು ಕೂತಿದ್ರು ಸರ್. ನಾವಿಲ್ಲಿ ಡ್ರಮ್ ಇಟ್ಕೊಂಡು ಕಿರ್ಚಾಡ್ತಾ ಇದ್ದೀವಿ, ಇಲ್ಲಿ ನೋಡಿ ಮಿಸ್ಟೇಕ್ಸ್ ಆಗ್ತಾ ಇದೆ ಅಂತ. ಬಟ್ ಅವ್ರಿಗೆ ಅದ್ರ ಬಗ್ಗೆ ಯೋಚನೆನೇ ಇಲ್ಲ. ತುಂಬ ಕಷ್ಟ ಆಯಿತು ಆ್ಯಕ್ಚುಲಿ ಅದು ಆ ಗೇಮ್. ಓಕೆ, ಕ್ಯಾನ್ ಐ ಹ್ಯಾವ್ ದ VT ಪ್ಲೀಸ್? ನೋಡ್ತಾ ಇದ್ದೀನಿ, ಪಟ್ಟೇನು ಕ್ಲಾಸ್ ಮಾಡಿಲ್ಲ, ಅವ್ರು ನಿಮ್ಮವ್ರು ಕ್ಲಾಸ್ ಮಾಡ್ತಾರೆ, ಅವ್ರು ನೋಡಿ ಫಸ್ಟ್ ಕೌಂಟ್ ಮಾಡು. ಹಾಕು. ಹೌದೇ, ಅದೇನೆ ಅವನು ಬರೀ ಚೀಟಿಂಗ್ ಅವನು. ವೆರಿ ಗುಡ್, ವೆರಿ ಗುಡ್. ಓಕೆ ಓಕೆ, ವೆರಿ ಗುಡ್. ಒಳಗೆ ಬನ್ನಿ, ಒಳಗೆ ಬನ್ನಿ. ಬನ್ನಿ 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 ಬನ್ನಿ. ಮಕ್ಕದ ಮೇಲೆ ಇರ್ತದೆ, ಅಲ್ಲಿ ಕೆಡ್ಸ್ಕೊಬೇಡ. ಪಾಸ್. ಪಾಸ್. ಪ್ರತಿ ತಂಡದಿಂದ ಡ್ರಮ್ ಹಿಡಿದು ನಿಂತಿರುವ ಸದಸ್ಯರಿಗೆ ವೃತ್ತದ ಒಳಗೆ ಒಂದು X ಮಾರ್ಕ್ ಹಾಕಲಾಗಿದೆ. ಬ್ರದರ್, ಅರ್ಥ ಆಯ್ತಾ ಈಗ? ಬನ್ನಿ. ಓಕೆ, ಉಸ್ತುವಾರಿಗೆ ಬರ್ತೀನಿ. ಗಿಲ್ಲಿ ಇದರಿಂದ ಏನು ಅರ್ಥ ಆಯ್ತಪ್ಪ? ಅಣ್ಣ, ನಮ್ಮದೇ ಮಿಸ್ಟೇಕ್ ಆಯ್ತಣ್ಣ. ನಿಮಗೆಲ್ಲರಿಗೂ ಒಂದು ಚಿಕ್ಕದಾಗಿ ಒಂದು ವಿಚಾರ ಅರ್ಥ ಮಾಡಿಸ್ತೇನೆ. ಇಷ್ಟು ಸೀಸನಲ್ಲಿ ಕೂಡ ಒಂದು ಟಾಸ್ಕ್ ನಡೆದಾಗ ಬಿಗ್ ಬಾಸ್ ಪ್ರತಿಯೊಂದು ಲೆಟರ್ ಒಳಗಡೆ ಬರಬೇಕಾದ್ರೆ ಸಂಪೂರ್ಣವಾದಂಥ ಡೀಟೇಲ್, ಅಂದರೆ ಎಷ್ಟು ಡೀಟೇಲ್ಡ್ ಇರುತ್ತಂತಂದರೆ ಎಲ್ಲಿವರೆಗೆ ಅನೌನ್ಸ್ಮೆಂಟ್ ಆಗಬೇಕು, ಯಾವಾಗ ನಿಲ್ಲಿಸಬೇಕು, ಬಟ್ ಅಷ್ಟು ಡೀಟೇಲಿಂಗ್ ಕೊಟ್ಟ ಮೇಲೆ ಉಸ್ತುವಾರಿ ಅಂತ ಬಂದ ಮೇಲೆ ನಿಮಗೆ ಬಿಡುತ್ತೆ. ಟಾಸ್ಕ್ ಅನ್ನೋದೊಂದು ಸ್ಟಾರ್ಟ್ ಆದಮೇಲೆ ಬಿಗ್ ಬಾಸ್ ಯಾವ ಆ್ಯಂಗಲಲ್ಲೂ ಒಳಗೆ ಬರಲ್ಲ. ಕಾರಣಾಂತರಗಳಿಂದ ರಿಸಲ್ಟ್ ಕ್ಯಾನ್ಸಲ್ ಆಗಿದೆ, ಟಾಸ್ಕ್ ನಿಂತೋಗಿದೆ, ಕನ್ಫ್ಯೂಷನ್ಸ್ ಕ್ರಿಯೇಟ್ ಆದಾಗ ಏನು ಬೇಕಾರಾಗಿರ್ಬೋದು. ಆದರೆ ಬಿಗ್ ಬಾಸ್ ಮಧ್ಯದಲ್ಲಿ ಬಂದ್ಬಿಟ್ಟು ಗೈಡೆನ್ಸ್ ಕೊಡೋದು, ರೂಲ್ಸ್ ಏನು ಅಂತ ಹೇಳೋದು. ನಾನು ನಿಮ್ಗಳಿಗೆ ಹೇಳಬೇಕಾಗಿರೋದು, ಕಂಗ್ರ್ಯಾಚುಲೇಷನ್ಸ್, ಇದೇ ಫಸ್ಟ್ ಸೀಸನ್. ಸೊ ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲಿಗೆ ಚಪ್ಪಾಳೆ ತಟ್ಲ, ಸೆಲ್ಯೂಟ್ ಹೊಡಿಲ, ಏನು ಮಾಡಲಿ, ಅಥವಾ ಜನ ಏನು ಮಾಡಬೇಕು, ಇಲ್ಲ ಓಕೆ ಬಿಗ್ ಬಾಸೇ ಏನು ಮಾಡಬೇಕು, ನೀವು ಹೇಳಿ. ಅಶ್ವಿನಿ ಅವರು ಏನು ಹೇಳ್ತೀರಿ? ಇಲ್ಲ ಅಣ್ಣ, ಐ ಥಿಂಕ್ ತಪ್ಪಾಗಿದೆ ಅಣ್ಣ, ನಾನು ಅದನ್ನು ಒಪ್ಕೋತೀನಿ, ಆಗಿದೆ. ಗಿಲ್ಲಿ ಅವರೇ? ಅಣ್ಣ, ತಪ್ಪಾಗೈತಣ್ಣ, ನಾನು ಅದು ನೋಡ್ಕೋಬೇಕಾಯ್ತು ಅಣ್ಣ, ನೋಡ್ಕೊಂಡಿಲ್ಲ. ಈ ಟಾಸ್ಕ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಒಂದು ನೀವಿಬ್ಬರು ಮಾತಾಡ್ಕೋಬಿಡಿ, ಬುಡನೇ ರಾಂಗ್ ಇದೆ. ಹೌದಣ್ಣ. ಡನ್. ಈಗ ರಾಂಗ್ ಶಂಕುಸ್ಥಾಪನೆಯಿಂದ ಎಲ್ಲೆಲ್ಲಿ ಮಿಸ್ಟೇಕ್ ಆಯಿತು ಎತ್ತಿ ತೋರಿಸ್ತೀನಿ, ಆಮೇಲೆ ಮತ್ತೆ ಡೀಟೇಲ್ ಆಗೋಣ. ಕ್ಯಾನ್ ಐ ಹ್ಯಾವ್ ದ VT ಪ್ಲೀಸ್?
ಇಲ್ಲಿ ಯಾರಿಗಾನ ವಿಸಿಲ್ ಹೊಡೆಯಕ್ಕೆ ಬರುತ್ತಾ? ಯಾರು ಬೇಕಾದ್ರೆ ಏನು ಬೇಕಾದ್ರೆ ಪ್ರಾರಂಭ ಮಾಡಿ, ಕೇಳಿಸ್ಕೊತೀನಿ ನನಗೆ. ಇರಿ, ನಾನೇ ಹೇಳ್ತೀನಿ, ನೀವು ಸ್ಟಾರ್ಟ್ ಮಾಡಿ ಜಾನ್ವಿ ಅವರೇ. ಹೇಳಿ ಮೇಡಮ್. ಯಾವುದು ಸರಿಯಾಗಿ ಫಾಲೋ ಆಗಿಲ್ಲ ಸರ್ ಅದೇ. ಅದು ಗೊತ್ತಿದೆ, ಅದಲ್ಲ ಪ್ರಶ್ನೆ, ಅದು ಗೊತ್ತಿದೆ ಅಲ್ಲ. ಅದೆಲ್ಲ ಫಾಲೋ ಆಗಿದ್ರೆ ವಿಟಿ ಆಗ್ತಾ ಇದ್ದೆ ನಾನು. ಈಗ ಸಿಂಪ್ಲಿಫೈ ಮಾಡ್ತೀನಿ. ನಿಮ್ದೇನೇನು ತಪ್ಪು ಮಾಡಿದ್ರಿ ಜಾನ್ವಿ ಅವರೇ? ಸರ್ ಹೌದು, ರಾಶಿಕಂಗೂ ನನಗೂ ಬೇರೆ ಬೇರೆ ವಿಚಾರಕ್ಕೆ ನನಗೆ ಅವಳ ಮೇಲೆ ಸ್ವಲ್ಪ ಕೋಪ ಇತ್ತು ಸರ್. ಒಂದು ಕಾಫಿ ಪುಡಿ ಕದ್ದಾಗ 4 ಜನ ಒಟ್ಟಿಗೆ ಮಾಡಿದ್ವಿ. ಸೊ ಬೇಸಿಕ್ ಹಳೇದು ಯಾವುದೋ ವಿಚಾರ ತಲೆಯಲ್ಲಿತ್ತು ಇತ್ತು ಸರ್. ಹೌದು. ಸೊ ಅದು ಹೌದು, ಟಾಸ್ಕ್ ಅಂತ ಬಂದಾಗ ಪರ್ಸ್ನಲ್ ತೆಗಿಬಾರ್ದು, ಹಂಗೆ ಹಿಂಗೆ ಇತ್ತು. ಅವಳು ಸ್ವಲ್ಪ ಬಾಡಿ ಲ್ಯಾಂಗ್ವೇಜಲ್ಲಿ ನಂಗೆ ಆಟ ಆಡ್ಸೋದು ಅದು ಇದು ಮಾಡಿದಾಗ ಕೋಪ ಬಂತು. ನಾನೇ ಫಸ್ಟ್ ಡೌರಾಣಿ ಅಂತ ಹೇಳಿದೆ ಸರ್. ಈಗ ಬಾಡಿ ಲ್ಯಾಂಗ್ವೇಜ್ ಅವ್ರದ್ದು ಹಾಗೆ ಹೀಗೆ ಇತ್ತು ಅಂದರೆ ಇನ್ನು ಹೆಂಗಮ್ಮ ಇರುತ್ತೆ? ಟ್ರಾಫಿಕಲ್ಲಿ ನಿಂತ್ಕೊಂಡಂಗೆ ಬಾ ಹೋಗು, ನೀನು ಸ್ಟಾಪ್ ಮಾಡು, ನೀನು ಹೋಗು, ಹಿಂಗಿರುತ್ತಾ? ಅವ್ರಿಗೆ ಕೊಟ್ಟಿರೋ ಕೆಲಸ ಅವ್ರು ಮಾಡಬೇಕಾ? ಈಗ ಇದು ರಾಶಿಕನ್ ಫಾರ್ ಅಲ್ಲ, ರಾಶಿಕನ್ ಬಿಡೋಕೆ ಹೋಗ್ತೀನಿ ನಾನು. ನಿಮಗೆ ಮಾತಾಡ್ತಾ ಇದ್ದೀನಿ. ಹೇಗಿರ್ಬೇಕು ಬಾಡಿ ಲ್ಯಾಂಗ್ವೇಜು ಒಬ್ಬ ತಡಿಬೇಕಾದ್ರೆ? ಅಂದ್ರೆ ಸರ್ ಅದು ಏನೇ ಆದ್ರೂ ಅದು ಕಲೆಕ್ಟಿವ್ ರಿಯಾಕ್ಷನ್ ಸರ್. ನನಗೆ ಮನೆಯಲ್ಲಿ ಅಂದ್ರೆ ಯಾವ್ಯಾವ ನಾನು ಕೇಳ್ತಾ ಇರೋದು. ಸೊ ಬ್ಯಾಕ್ಲಾಗ್ ಇತ್ತು ಸರ್, 100%. ಓಕೆ, ಮುಂದುವರ್ಸಿ ಈಗ. ಸೊ ನಾನೇ ಶುರು ಮಾಡಿದೆ. ಆಮೇಲೆ ಸುದೀನ ಕಳಿಸಿದ್ದು ನೀನು ಅಂತ ಹೇಳಿದೆ ನಾನು. ಅಂದ್ರೆ ಆ ಒಂದು ನಾಮಿನೇಷನ್ ಅದನ್ನ ಸ್ಟ್ರಾಟಜಿ ಅಂತ ಬೇರೆ ಹೇಳಿದ್ರಿ. ಇಲ್ಲ, ಆಮೇಲೆ ಹೇಳಿದೆ, ಬಟ್ ಅದು ನನ್ನ ಸ್ಟ್ರಾಟಜಿ ಆಗಿರ್ಲಿಲ್ಲ. ಬಟ್ ಕಾವ್ಯ ಬಂದು ಅವ್ರ ಸ್ಟ್ರಾಟಜಿ ಆಗಿರುತ್ತೆ. ಹೇಳಿ. ನನ್ನ ಸ್ಟ್ರಾಟಜಿ ಆಗಿರ್ಲಿಲ್ಲ ಸರ್, ಪರ್ಸನಲ್ ಅಂತ ಹೇಳಿದ್ರಿ. ಆಮೇಲೆ ಹೇಳಿದೆ ಸರ್ ನಾನು. ಫಸ್ಟ್ ನಿಮ್ಮಿಬ್ಬರಲ್ಲಿ ಟಾಸ್ಕ್ ಸ್ಟಾರ್ಟ್ ಆದಾಗ ನಿಮಗೂ ರಾಶಿಕಾ ಅವ್ರಿಗೂ ಸ್ಟಾರ್ಟ್ ಆಗೋದಕ್ಕೆ ಫಸ್ಟ್ ಬೇಸಿಕ್ ಫೌಂಡೇಶನ್ ಏನು? ನಾನೇ ಸರ್. ಇದು ತಲೆಯಲ್ಲಿರಲಿ, ಭಾಳ ಇಂಪಾರ್ಟೆಂಟ್ ಆಗುತ್ತೆ ಇದು. ಬುಡ ಓಕೆ. ಆ ಕಡೆ ಏನು ಮಿಸ್ಟೇಕ್ ಆಯಿತು ರಕ್ಷಿತಾ ಅವರೇ? ಲೈನ್ ಅನಿಸುತ್ತೆ ನನಗೆ. ಡಿಫೆಂಡ್ ಮಾಡುವಾಗ ಸಮ್ವೇರ್ ನನಗೆ ಅನಿಸುತ್ತು ಅದೇ ರಾಂಗಾ ಗೊತ್ತಿಲ್ಲ ನನಗೆ. ಅದೇ ಮಾಡಿದ್ದೀನಿ. ಬಟ್ ನನ್ನ ಡಿಫೆನ್ಸ್ ಎಂತ ಪ್ರಾಬ್ಲಮ್ ಇತ್ತಾ? ತಲೆ ಕೆಡಿಸ್ಕೊಬೇಡಿ ರಕ್ಷಿತಾ. ಒಂದಂತೂ ಇಷ್ಟೇ ಮಾತಾಡಿದ್ಮೇಲೆ ಓಪನ್ ಆಗಿ ಹೇಳ್ತೀನಿ, ಆ ಇಡೀ ಟಾಸ್ಕಲ್ಲಿ ಕರೆಕ್ಟಾಗಿ ಆಡಿದ್ದು ನೀವು ಒಬ್ಬರೇ. ಆ ಟಾಸ್ಕ್ ನೀವು ನೋಡಿದ್ರಿ, ಅಷ್ಟು ಸೀರಿಯಸ್ ಟಾಸ್ಕ್. ಆ ಡ್ರಮ್ ಎತ್ಕೊಂಡು ನಿಂತ್ಕೊಳ್ಳೋರು ಒದ್ದಾಡ್ತಾ ಇದ್ದಾರೆ, ಬಕೆಟ್ ಎತ್ಕೊಂಡು ನೀರು ತೊಗೊಂಡು ಹೋಗೋರು ಒದ್ದಾಡ್ತಾ ಇದ್ದಾರೆ, ಸ್ಟಾಪ್ ಮಾಡೋರು ಒದ್ದಾಡ್ತಾ ಇದ್ದಾರೆ. ಫಿಸಿಕಲಿ ಅಷ್ಟು ಸ್ಟ್ರೈನ್ ಆಗ್ತಾ ಇದೆ. ಇಬ್ಬರು ಉಸ್ತುವಾರಿ ಒಂದು ತಪ್ಪಿಂದ ಆ ಈಗೋ ಇಲ್ಲಿ ರಬ್ಬಾಗುತ್ತೆ, ಇವ್ರುಗಳ ಮಧ್ಯೆ ಜಗಳ ಸ್ಟಾರ್ಟ್ ಆಗುತ್ತೆ, ಹಾಗೆ ಹೀಗೆ ಅಂದ್ಬಿಟ್ಟು ಫೈನಲ್ ಆಗಿ ನಿಮ್ಮಿಬ್ಬರದಲ್ಲೂ ನಡೆದಿದ್ದೇನು? ಯು ಆರ್ ಸೋ ಸ್ಟ್ರೈನ್ಡ್ ಔಟ್. ಎಲ್ಲರೂ ಸುಸ್ತಾಗಿದ್ರಿ. ಫಲ ಏನಿತ್ತು? ನಥಿಂಗ್. ಮಾತೆತ್ರೆ ಕಾಣಿಸ್ತಾ ಇದ್ದಿದ್ದು ಕೇಳಿಸ್ತಾ ಇದ್ದಿದ್ದು ಎರಡೇ, ನೀನು ನಾನು, ನಾನು ನೀನು. ನನಗೆ ಏಕವಚನದಲ್ಲಿ ಕರಿಬೇಡಿ, ಅದು ಕರಿಬೇಡಿ, ಇದು ಕರಿಬೇಡಿ. ಪರ್ಪಸ್ಸೇ ರಾಂಗ್ ಆಗಿರಬೇಕಾದ್ರೆ ರಿಸಲ್ಟ್ ಹೇಗೆ ಸರಿ ಇರುತ್ತೆ? ನಾನೊಂದು ಮಾತು ಹೇಳಿದ್ದೆ, ಪರೀಕ್ಷೆಯಲ್ಲಿ ಕ್ವಶನ್ ಪೇಪರ್ ಯಾವತ್ತೂ ರಾಂಗ್ ಆಗಲ್ಲ. ರಾಂಗ್ ಆಗೋದು ಬರೀ ಉತ್ತರಗಳು. ರೈಟ್. ಸೊ ಈಗ ಏಕವಚನ 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 ಬರ್ತೀನಿ ಅಲ್ಲಿಗೆ. ಟಾಸ್ಕ್ ಅಂಡರ್ಸ್ಟ್ಯಾಂಡಿಂಗ್ ವಿಚಾರ ಬಂದಾಗ ಅಂಡರ್ಸ್ಟ್ಯಾಂಡಿಂಗ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಒಂದು ಮೂಮೆಂಟಲ್ಲಿ ಪೀಕ್ ಹೊರಟೋಗುತ್ತೆ. ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಏನು ಅದಕ್ಕೆ ಅಶ್ವಿನಿ ಅವರೇ? ಅಣ್ಣ, ಫಸ್ಟ್ ಥಿಂಗ್ 12 ನಿಮಿಷ ಕೌಂಟ್ ಆಗಬೇಕಿತ್ತು, 7:20 seconds. ಇಲ್ಲಿಂದ ಪ್ರಿಪೇರ್ ಆಗಿ ಹೋಗ್ತೀನಿ ನಾನು. ಐ ಥಿಂಕ್ ಆಲ್ಮೋಸ್ಟ್ 12 minutes ಮುಗೀತು. ಇನ್ನೇನು 13th minute ಸ್ಟಾರ್ಟ್ ಆಯಿತು. ಕಾವ್ಯ ಮತ್ತು ಗಿಲ್ಲಿ ಅವರು ನನ್ನನ್ನು ಪ್ರವೋಕ್ ಮಾಡಬೇಕಾಗಿರುತ್ತೆ. ಬಟ್ ನಾನು ಎಣಿಸ್ತಾ ಇರ್ತೀನಿ, 12 ನಿಮಿಷ ಆಗಿರೋದು ನನಗೆ ಗೊತ್ತಿರುತ್ತೆ. ಬರ್ತಾ 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 ತುಂಬ ಪರ್ಸ್ನಲಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾನಲ್ಲಿ ಕ್ಯಾಪ್ಟನ್ಸಿ ಓಟದಲ್ಲಿ ಕೂತಿದ್ದೀನಿ ಅನ್ನೋದನ್ನು ನನಗೆ ಮರೆಯೋಷ್ಟು ನನ್ನನ್ನು ತುಂಬ ಟಾಂಟ್ ಮಾಡ್ತಾರೆ. ಸೊ ಅಟ್ ದ್ಯಾಟ್ ಪಾಯಿಂಟ್ ಆಫ್ ಟೈಮ್ ನನಗೆ ಅನ್ಸೋದು ಒಂದೇ, ಎಷ್ಟು ಬರುತ್ತೋ ಬರಲಿ, ಲೆಟ್ ಮೀ ಟೇಕ್ ಇಟ್. ಬಿಕಾಸ್ 8ನೇ ವಾರದ ಒಂದು ಬಿಗ್ ಬಾಸ್ ಮನೇಲಿ ನಾನು ಕೂತಿದ್ದೀನಿ ಅಂದಾಗ ತುಂಬ ಜನ ಅನೇಕ ಸಲ ನನ್ನ ಮೇಲೆ ಕೆಸರು ಎರಚುವಂಥ ಪ್ರಯತ್ನ ಮಾಡಿದ್ದಾರೆ. ಸೊ ಎಷ್ಟು ಕೊಡ್ತಿರೋ, ಎಷ್ಟು ಮಾತಾಡ್ತಿರೋ ಮಾತಾಡಿ ಅಂತ ಹೇಳಿ ನಾನು ಅವತ್ತು ಕ್ಯಾಪ್ಟನ್ಸಿ ಅನ್ನೋದನ್ನು ಮರೆತು ಅದನ್ನು ತಗೊಳ್ಳೋದನ್ನು ನಾನು ಫೋಕಸ್ ಮಾಡ್ತಿದ್ದೆ ಅಣ್ಣ. ಸೊ ನಿಮ್ಮ ಪ್ರಕಾರ ಈ ಟಾಸ್ಕಲ್ಲಿ ಸೋತಿದ್ದು ನೀವಲ್ಲ, ಗಿಲ್ಲಿ ಮತ್ತು ಕಾವ್ಯ ಅವರು. ಅಶ್ವಿನಿ ಅವರೇ? ಸೊ ಇನ್ಫ್ಯಾಕ್ಟ್ ಅವ್ರು ಗೆದ್ದರಾಗಾರೆ? ಇಲ್ಲ ಅಣ್ಣ, ಅವ್ರು ಗೆದ್ರು ಅಂತ ನನಗನ್ಸಲ್ಲ.
ಅಣ್ಣ ನನಗೆ ಗಿಲ್ಲಿ ನನ್ನ ಜೊತೆಗೆ ಅಂತ ಬಂದಾಗ ನನ್ನ ಜೊತೆಲಿ ಅವನ ಬಿಹೇವಿಯರ್ ಅಥವಾ ನನ್ನನ್ನು ಟಾಂಟ್ ಮಾಡೋದಾಗ್ಬೋದು, ಬೇರೆಯವ್ರಿಗೆ ನನ್ನ ಬಗ್ಗೆ ಬೇರೆನೇ ಒಂದು ಪರ್ಸ್ಪೆಕ್ಟಿವ್ ಕೊಡೋದ್ರಲ್ಲಿ ಅವನು ಐ ಥಿಂಕ್ ಹಿ ಈಸ್ ಒನ್. ಯಾಕಂದರೆ ಈ ಹಿಂದೆ ನನಗೂ ರಘು ಅವ್ರಿಗೂ ಆದಾಗ ಅವ್ರು ಹೇಳ್ತಾರೆ 8 ವಾರದಿಂದ ನೀವೇನು ದಬಾಕಿದ್ದೀರಾ ಅಂತೆಲ್ಲ ಮಾತಾಡ್ತಾರೆ. ಸೊ ಐ ಆಮ್ ಸಾರಿ ಟು ಗೋ ಬ್ಯಾಕ್ ದೇರ್ ಅಣ್ಣ. ಒಂದು ನಾನು ಯಾವುದೇ ಥರ ಇಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡುವಂಥ ವ್ಯಕ್ತಿ ನಾನಲ್ಲ. ಎಲ್ಲೋ ನಮಗೆ ಮನೇಲೂ ಇಷ್ಟ ಇಲ್ಲ ಅಂದಾಗ ಆ ಮನೇಲಿ ಒಂದು ಲೋಟ ನೀರು ಕುಡಿಯೋಕ್ಕೂ ನಮಗೆ ಇಷ್ಟ ಆಗಲ್ಲ. ಸೊ ನನ್ನ ಸ್ವಾಭಿಮಾನ ಅಂತ ಬಂದಾಗ ನನಗೆ ನಾನೇ ಇದು ಮಾಡ್ಕೊಂಡೆ ಬಿಟ್ಟರೆ ಯಾರು ಅದನ್ನ ಸ್ವಾಭಿಮಾನ ನೋಡಿ ಅಂತಲ್ಲ ಅಶ್ವಿನಿ ಅವರೇ. ಈಗ ಅವ್ರಿಗೆ ಏನು 8 ವಾರದಲ್ಲಿ ದಬಾಕಿದೆ ಅನ್ನೋಕ್ಕಿಂತ ಮುಂಚೆ ನೀವು ಒಂದು ಸ್ಟೇಟ್ಮೆಂಟ್ ಹೇಳ್ತೀರಲ್ಲ ಬಂದಿದ್ದು 3ನೇ ವಾರ ಅಂತ. ಅದು ಅಣ್ಣ ನಾನು ಹೇಳಿಲ್ಲ, ಅವ್ರು ಹೇಳಿದ್ಮೇಲೆ ನಾನು ಹೇಳ್ತೀನಿ. ಒಂದು ಹೇಳ್ತೀನಿ, ಎಲ್ಲಾರ್ದು ತಗೊಳ್ಳಿ, ಯಾರಿದ್ರೊಳಗೆ ಈ ಮನೇಲಿ ಕರೆಕ್ಟ್ ಆಗಿದ್ದೀರಿ ಹೇಳಿ. ಅಣ್ಣ ನಾನು ಸರಿ ಅಂತ ನಾನು ವಾದ ಮಾಡ್ತಾ ಇಲ್ಲ. ಮತ್ತೆ ವಾದನೆ ಬರಲ್ವಲ್ಲ ಅಲ್ಲ, ಅಶ್ವಿನಿ ಇದು ಅವರೇ. ಹೇಳಿದ್ದಕ್ಕೆ ನನಗೆ ಆ ಪಾಯಿಂಟ್ ಆಫ್ ಟೈಮಲ್ಲಿ ನನಗೆ ಏನೆಲ್ಲ ತಲೆಯಲ್ಲಿತ್ತು. ಈಗ ಬಿಗ್ ಬಾಸ್ ಒಂದು ಟಾಸ್ಕ್ ಕೊಡ್ತಾರೆ, ಟಾಸ್ಕ್ ಕೊಟ್ಟು ಇಬ್ರು ಆಯ್ಕೆ ಮಾಡ್ತಾರೆ ಟ್ರಿಗರ್ ಮಾಡೋದಕ್ಕೆ ಅಂದ್ಬಿಟ್ಟು. ಅವಾಗ ಆ ಕಡೆನೂ ಇರುತ್ತೆ ಈ ಕಡೆನೂ ಇರುತ್ತೆ. ನಾನು ಇದನ್ನು ತೊಗೊತೀನಿ ಅಂತ ಹೋದಾಗ ಏನಾಗುತ್ತೆ, ಆ ಟಾಸ್ಕಿಗಂತೂ ಗೌರವ ಕೊಟ್ಟಂಗಂತೂ ಆಗಲಿಲ್ಲ ಬಿಡಿ. ಓಕೆ, ಅವರಿಬ್ಬರನ್ನ ಎಕ್ಸ್ಪೋಸ್ ಮಾಡಬೇಕು ಅಂತ ಆಯ್ತಾ ನಿಮಗೆ? ಅಣ್ಣ ಅವರಿಬ್ಬರನ್ನ ಎಕ್ಸ್ಪೋಸ್ ಅನ್ನೋಕ್ಕಿಂತ ಎಷ್ಟು ಅವ್ರ ಮನಸ್ಸಲ್ಲಿ ಏನಿದೆ ನನಗೆ ಗೊತ್ತಾಗಲಿಲ್ಲ. ಅದೇಂಗ್ ಗೊತ್ತಾಗುತ್ತೆ ಅವರಿಬ್ಬರಿಗೆ? ಎಸ್, ನಾನು ಹೇಳ್ತಾ ಇರೋದು ಈಗ ಬಿಗ್ ಬಾಸ್ ಟ್ರಿಗರ್ ಮಾಡಿನೇ ಅಂತ ಅವ್ರನ್ನ ಬಿಟ್ಟಿರ್ಬೇಕಾರೆ ಅವ್ರು ಬಂದು ಹೊಗಳಕ್ಕಾಗುತ್ತಾ ಅಲ್ಲಿ? ಈಗ ಫಾರ್ ಎಕ್ಸಾಂಪಲ್ ಇಷ್ಟು ಸೀಸನಲ್ಲಿ ಎಷ್ಟೋ ಸ್ನೇಹಿತರು ಟಾಸ್ಕಲ್ಲಿ ಆಪೋಸಿಷನ್ ಟೀಮ್ ಆಗಿರ್ಬೇಕಾದ್ರೆ ನೀರು ಎರಚಿ ಸೋಪ್ ಎರಚಿ ಏನು ಮಾಡ್ತಿರೋ ಮಾಡಿ ಡಿಸ್ಟರ್ಬ್ ಮಾಡಿ ಹಂಗೆಲ್ಲ ಆದಾಗ ಲಾಸ್ಟ್ ಟೈಮು ಯಾರು ನಮ್ಮ ಡ್ರೋನ್ ಆಗಿರ್ಬೋದು, ಸಂಗೀತ ಅವರು ಆಗಿರ್ಬೋದು, ಹಾಸ್ಪಿಟ್ಲಿಗೆಲ್ಲ ಹೋಗ್ಬೋದ್ರು. ನೀವು ಹೇಳೋದು ಅದೆಲ್ಲ ಪರ್ಸ್ನಲ್ ಗ್ರಡ್ಜ್ ಅಂತೀರ. ಕೊಟ್ಟಿರೋ ಟಾಸ್ಕ್ ಮಾಡಲೇಬೇಕಲ್ಲ ಅವರು. ಮಾತಾಡ್ಬೇಕಾದ್ರೆ ನೀವು ಕುಗ್ತಾ ಇಲ್ಲ ಅಂದ್ರೆ ಅದು ಇನ್ನೂ ವರ್ಸ್ಟ್ ಆಗ್ತಾ ಇರ್ಬೋದು. 12 ನಿಮಿಷ ಆದರೂ ನೀವು ತೊಗೊತಾ ಇದ್ದೀರಾ ಅಂತಂದರೆ ಇನ್ನೂ ಹೋಗ್ತಲೇ ಇರ್ಬೋದು. ಈಗ 13 ನಿಮಿಷ ನಿಮಗೆ ಕಾನ್ಸಂಟ್ರೇಷನ್ ಇರಬೇಕಾಗಿದ್ದು ಬಿಗ್ ಬಾಸ್ ಕೊಟ್ಟಂಥ ಒಂದು ಟಾಸ್ಕ್. ಆ ಟಾಸ್ಕಲ್ಲಿ 13 ನಿಮಿಷ ಆದ ತಕ್ಷಣ ನೀವು ಹೋಗಿ ನಿಮ್ಮ ಕರೆಕ್ಟಾಗಿ ಬೆಲ್ ಹೊಡೆದಿದ್ರೆ ಗೆಲ್ತಾ ಇದ್ದಿದ್ದು ನೀವು, ಅವರಿಬ್ಬರಲ್ಲ. ಕ್ಯಾಪ್ಟನ್ ಆಗಿರ್ತಾ ಇದ್ದಿದ್ದು ತಾವು. ಕ್ಯಾಪ್ಟನ್ ಆಗಿದ್ದಿದ್ರೆ ನೀವು ರೂಲ್ ಮಾಡ್ತಾ ಇದ್ದೀರಿ. ಈಗ ಗಿಲ್ಲಿ ಹಾಗೂ ಕಾವ್ಯ ಅವ್ರು ಕೊಟ್ಟಿರೋ ಕೆಲಸನ ಅವ್ರಿಗೆ ಮಾಡಿದ್ದಾರೆ. ಅವ್ರು ಸೋಲಿಸ್ಬೇಕಿತ್ತು, ಸೋಲಿಸಿದ್ದಾರೆ. ಈಗ ಇಲ್ಲಿ ನಾವು ಹೇಳೋದು ಇದೇನೆ, ಟ್ರಿಗರಿಂಗ್ ಪಾಯಿಂಟ್ ಅಂತ ಇಟ್ಕೊಂಡು ಇಷ್ಟು ಅವಮಾನ ಆಗ್ತಾ ಇದೆ ಅಂದರೆ, ನಾನು ಕೇಳಿದ ಈ ಮನೆಯಲ್ಲಿ ಯಾರಿಗೂ ಅವಮಾನ ಮಾಡ್ತಾ ಇಲ್ಲ. ಹೋಗೇ ಬಾರ ನನ್ನನ್ನು ಹೋಗ್ಬೇಡ ನಿನ್ನನ್ನು ಹೋಗ್ಬೇಡ ಅಂತ ಕರಿಬೇಡಿ ಅಂತ ಹೇಳ್ತೀರಿ. ಯಾರಿಲ್ಲಿ ಯಾರಿಗಾನ ಹೋಗ್ಬೇಡ ಬರಬೇಡ ಹೋಗೋ ಬಾರೋ ಅಂತ ಯಾರ್ಯಾರಿಗೆ ಕರಿತಾ ಇಲ್ಲ ಇಲ್ಲಿ? ಕೆಲವ್ರಿಗೆ ಮಾತ್ರ ಹೋಗಿ ಬನ್ನಿ, ಕೆಲವ್ರಿಗೆ ಹೋಗೇ ಬಾರೆ. ಹೆಂಗದು? ಏನು ಚಿಕ್ಕಪ್ಪಂದ್ರ ದೊಡ್ಡಪ್ಪಂದ್ರ ಮಕ್ಕಳ ನೀವೆಲ್ಲರೂ? ನೀವೇ ಡಿಸೈಡ್ ಮಾಡಿಬಿಡ್ತೀರಾ ನಾನು ಇವ್ರ ಹತ್ರ ಮಾತ್ರ ಹೋಗಿ ಬನ್ನಿ ಅನ್ನಿಸ್ಕೊಬೇಕು, ಮಿಕ್ಕಿದ್ದಿದ್ರೆ ಓಕೆ ಅಂತ? ಹೆಂಗದು? ನಾನು ಕೇಳೋದು ರೆಸ್ಪೆಕ್ಟ್ ಕೆನಾಟ್ ಬಿ ಒನ್ ಸೈಡೆಡ್. ನಿಮಗೆ ಹೋಗಿ ಬನ್ನಿ ಅಂತ ಅನ್ನಿಸ್ಕೊಬೇಕು ಅಂದರೆ ಪ್ರತಿ ಒಂದು ಚಿಕ್ಕ ಮಗುಗೂ ಹೋಗಿ ಬನ್ನಿ ಅನ್ನೋದು ಕಲೀರಿ. ಅದು ಹೆಂಗೆ ಅಶ್ವಿನಿ ಅವರೇ? ನಿಮಗೆ ಆಗೋ ಅವಮಾನ ಬೇರೆಯವ್ರಿಗೆ ಆಗಲ್ವ ನೀವು ಏಕವಚನದಲ್ಲಿ ಮಾತಾಡಬೇಕಾದ್ರೆ? ಓಕೆ, ಅವನೇನು ಚಿಕ್ಕವರು ಅಂತ ಮಾತಾಡ್ತಾ ಇದ್ದಾರೋ ಅಥವಾ ಅವ್ರ ಸಾಧನೆಗಳಿಲ್ಲ ಅಂತ ಮಾತಾಡ್ತೀರೋ, ಹೌ ಡು ಯು ಡಿಸೈಡ್ ಇವರಿಗೆ ನಾನು ಹೋಗೋ ಬಾರೋ ಅಂತೀನಿ, ಅವ್ರು ನನಗೆ ಹೋಗಿ ಬನ್ನಿ ಅನ್ಬೇಕು ಅಂತ? ಅಣ್ಣ ನಾನು ಯಾವತ್ತೂ ಗಿಲ್ಲಿನಾಗಲಿ ಅಥವಾ ಈ ಮನೇಲಿ ಪ್ರತಿಯೊಬ್ಬರೂ ಅಷ್ಟೇ, ಪ್ರಾರಂಭ ಆ ಕಡೆಯಿಂದ ಆಗಿದೆ, ಗಿಲ್ಲಿ ಕಡೆಯಿಂದ ಆಗಿದೆ. ಸೊ ಗಿಲ್ಲಿ ಮಾತಾಡಿದಾಗಲೂ ಕೂಡ ಉಸ್ತುವಾರಿ ಸಂದರ್ಭದಲ್ಲಿ ನಾನು ಅವನನ್ನು ಸ್ಟಾಪ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಆ್ಯಂಡ್ ಇನ್ಕ್ಲೂಡಿಂಗ್ ರಘು ಅವ್ರ ವಿಚಾರ ಬಂದಾಗಲೂ ಅವ್ರು ಈ ಮನೆಗೆ ಬಂದಿದ್ದ ದಿನದಿಂದ ಕೂಡ ಅವ್ರು ಹಾಗೆ ಮಾತಾಡಿದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಇವರು ಆ ವಿಚಾರಗಳಲ್ಲಿ ಮಾತಾಡಿದಾಗ ನಾನು ಸ್ಟ್ಯಾಂಡ್ ತೊಗೊಂಡಿದ್ದೀನಿ ಅಣ್ಣ. ಮತ್ತು ಉಸ್ತುವಾರಿ ಅಂತ ವಹಿಸಿದಾಗಲೂ ಮೊದಲು ಗಿಲ್ಲಿಯಿಂದ ಪ್ರಾರಂಭ ಆಗುತ್ತೆ, ಅದಕ್ಕೆ ನಾನೇನು ಉತ್ತರ ಕೊಡಬೇಕು ಅಲ್ಲಿ ಕೊಟ್ಟಿದ್ದೀನಿ. ಬಟ್ ಇಲ್ಲಿ ನಾನು ಯಾವತ್ತೂ ಕೂಡ ಮನೇಲಿ ಯಾರೂ ನನ್ನ ಜೊತೆ ಆ ರೀತಿ ಮಾತಾಡಿಲ್ಲ ಅಂದಾಗ ನಾನು ಯಾರನ್ನು ಹೋಗಲೇ ಬಾರಲೆ ಅಂತ ಮಾತಾಡಿಲ್ಲ. ಇಟ್ಸ್ ನಾಟ್ ದಟ್ ಐ ವಾಂಟೆಡ್ ಟು ಎಕ್ಸ್ಪೋಸ್ ಹಿಮ್ ಆರ್ ಐ ವಾಂಟೆಡ್ ಟು ಪ್ರೂವ್ ಐ ಆಮ್ ರೈಟ್. ಆ ಥರದ್ದು ಯಾವುದೂ ಅನ್ನಿಸ್ಲಿಲ್ಲ. I wanted to take it. Purposely I wanted to take it. Because I wanted to tell myself I am strong. You wanted to take it. ಏನು ಸಾಧಿಸಿದ್ರಿ ಅಶ್ವಿನಿ ಅವರೇ? ಟಾಸ್ಕ್ ಹಾಳಾಯಿತು. ಇನ್ನೊಂದು ನೀವಾಗಿ ಗೆದ್ದು ಕ್ಯಾಪ್ಟನ್ ಆಗಿದ್ರೆ ಒಂದು ಉದಾಹರಣೆ ಸೆಟ್ ಮಾಡ್ಬೋದಿತ್ತು. ಇಂಥ ಶೂನ್ಯ ಅಂತ ಹೇಳ್ತಿರಲ್ಲ ರಘು ಅವ್ರನ್ನ, ಅವ್ರಿಗೆ ಉದಾಹರಣೆ ಸೆಟ್ ಮಾಡ್ಬೋದಿತ್ತೆ ಕ್ಯಾಪ್ಟನ್ ಆದರೆ ಏನು ಅಂದ್ಬಿಟ್ಟು. ಇಲ್ಲ ಅಣ್ಣ, ನನಗೆ ತುಂಬಾನೇ ಒಂದು ಲೆವೆಲ್ವರೆಗೂ ನನಗೆ ತುಂಬಾನೇ ಟಾಂಟ್ ಮಾಡಿದ್ದಾರೆ ಅಣ್ಣ. ಅನೇಕರು ಇಲ್ಲಿ ತುಂಬಾ ಜನ ಟಾಂಟ್ ಮಾಡಿದ್ದಾರೆ. ಒಂದು ಮಾತು ಹೇಳ್ತೀನಿ ಅಶ್ವಿನಿ ಅವರೇ, ಟಾಂಟ್ ಅನ್ನೋದು ಎಲ್ರಿಗೂ ಮಾಡ್ಕೋತಾ ಇದ್ದೀರಿ. ನೀವು ಹೇಳೋದು ಮೊದಲನೇ ವಾರದಿಂದ ನೀವು ಮಾತಾಡೇ ಇಲ್ವಾ? ಅಣ್ಣ ನಾನು ಅದು ಹೇಳೇ ಇಲ್ಲ. ಮತ್ತೆ ಇವಾಗ ಒಂದು ಮಾತು ಹೇಳ್ತೀನಿ ಕೇಳಿ. ಎಷ್ಟೋ ಸಲ ನಾವು ಮಾತಾಡ್ಬೇಕಾದ್ರೆ ಎದುರುಗಡೆ ನಿಮ್ದೊಂದು ಚಿಕ್ಕದಾಗಿ ಒಂದು ಅಗ್ರೆಷನ್ ರೀತಿಯಲ್ಲಿ ನೀವು ಆನ್ಸರ್ ಸ್ಟಾರ್ಟ್ ಮಾಡೋಕ್ಕೆ ಹೋದಾಗ ಅಲ್ಲಿ ಟ್ರಿಗರ್ ಆಗುತ್ತೆ. ಈಗ ಎಷ್ಟು ಸಲ ವಾದ ಮಾಡ್ತಿದ್ದಂಗೆ ನೀವು ಸ್ಟ್ರೈಟ್ ಅವೇ ಕೈ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಬೆರಳು ತೋರ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಆ ಕಡೆಯಿಂದ ಅದೇ ಬರೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ನಿಮಗೆ ಟ್ರಿಗರ್ ಆಗುತ್ತೆ.
ಸೊ ದೇರ್ ಇಸ್ ಆಲ್ವೇಸ್ ಅ ಈಕ್ವಲ್ ರಿಯಾಕ್ಷನ್ ಅಲ್ವಾ ಅಶ್ವಿನಿ ಅವರೇ? ಅಣ್ಣ ಮೇ ಬಿ ನಾನು ಅದು ಸಿಚುವೇಶನ್ ಬೇರೆ ಯಾವ ಸಂದರ್ಭಗಳಲ್ಲಿ ನಾನು ಅಗ್ರಿ ಮಾಡ್ಬೋದೇನೋ ಅಣ್ಣ. ಯಾಕಂದರೆ ನನಗೂ 8 ವಾರ ಪ್ರಯಾಣ ಆಗಿರೋದ್ರಿಂದ ತುಂಬಾ ಜರ್ನಿ ಇದೆ, ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಾನು ಮಾತಾಡಲ್ಲ. ಬಟ್ ಖಂಡಿತವಾಗ್ಲೂ ಜಸ್ಟ್ ಈಗ ಈ ಹಿಂದೆ ನಡೆದಂಥ ಘಟನೆಗಳಲ್ಲಿ ರಘು ಆ್ಯಂಡ್ ಗಿಲ್ಲಿ ಅಂತ ಬಂದಾಗ ಡೆಫಿನೆಟ್ಲಿ ನಾನು ನನ್ನ ಸ್ಟ್ಯಾಂಡನ್ನು ತೊಗೊಳ್ತೀನಿ ಅಣ್ಣ. ನನ್ನನ್ನು ಫಸ್ಟ್ ಪ್ರೊವೋಕ್ ಮಾಡಿದ್ದು ಅವರೇನೆ. ಹಾಗಾಗಿ ಇವರಿಬ್ಬರಿಗೂ ನಾನು ಅದನ್ನು ಇದು ಮಾಡ್ತೀನಿ ಬಿಟ್ಟರೆ ಡೆಫಿನೆಟ್ಲಿ ಅದು ನನ್ನಿಂದ ಪ್ರಾರಂಭ ಆಗಿದೆ ಅಂತ ನಾನು ಒಪ್ಕೊಳ್ಳೋದಿಲ್ಲ. ನಾನು ಈ ಮನೇಲಿ ಇನ್ನೂ ಸ್ಟ್ರಾಂಗಾಗಿ ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ಐ ಪ್ರಾಮಿಸ್ ದಿಸ್ ಟು ಮೈ ಸೆಲ್ಫ್. ದಟ್ ಇಸ್ ವಾಟ್ ಐ ವೆಂಟ್ ಥ್ರೂ ದೇರ್. ಎಷ್ಟೋ ಶನಿವಾರ ನಾವು ಮಾತಾಡ್ಬೇಕಾದ್ರೆ ಕೆಲವು ನೀವು ಒಪ್ಕೊಂಡಿದ್ದೀರಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಕೆಲವು ಆರ್ಗ್ಯುಮೆಂಟ್ಗಳಾಗಲ್ಲ ಅಥವಾ ಕೆಲವು ಡಿಬೇಟ್ಸ್ಗಳು ಶನಿವಾರ ನಡೆದಿರಲ್ಲ ಅಶ್ವಿನಿ ಅವರೇ. ಹಾಗಂದ ತಕ್ಷಣ ನಡೆದಿದ್ದೆಲ್ಲ ಕರೆಕ್ಟ್ ಅಂತ ನಾವು ಹೇಳೋಕ್ಕಾಗಲ್ಲ ಅಶ್ವಿನಿ ಅವರೇ. ನಿಮಗೆ ಗೊತ್ತಿಲ್ಲದೆ ಎಷ್ಟೋ ಸಲ ನಾವು ಕೇಳೋಕ್ಕೆ ಹೋದಾಗ ನಾನು ಗ್ಯಾರಂಟಿ ಇಲ್ಲ ನನಗೆ ಗೊತ್ತಿಲ್ಲ ಅಂದಾಗ ಟ್ರಿಗರಿಂಗ್ ಪಾಯಿಂಟ್ಸ್ ನಿಮ್ಮ ಕಡೆಯಿಂದನೂ ಆಗಿರ್ಬೋದು. ಸೊ ಮನುಷ್ಯ ಆಗಿ ನಾವು 100% ಕರೆಕ್ಟ್ ಇಲ್ಲ ಅಂದಾಗ ಇನ್ನೊಬ್ಬರ ಬಗ್ಗೆ ಏನು ಮಾತಾಡೋಕ್ಕಾಗುತ್ತೆ? 2ನೇ ಪಾಯಿಂಟು, ನಾನು ಇಲ್ಲೆಲ್ಲ ಹೆಣ್ಮಕ್ಳಿಗೆ ಕೇಳಬೇಕಾಗಿರೋದು, ನೀವೆಲ್ಲರೂ ನಿಮ್ಮ ನಿಮ್ಮ ಮರ್ಯಾದೆ, ಹೆಣ್ಣು ಅನ್ನೋ ಮರ್ಯಾದೆ ಅವ್ರ ಕೈಲಿ ಕೊಟ್ಕೊಂಡು ಕೂತಿದ್ದೀರಾ? ಅವರಿಗೆ ಜವಾಬ್ದಾರಿ ವಹಿಸಿದ್ದೀರಾ ಕಾಪಾಡೋಕ್ಕೆ ನಿಮ್ಮನ್ನು? ಹಾಂ ರಿಷಾ ಅವರೇ, ನಿಮಗೆ ಯಾರ್ದಾರು ಸಪೋರ್ಟ್ ಬೇಕಾ? ಬೇಡ ಸರ್. ನಿಮಗೆ ಬೇಕೇನ್ರಿ ಜಾನ್ವಿ ಅವರೇ? ಹಾಂ, ಮತ್ತು ಮಾತೆತ್ತರೆ ಯಾವ ಹುಡುಗಿಗೂ ಹಿಂಗೆ ಮಾತಾಡಬೇಡಿ, ಯಾವ ಹೆಣ್ಣಿಗೂ ಹಿಂಗೆ ಮಾತಾಡಬೇಡಿ ಅಂದಾಗ ನಾನು ಕೇಳಬೇಕಾಗಿರೋದು, ನಿಮ್ಮನ್ನು ನೀವು ಕಾಪಾಡ್ಕೊಳಕ್ಕೆ ಬರಲ್ವಾ? ನಾನು ಕೇಳ್ತಾ ಇರೋದು ಈ ವುಮನ್ ಕಾರ್ಡ್ ಯಾಕೆ? ಯಾರ ಹತ್ರ ಯಾವ ಹುಡುಗಿಗೂ ಹಂಗೆ ಮಾತಾಡಬೇಡಿ, ಯಾವ ಹೆಂಗನು ಯಾರು ಏನು ಮಾತಾಡ್ತಾ ಇದ್ದಾರೆ ಇಲ್ಲಿ? ಅವ್ರು ತಪ್ಪು ಅನ್ಸಿದ್ರೆ ಅವ್ರು ಬರ್ತಾರಲ್ಲ. ಮಾತೆತ್ತರೆ ಇದನ್ನು ಎತ್ತಬೇಕಾದ್ರೆ ಯಾರಾದರೂ ಜವಾಬ್ದಾರಿ ಕೊಟ್ಟಿದ್ರೆ ಒಪ್ಕೋತೀನಿ. ಮಾತೆತ್ತರೆ ಯಾರಿಗೂ ಹೆಣ್ಣು ಈ ಒಂದು ಕಾರ್ಡು ತುಂಬ ಪ್ಲೇ ಆಗ್ತಾ ಇದೆ, ದಯವಿಟ್ಟು ಯಾರು ಮಾಡಬೇಡಿ. ನೀವೆಲ್ಲ ಒಳಗಡೆ ಹೋಗಿರೋದು ಆಡೋಕ್ಕೆ. ಇಲ್ಲ ನೀವು ಬಿಗ್ ಬಾಸಿಗೆ ಹೇಳ್ಬಿಡಿ, ಸರ್ ಒಂದು ವುಮೆನ್ಸ್ ಬ್ಯಾಚ್ ಮಾಡಿ, ಒಂದು ಮೆನ್ಸ್ ಬ್ಯಾಚ್ ಮಾಡಿ, 2 ಸೀಸನ್ ಮಾಡಿ ಒಂದು ವರ್ಷದಲ್ಲಿ ಅಂತ. ಅದು ಚೆನ್ನಾಗಿರುತ್ತೆ. ಇಲ್ಲಿ ಯಾರು ಗೌರವ ಕೊಡದೆ ಯಾರೂ ಇಲ್ಲ. ದಯವಿಟ್ಟು ಈ ಬಿಗ್ ಬಾಸ್ ಸೀಸನ್ನಲ್ಲಿ ಬಿಗ್ ಬಾಸ್ ಶೋ ಒಳಗಡೆ ಹೆಣ್ಣು ಮಕ್ಕಳಿಗೆ ಅವಮಾನನೋ ಅದನ್ನು ನಾವೆಲ್ಲ ಕಣ್ಣಿಟ್ಟು ಕಾಯ್ತಾ ಇದ್ದೀವಿ, ನಮಗೂ ಗೊತ್ತಾಗುತ್ತೆ. ಲಾಸ್ಟ್ ಟೈಮ್ ರಿಷಾ ಅವರಿಗೆ ನಾನು ಮಾತಾಡಬೇಕಾದ್ರೆ ರಿಷಾ ಅವರು ಒಂದು ಮಿಸ್ಟೇಕ್ ಆಗುತ್ತೆ, ರಾಶಿಕ್ ಅವರಿಂದ ಒಂದು ಮಿಸ್ಟೇಕ್ ಆಗುತ್ತೆ. ಬಟ್ ಐ ವಿಲ್ ಪ್ರೌಡ್ಲಿ ಟೆಲ್, ಅವ್ರು ಕರೆಕ್ಟ್ ಮಾಡ್ಕೊಂಡು ಆಡ್ತಾ ಇದ್ದಾರೆ. ಇಲ್ಲಿ ಯಾರು ಓಕೆ ಗಂಡು ಮಕ್ಕಳಿಗೆ ಹಂಗೆ ಮಾತಾಡಬೇಡಿ, ಯಾರಾದರೂ ಮಾತಾಡ್ತಾ ಇದ್ದಾರಾ? ನಾನು ಕೇಳ್ತಾ ಇರೋದು, ಈ ಶೋ ಹೆಣ್ಣಿಗೆ ಗೌರವ ಕೊಡದೆ ಸಾಧ್ಯನೇ ಇಲ್ಲ. ಹಾಗಂತ ಲಾಸ್ಟ್ ವೀಕ್ ನಾನು ಬಂದೆ, ರಕ್ಷಿತ್ ಅವ್ರಿಗೆ ಮಾತಾಡಿದೆ. ವಾಟ್ ಯು ಮೀನ್? ರಕ್ಷಿತ್ ಅವ್ರ ಮೇಲೆ ನನಗೆ ಗೌರವ ಇಲ್ವಾ? ಆ ಹುಡುಗಿ ಕನ್ನಡದ ಬಗ್ಗೆ ಒಬ್ಬರು ಕಮೆಂಟ್ ಮಾಡಿದಾಗ, ಅವ್ರ ಬಗ್ಗೆ ಇನ್ನೊಬ್ರು ಕಮೆಂಟ್ ಮಾಡಿದಾಗ ಇದೇ ವೇದಿಕೆಯಲ್ಲಿ ನಿಂತ್ಕೊಂಡು ವಾದ ಮಾಡಿದವ್ ನಾನು. ಗಿಲ್ಲಿ ಕಾಮಿಡಿಗೆ ಚಪ್ಪಾಳೆ ತಟ್ಟಕ್ಕೆ ಬಂದರೆ, ಗಿಲ್ಲಿ ಕಾಮಿಡಿ ಯಾವಾಗ ಇನ್ನೊಬ್ರಿಗೆ ಹರ್ಟ್ ಆಗೋಕ್ಕಾಗುತ್ತೋ ಅದನ್ನು ಎತ್ತಿ ಹಿಡ್ದವ್ರು ನಾವು. ಈ ಮನೆಯಲ್ಲಿ ವುಮೆನ್ ಕಾರ್ಡ್ ಬೇಡ. ಆ್ಯಂಡ್ ಅಶ್ವಿನಿ ಅವರೇ, ಎಲ್ಲರೂ ಬಂದು ನಿಮಗೆ ಜವಾಬ್ದಾರಿ ಒಪ್ಪಿಸಿಲ್ಲ ಇಲ್ಲಿ. ಅವರೆಲ್ಲರೂ ಹುಡುಗಿಯವ್ರಿಗೆ ಮಾತಾಡಬೇಡಿ. ನಾನು ಈಗ ಒಂದೇ ಒಂದು ಕೇಳಬೇಕಾಗಿರೋದು, ಯಾರ್ಯಾರು ಅಶ್ವಿನಿ ಅವ್ರ ಕೈಯಲ್ಲಿ ನಿಮ್ಮ ಮಾನ ಮರ್ಯಾದೆ ಗೌರವ ಕೊಟ್ಟು ಕೂತಿದ್ದೀರಿ, ನಮ್ಮನ್ನು ಕಾಪಾಡಿ ಅಂತ ಕೂತಿದ್ದೀರಿ, ನೀವು ಹೆಣ್ಮಕ್ಳಲ್ಲಿ ದಯವಿಟ್ಟು ಕೈ ಎತ್ತಿರಿ. ಓ ಇಷ್ಟೊಂದು ಕೈಗಳು. ಈ ಮನೆ ಗೌರವದ ಮನೆ. ಬಿಗ್ ಬಾಸ್ ಟೀಮ್ ಪ್ರತಿಯೊಂದು ಕಂಟೆಸ್ಟೆಂಟ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂದಮೇಲೆ ಇಲ್ಲಿ ಏಳು ಬೀಳು, ಮೇಲೆ ಕೆಳಗೆ, ಭೇದ ಭಾವ, ದೊಡ್ಡವರು ಚಿಕ್ಕವರು, ಚಿಕ್ಕಮ್ಮ ದೊಡ್ಡಪ್ಪ, ಇದ್ಯಾವುದೂ ಇಲ್ಲ. ಪ್ರತಿಯೊಬ್ಬರಿಗೂ ಹೇಳ್ತಾ ಇರೋದು, ದಯವಿಟ್ಟು ಆ ವುಮನ್ ಕಾರ್ಡ್ ಒಳಗಡೆ ಪ್ಲೇ ಮಾಡಬೇಡಿ. ಬಿಕಾಸ್ ಯಾಕಂತ ಹೇಳ್ತೀನಿ ಕೇಳಿ, ಇಲ್ಲಿ ಆ ಕಾರ್ಡ್ ಎತ್ಕೊಂಡು ಯಾರಿಗೂ ಯಾರು ಜವಾಬ್ದಾರಿ ಕೊಟ್ಟಿಲ್ಲ. ರಿಷಾ ಅವರೇ, ನಿಮಗೆ ನಿಮ್ಮ ಜವಾಬ್ದಾರಿ ತೊಗೊಳಕ್ಕೆ ಬರುತ್ತೆ ಅನ್ನೋದು ನಮಗೆ ಗೊತ್ತಿದೆ. ರಾಶಿಕ್ ಅವರೇ, ನಿಮ್ಮ ಗೌರವನ ಎತ್ತಿ ಹಿಡಿಯೋಕ್ಕೆ ನಿಮಗೆ ಬರುತ್ತೆ ಅನ್ನೋದು ಗೊತ್ತಿದೆ. ಕಾವ್ಯ ಅವರೇ, ನಿಮಗೂ ಗೊತ್ತಿದೆ. ರಕ್ಷಿತಾ ಅವರೇ, ಚಿಕ್ಕವರಾದರೂ ನಿಮಗೂ ಗೊತ್ತಿದೆ. ಸ್ಪಂದನ ಹಾಗೂ ಜಾನ್ವಿ ನಿಮಗೂ ಗೊತ್ತಿದೆ. ಎಸ್, ನಿಮ್ಮ ವ್ಯಕ್ತಿತ್ವನ ನೀವು ಕಾಪಾಡಿಕೊಂಡೇ ತಾನೇ ಇಷ್ಟು ವರ್ಷ ಬಂದಿರೋದು. ಯಾರು ಬಂದಿದ್ದಾರಾ? ನಿಮಗೆ ಅಕಸ್ಮಾತ್ ಯಾರಾದರೂ ತೊಂದರೆ ಕೊಟ್ಟರೆ ಬಿಗ್ ಬಾಸ್ ಒಳಗೆ ಬರಲ್ವಾ? ಅಕಸ್ಮಾತ್ ನನಗೆ ಗೊತ್ತಿರೋ ಹಾಗೆ ಒಂದು ಹೆಣ್ಣಿಗೆ ಯಾರಾದರೂ ಒಂದು ಬೇರೆ ಭಾವನೆಯಿಂದ ನಿಮ್ಮನ್ನು ಮುಟ್ಟಿದ್ರೂ ನಿಮಗೆ ಗೊತ್ತಾಗುತ್ತೆ ಇವ್ರು ಮುಟ್ತಾ ಇರೋ ರೀತಿ ಸರಿ ಇಲ್ಲ ಅಂತ. ಅದು ಫಸ್ಟ್ ಗೊತ್ತಾಗದೆ ಹುಡುಗಿಗೆ. ಆ ಥರ ಇಲ್ಲಿ ನಡೀತಾ ಇದೆಯಾ ಹೇಳಿ?
ನಿಮಗೆಲ್ಲಾದರೂ ವೀಕ್ ಆಗಿದೆ ಅಂತ ನಿಮಗೆ ಹುಡುಗಿಯವ್ರಿಗೆ ಅನ್ನಿಸ್ತಾ ಇದೆಯಾ? ಇಲ್ಲ ಸರ್, ನೋ ಸರ್. ಹಾಗಿದ್ದ ಮೇಲೆ ಎಲ್ಲಿ ನಿಮಗೆ ಗೊತ್ತಿಲ್ವಾ, ಎಲ್ಲಿ ಗಲಾಟೆ ಆಗಬೇಕು ಆಗಿರ್ಬೋದು, ಬಟ್ ಎಲ್ಲರೂ ನಿಮಗೆ ಸಿಕ್ಕಾಪಟ್ಟೆ ಗೌರವ ಕೊಟ್ಟೆ ನಡ್ಕೋತಾ ಇದ್ದಾರಲ್ಲಿ ಅಂತ. ಹುಡುಗರು ತಪ್ಪಿದ್ರೆ ಹೇಳ್ಬಿಡಿ, ಇಲ್ಲ ಅಂದರೆ ಪದೇ ಪದೇ ಹಂಗೆ ಮಾತಾಡಬೇಡಿ. ಯಾರು ಹೆಣ್ಣಿಗೆ ಗೌರವ ಕೊಟ್ಟಿಲ್ಲ ಅಥವಾ ನೀವುಗಳಷ್ಟು ವೀಕಾ ನಿಮ್ಮನ್ನು ನೀವು ಕಾಪಾಡ್ಕೊಳಕ್ಕಾಗದೇ ಇರೋಷ್ಟು? ಏಕವಚನಕ್ಕೆ ಬರ್ತೀನಿ. ಯಾರಿಲ್ಲಿ ಏಕವಚನ ಮಾತಾಡ್ತಾ ಇಲ್ಲ? ಸಪೋಸ್ ನಾನು ಇದನ್ನು ಯಾವತ್ತಿಂದ ಹೇಳಿದ್ದು, ಮೊದಲನೇ ವಾರದಿಂದ ಹೇಳಿಲ್ಲ ನಾನು ಎಲ್ಲರಿಗೂ. ನಿಮಗೆ ಯಾರಾದರೂ ಗೌರವ ಕೊಡಬೇಕು ಅಂದರೆ ಫಸ್ಟು ನೀವು ಹೋಗಿ ಬನ್ನಿ ಅಂತ ಕರೀರಿ. ಇಲ್ಲ ಅಂದರೆ ಈ ವಾರದಿಂದ ಈ ಮನೆಗೆ ನಾನೇ ಅಧಿಕಾರ ಕೊಡ್ತಾ ಇದ್ದೀನಿ. ಯಾರು ನಿಮಗೆ ಹೋಗೋ ಬಾರೋ ಅಂತಾರೋ ಹೋಗೇ ಬಾರೆ ಅಂತಲೇ ಕರೀರಿ. ಏನೂ ತಪ್ಪಿಲ್ಲ ಪ್ರಪಂಚದಲ್ಲಿ. ವಿ ನೆವರ್ ಲೂಸ್. ಚೆನ್ನಾಗಿರುತ್ತಾ ಧನುಷ್ ನಿಮ್ಮ ಹತ್ರ ಬಂದು ನಾನು ಏನೋ ಧನುಷ್ ಹೇಗೋ ಇದೆಯಾ, ಏನೋ ರಘು, ಏನೇ ಜಾನ್ವಿ, ಚೆನ್ನಾಗಿರುತ್ತಾ ಸರ್? ಇದು ಉದಾಹರಣೆ ಸೆಟ್ ಮಾಡ್ತಾ ಇದ್ದೀವ ಸರ್ ನಾವು. ಚೆನ್ನಾಗಿರುತ್ತಾ ಧನುಷ್ ಅವರೇ? ನೋ ಸರ್. ನೀವು ಕಂಫರ್ಟಬಲ್ ಆಗಿದ್ದರೆ ಓಕೆ, ಬಟ್ ಆ ಕಂಫರ್ಟ್ ಲೆವೆಲ್ಸ್ನ ಟಾಸ್ಕ್ ಒಳಗಡೆ ತೊಗೊಂಡೋಗಿ ಸಡನ್ನಾಗಿ ಅದನ್ನು ಪ್ರಾಬ್ಲಮ್ ಮಾಡಬೇಡಿ. ನಿಮ್ಮಲ್ಲೇ ಗೊತ್ತಿದೆ, ನಿಮಗೆ ಮಾತೆತ್ತಿದ್ರೆ ಕೈ ತೋರ್ಸಕ್ಕೆ ಹೋಗ್ತೀರಿ, ಆಮೇಲೆ ಪ್ರಾಬ್ಲಮ್ ಆಗುತ್ತೆ. ಯಾಕೆ ಅಶ್ವಿನಿ ಅವರೇ, ನೀವು ಎಷ್ಟು ಜನಕ್ಕೆ ಮಾತಾಡೋಕ್ಕೆ ಬರ್ತಿದೆ ಹಿಂಗೆ ಹೋಗಲ್ಲ ನೀವು ಅಂತ ಹೋಗ್ತೀರ? ಅದು ಏನಾಗುತ್ತೆ, ಟ್ರಿಗರ್ ಆಗುತ್ತೆ ಮೇಡಮ್. ಇಲ್ಲ ನಾವೇನು ಮಾಡಬೇಕು, ನೀನು ಏನೇ ದಬಾಕಪ್ಪ, ನಾನು ಮಾತಾಡಲ್ಲ, ಜನ ನೋಡ್ತಾ ಇದ್ದಾರೆ. ನನ್ನ ಗೌರವ ನಾನು ಕಾಪಾಡ್ಕೊಬೇಕಾದ್ರೆ ನನಗೆ ಐ ಡೋಂಟ್ ನೋ. ಈಗ ನನ್ನ ಎದುರುಗಡೆ ಬಂದು ಯಾರೋ ಬೊಗಳ್ತಾ ಇದ್ದಾರೆ ಅಂದರೆ ನಾನು ಬೊಗಳಕ್ಕಾಗತ್ತಾ? ನನಗೆ ಕನ್ನಡ ಮಾತಾಡೋದು ನಾನು. ನಾವು ನೆಟ್ಟಿಗಿರೋಣ. ನಾವು ನೆಟ್ಟಿಗಿದ್ದಾಗ ಏನ್ರಿ ಹೇಳಿದ್ರಿ ನೀವೆಲ್ಲ ರಘು ಅವ್ರಿಗೆ? ಅವ್ರು ಊಟ ಮಾಡಿಲ್ಲ ಅಂದಾಗ ಎಲ್ಲ ಹೋಗಿ ಏನು ಹೇಳಿದ್ರಿ? ನೀವು ಊಟಕ್ಕೆ ಕರೆಯೋದ್ರಿಂದ ನೀವೇನು ಚಿಕ್ಕವರಾಗಲ್ಲ, ದೊಡ್ಡವರಾಗ್ತೀರಿ ಅಂದ್ರಿ. ಇಷ್ಟು ಪರಿಜ್ಞಾನ ಇರೋ ನಿಮಗೆ ಯಾರೋ ಒಬ್ರು ಕಿತ್ತಾಡ್ಬೇಕಾದ್ರೆ ನಾವು ಸುಮ್ಮನೆ ಇದ್ರೆ ದೊಡ್ಡವರಾಗ್ತೀವಿ ಅಂತ ಅಷ್ಟು ಪರಿಜ್ಞಾನ ಇಲ್ವಾ? ಸಿಂಪಲ್ ಆಗಿ ಹೇಳ್ತೀನಿ ಅಶ್ವರೇ, ಐ ವಾಂಟ್ ಟು ಪ್ಲೇ ಒನ್ ಆಡಿಯೋ ಮೇಡಮ್. ಆ ಒಂದು ಆಡಿಯೋ ನಿಮಗೆ ಪ್ಲೇ ಮಾಡ್ತೀನಿ. ಎಲ್ಲೆಲ್ಲಿ ಏನೇನಾಯ್ತು ಅಂತ ನೀವು ಕೇಳಿಸ್ಕೊಳ್ಳಿ. ಕ್ಯಾನ್ ಐ ಜಸ್ಟ್ ಹ್ಯಾವ್ ದ ಆಡಿಯೋ ಕ್ಲಿಪ್ಪಿಂಗ್ ಪ್ಲೀಸ್? ಇವ್ಳು ಇದು ಕಾರ್ಟೂನ್ ಯಾವ್ದಿದು? ಒಂಟಿಲಿದೆಯಾ ಜಂಟಿಲಿದೆಯಾ ಇದು ಕಾರ್ಟೂನು? ಅಮಾವಾಸ್ಯೆನ ಜೊತೆಲೆ ಇಟ್ಕೊಂಡಿದ್ಯಾ? ಹೋಗು. ಪ್ಯಾಕೇಜ್ ಜೊತೆ ಫ್ರೀ ಆಗಿ ಒಂದು ಪ್ರಾಡಕ್ಟ್ ಬರುತ್ತಲ್ಲ, ಆ ಪ್ರಾಡಕ್ಟ್ ನೀನು. ಯಾರ ನೀನು? ಗಿಲ್ಲಿ 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 ಕೋತಿ ಆಟ ಆಡ್ತಿದ್ಯಲ್ಲ, ಅದ ಯಾರು ಕಳ್ತಿದ್ಯಾ ಮಧ್ಯಕ್ಕೆ ನೀನು? ಏನೇ ಏನು 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 ಜಾಸ್ತಿ ಮಾತಾಡ್ಬೇಡ, ಅರ್ಥ ಆಯ್ತಾ? ಮುಚ್ಕೊಂಡು ಮಲ್ಕೋ. ಹೋಗಿ ನಿನ್ ಡ್ರಾಮಾ ಎಲ್ಲ ಬಾತ್ರೂಮ್ ಅಲ್ಲಿ ಮಾಡು. ಯೋಗ್ಯತೆನೇ ಇಲ್ಲ, ನಿನ್ ಯೋಗ್ಯತೆನೇ ಇಲ್ಲ, ನೀನ್ ರೇಸಲ್ಲೇ ಇಲ್ವಲ್ಲ. ಬೇಜಾನೈತಿ ಟಾಪ್ ಟು ಬಾಟಮ್ ಗಾನ್ಸಲ್ಲಿ ತಿರುಗಿಸ್ಬೇಡಿ. ದೇವ್ರೆ, ನಿನ್ ಯೋಗ್ಯತೆಗೆ ಎಷ್ಟು ಆಟದಲ್ಲಿ ತೋರ್ಸು. ನಿನಗೆ ಯೋಗ್ಯತೆ ಇದ್ರೆ ನನಗೆ ಯೋಗ್ಯತೆ ಇಲ್ಲ, ನನಗೆ ಯೋಗ್ಯತೆ ಇಲ್ಲ, ನನಗೆ ಯೋಗ್ಯತೆ ಇಲ್ಲ. ಇನ್ನೂ ಒಂದಿಷ್ಟು ವರ್ಡ್ಸ್ಗಳಿದೆ. ಅಂದರೆ ಈ ವೇದಿಕೆಯಲ್ಲಿ ಅದನ್ನು ನಾನು ಹಾಕೋದಕ್ಕೆ ಇಷ್ಟಪಡಲ್ಲ. ಕೆಲವುದನ್ನೆಲ್ಲ ನಾವೇ ಪರ್ಸನಲ್ ಆಗಿ ತೆಗೆಸಿದ್ದೀವಿ ಅದನ್ನು. ಈಗ ಇದರಲ್ಲಿ ಬರೋದೇನೆಂದರೆ, ಆರ್ಗ್ಯುಮೆಂಟ್ ನಡೆದಾಗ ಅವ್ರು ಇಲ್ಲಿ ಇವ್ರು ಇಲ್ಲಿ ಅನ್ನೋದಕ್ಕಿಂತ ನಮ್ಮ ಬಾಯಿಂದ ಬರ್ತಾ ಇರೋ ವರ್ಡ್ಸ್ಗಳು ನಾವು ತಾನೇ ಜವಾಬ್ದಾರಿ. ಏನೇನು ವರ್ಡ್ಸ್ ಅಶ್ವಿನಿ ಅವರೇ ನಿಮ್ಮ ಬಾಯಿಂದ ಬಂದಿರೋದು ಈಗ ಹೇಳಿ? ಅಣ್ಣ, ನಾನು ಈ ಹಿಂದೆ ಹೇಳ್ದಾಗಲೂ ನಿಮಗೆ ನಾನು ಯಾವುದೂ ಸಮರ್ಥನೆ ಅಂತೂ ಮಾಡ್ಕೊಂಡಿಲ್ಲ ಅಣ್ಣ. ಸೊ ಐವ್ ಆಲ್ವೇಸ್ ಟೋಲ್ಡ್ ಯು, ಐವ್ ಆಲ್ವೇಸ್ ಆಗ್ರೀಡ್ ಆ್ಯಂಡ್ ಆಕ್ಸೆಪ್ಟೆಡ್. ಹೌದು, ನಾನು ಮಾತಾಡಿದ್ದನ್ನು ಮಾತಾಡೇ ಇಲ್ಲ ಅಂತ ನಾನು ಹೇಳಲ್ಲ. ಯಾಕೆಂದರೆ ಅದು ಎಲ್ಲೋ ನನ್ನ ಮೆಚುರಿಟಿ ಲೆವೆಲ್ಗೆ ನಾನು ಅಷ್ಟೊಂದು ಕೆಳಮಟ್ಟಕ್ಕೆ ಇಳಿಯೋಕ್ಕೂ ನಾನು ಇಷ್ಟಪಡಲ್ಲ. ಬಟ್ ಆದಂಥ ಸಂದರ್ಭಗಳಲ್ಲಿ ಎಚ್ಚೆತ್ಕೊಂಡಿದ್ದೀನಿ, ತಿದ್ಕೊಂಡಿದ್ದೀನಿ, ಇಲ್ಲಿವರೆಗೂ ನಾನು ಬಂದಿದ್ದೀನಿ ಕೂಡ. ಬಟ್ ಹಿಂದೆ ಆಗಿದ್ದು ಈಗ ನಾನು ಆಡಿಯೋದಲ್ಲಿ ಕೇಳಬೇಕಾದ್ರೆ ನಾನು ಈ ಹಿಂದೆ ಹೇಳಿದೆ ಅಣ್ಣ, ಕೆಲವು ನನಗೂ ಮರ್ತು ಹೋಗಿದೆ ಅಂತ. ಬಟ್ ಆ ಪ್ರಯಾಣದಲ್ಲಿ ನಾನು ತಪ್ಪು ಮಾಡಿದಾಗ ಎಡವಿದ್ದೀನಿ ಅಣ್ಣ. ಬಟ್ ಐ ಹ್ಯಾವ್ ಕಮ್ ಸೋ ಫಾರ್, ಮೇ ಬಿ ಐ ಹ್ಯಾವ್ ಕರೆಕ್ಟೆಡ್. ಬಟ್ ಇಲ್ಲಿ ರಘು ವಿಷಯ, ಗಿಲ್ಲಿ ವಿಷಯ ಅಂತ ಬಂದಾಗಲೂ ಕೂಡ ಹೌದು, ನಾನು ಪ್ರವೋಕ್ ಆಗಿದ್ದೀನಿ, ಪ್ರವೋಕ್ ಮಾಡಿದ್ದಾರೆ. ಪ್ರವೋಕ್ ಮಾಡಿದಾಗಲೂ ನಾನು ರಿಯಾಕ್ಟ್ ಮಾಡಿದ್ದೀನಿ. ಅಟ್ ದ ಸೇಮ್ ಟೈಮ್ ನಾನು ಕರೆಕ್ಟ್ ಅಂತಲೂ ಹೇಳ್ತಾ ಇಲ್ಲ, ನಾನು ರಾಂಗ್ ಅಂತ ಹೇಳ್ತಾ ಇಲ್ಲ. ಈ ಮನೇಲಿ ನನಗೆ ನಾನೇ ಸ್ಟ್ಯಾಂಡ್ ತೊಗೊಳ್ಬೇಕು, ನಾನು ತೊಗೊಂಡಿದ್ದೀನಿ ಅಣ್ಣ. ಸೊ ನಾನು ನಿಂತಿದ್ದೀನಿ ಅದ್ರ ಮೇಲೆ. ಸೊ ಈಗ ಆ ಸೀಟಲ್ಲಿ ಕೂತ್ಕೊಂಡು ನಾನು ಅಷ್ಟು ತೊಗೊಳ್ತಿದ್ದೀನಿ ಅಂತಂದರೆ ಮೇ ಬಿ ಐ ವಾಂಟ್ ಟು ಕಮ್ ಔಟ್ ಆಫ್ ಆಲ್ ದಟ್. ಅದನ್ನೇ ನಾನು ಪ್ರತಿ ಸಲನೂ ಹೇಳಿದೆ ನಿಮಗೆ, ಅಣ್ಣ ತೊಗೊಳ್ತೀನಿ, ಐ ವಾಂಟ್ ಟು ಟೇಕ್. ಬಿಕಾಸ್ ನನ್ನ ತಪ್ಪು ಅವ್ರ ತಪ್ಪು, ಅವ್ರ ಸರಿನೋ ನನ್ನ ತಪ್ಪು ನನಗೆ ಗೊತ್ತಿಲ್ಲ, ಬಟ್ ಐ ವಾಂಟ್ ಟು ಟೇಕ್ ಇಟ್.
ಇಫ್ ಐ ಹ್ಯಾವ್ ಟು ಕಂಟಿನ್ಯೂ ದಿಸ್ ಜರ್ನಿ ನಾನು ತೊಗೊಳ್ಬೇಕಾಗತ್ತೆ, ನನ್ನ ತಪ್ಪನ್ನು ನಾನು ತಿದ್ಕೋಬೇಕಾಗತ್ತೆ, ಬೇರೆಯವ್ರದ್ದು ಏನಿದೆ ಅವ್ರ ಅಭಿಪ್ರಾಯಗಳನ್ನೂ ನಾನು ತೊಗೊಳ್ಬೇಕಾಗತ್ತೆ. ಇಲ್ಲಾಂದರೆ ತುಂಬ ಕಷ್ಟ ಇದೆ. ಯಾವುದು ನಾನು ಇದ್ರ ಬಗ್ಗೆ ವಾದ ಮಾಡ್ತಾ ಇಲ್ಲ. ಸೊ ನಾನು ತಪ್ಪು ಮಾಡಿದಾಗ ನಾನು ಒಪ್ಕೊಂಡಿದ್ದೀನಿ ಅಣ್ಣ, ಅದನ್ನು ತುಂಬ ಹೆಮ್ಮೆಯಿಂದ ಹೇಳ್ತೀನಿ. ನಾನು ತಪ್ಪು ಮಾಡಿದಾಗ ನಾನು ಒಪ್ಕೊಂಡಿದ್ದೀನಿ, ಅದನ್ನು ನಾನು ಯಾವತ್ತೂ ವಾದ ಮಾಡಲ್ಲ. ಬಟ್ ಇಫ್ ಐ ಹ್ಯಾವ್ ಟು ಸ್ಟಿಲ್ ಕಂಟಿನ್ಯೂ ಇನ್ ದಿಸ್ ಹೌಸ್, ಅದೇ 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 ಅಂದಾಗ ನನಗೂ ತುಂಬ ಕಷ್ಟ ಆಗುತ್ತೆ ಪದೇ ಪದೇ ತೊಗೊಳೋದಕ್ಕೆ. ಸೊ ಫೈನಲಿ ಐ ವಾಂಟೆಡ್ ಟು ಟೇಕ್ ಇಟ್. ನಿಮ್ಮ ಮಾತಲ್ಲಿ ಒಂದು ಮಾತು ಹೇಳ್ತೀರಿ, ನಾನು ಐ ಹ್ಯಾವ್ ಟೇಕನ್ ಮೈ ಸ್ಟ್ಯಾಂಡ್ ಅಂತ ಹೇಳ್ತೀರಿ. ಐ ಹ್ಯಾವ್ ಟು ಟೇಕ್ ಮೈ ಓನ್ ಸ್ಟ್ಯಾಂಡ್ ಅಂದ್ರಿ, ಕರೆಕ್ಟ್? ಒಂದು ಹೇಳಿ ಅಶ್ವಿನಿ ಅವರೇ, ಈ ಮನೇಲಿ ಯಾರು ಅವ್ರಿಗವ್ರ ಸ್ಟ್ಯಾಂಡ್ ತೊಗೊಂಡೇ ಇರಬೇಕು? ಎಲ್ಲರೂ ಅವ್ರ ಸ್ಟ್ಯಾಂಡ್ ಅವರೇ ತಾನೇ ತಗೋಬೇಕು. ಇಲ್ಲಿ ಅವರಿಂದ ಹಿಡಿದು ರಘುವರೆಗೂ ಅವ್ರ ಸ್ಟ್ಯಾಂಡ್ ಅವರೇ ತಗೋಬೇಕು. ಅವ್ರ ಸ್ಟ್ಯಾಂಡ್ ಅವರೇ ತೊಗೊಂಡಾಗ ಆರ್ಗ್ಯುಮೆಂಟ್ ಬಂದೇ ಬರುತ್ತೆ. ಈಗ ಓಕೆ, ನೀವು ಹೇಳಿದ್ರಿ ಐ ವಾಂಟ್ ಟು ಟೇಕ್ ಇಟ್, ಐ ವಾಂಟ್ ಟು ಕಂಟಿನ್ಯೂ. ನಾನು ಕೇಳ್ತಾ ಇರೋದು, ನಿಮಗೂ ಮತ್ತು ಕೆಲವ್ರಿಗೆ ಮಾತ್ರ ಸಿಕ್ಕಾಬಿಟ್ಟು ಟ್ರಿಗರ್ ಆಗ್ತಾ ಇದೆ ಅಂದರೆ ಎಲ್ಲೋ ಒಂದು ಕಡೆ ನೀವು ಅಷ್ಟೇ ಹರ್ಟ್ ಮಾಡಿರ್ಬೋದೆ ಅವ್ರನ್ನ. ಇರಬಹುದು ಅಣ್ಣ. ಓಕೆ, ನೀವು ದೊಡ್ಡವರು, ಚಿಕ್ಕವ್ರನ್ನ ಕ್ಷಮಿಸಿ ಮುಂದೆ ಹೋಗ್ರಿ. ಏನೀಗ? ಓಕೆ, ರಘುವರು ಏನು ಚಿಕ್ಕವರ? ವಯಸ್ಸಲ್ಲಿ ಅವರು ದೊಡ್ಡವರು, ಮಿಸ್ಟೇಕ್ಗಳಾಗ್ಬೋದು. ಇಬ್ಬರು ಹಿರಿಯರು ಮನೆ ಒಳಗಡೆ ನೀವೇ ಈ ಥರ ಕಿತ್ತಾಡ್ಕೋತಾ ಇದ್ರಿ. ಏನು ಉದಾಹರಣೆ ಸೆಟ್ ಮಾಡ್ತಾ ಇದ್ದೀರಿ? ಯಾವ ಥರ ಮಾತಾಡ್ಕೋತಾ ಇದ್ದೀರಿ ಹೇಳಿ? ನಿಮಗೂ ಬ್ಯಾಕ್ ಸ್ಟೋರಿ ಇರುತ್ತೆ, ಇನ್ನೊಂದಿರುತ್ತೆ. ಗಿಲ್ಲಿ ಓಕೆ, ಗಿಲ್ಲಿಗೂ ಏನು ಮಾತಾಡಬೇಕು, ಅವ್ರು ತಪ್ಪಾದಾಗ ಗಿಲ್ಲಿ ಅವ್ರಿಗೆ ಮಾತಾಡಿದ್ದೀವಿ ಅಶ್ವಿನಿ ಅವರೇ ನಾವು. ಏನು ಗಿಲ್ಲಿ ಅವ್ರನ್ನ ತಲೆ ಮೇಲೆ ಕುತ್ಕೊಂಡು ಓಡಾಡಿಸ್ತಾ ಇದ್ದೀವಿ. ಅವ್ರು ಕರೆಕ್ಟ್ ಅಂದರೆ ಗಿಲ್ಲಿ ಕರೆಕ್ಟ್, ಗಿಲ್ಲಿ ಎಲ್ಲ ಒಂದು ಕಡೆ ರಾಂಗ್ ಅಂದರೆ ಗಿಲ್ಲಿ ರಾಂಗ್. ರಘು ಅವ್ರು ಕರೆಕ್ಟ್ ಅಂದರೆ ರಘು ಅವ್ರು ಕರೆಕ್ಟ್, ರಘು ಅವರೆಲ್ಲ ರಾಂಗ್ ಅಂದರೆ ರಘು ಅವ್ರು ರಾಂಗ್. ರಕ್ಷಿತಾ ಅವ್ರು ಕರೆಕ್ಟ್ ಅಂದರೆ ರಕ್ಷಿತಾ ಕರೆಕ್ಟ್, ರಕ್ಷಿತಾ ರಾಂಗ್ ಆದಾಗ ರಕ್ಷಿತಾ ಕೂಡ ರಾಂಗ್. ಸೂರಜು ರಾಶಿಕಾ ಅವರೆಲ್ಲ ಎಡವುದ್ರು, ತಿದ್ಕೊಂಡ್ರು. ರಾಶಿಕಾ ಅವರಿಂದ ಮಿಸ್ಟೇಕ್ ಆಯಿತು, ತಿದ್ಕೊಂಡು ಸರಿ ಹೋಗ್ತಾ ಇದ್ದಾರಾ? ಸರಿ ಹೋದರು. ಎರಡು ನೋಡೋ ದೃಷ್ಟಿಕೋನ ಇದ್ದಾಗ ಮಾತ್ರ ನಾವು ಡಿಬೇಟಿಗೆ ಇಳಿಬೇಕಾಗತ್ತೆ. ಇಲ್ಲಾಂದರೆ ಪ್ರತಿ ಶನಿವಾರ ನಿಮ್ಗಳಿಗೆ ನರ್ಕ ಆಗೋಗುತ್ತೆ. ನಾವು ಬ್ಯಾಕ್ ಸ್ಟೋರಿ ಇಟ್ಕೊಂಡು ಬಂದು ನಿಮ್ದು ಯಾವುದೋ ಬ್ಯಾಕ್ ಸ್ಟೋರಿ ಇಟ್ಕೊಂಡು ನಿಮ್ಮನ್ನು ಅದೇ ದೃಷ್ಟಿಯಲ್ಲಿ ನೋಡ್ತಾ ಇದ್ದರೆ ಹೇಗೆ ಕಾಣಿಸ್ತೀರಿ ನೀವೆಲ್ಲ ನಮಗೆ ಹೇಳಿ? ಸೊ ಫಸ್ಟ್ ಮೆಚ್ಯೂರಿಟಿ ಈಸ್ ಲೀವಿಂಗ್ ಇಟ್ ಆ್ಯಂಡ್ ಗೋಯಿಂಗ್. ಸೆಕೆಂಡ್ ಮೆಚ್ಯೂರಿಟಿ, ನನ್ನಿಂದನೂ ಮಿಸ್ಟೇಕ್ ಆಗಿದೆ ಅಂದಮೇಲೆ ಯಾರೋ ನನಗೋವರೆಗೂ ಸರಿ ಹೋಗ್ತಾ ಇಲ್ಲ ಅಂದರೆ ನಾನು ಅವ್ರಿಗೆ ಅಷ್ಟೇ ಹರ್ಟ್ ಮಾಡಿರ್ಬೋದಲ್ಲ ಅಶ್ವಿನಿ ಅವರೇ. ಈ ಮನೇಲಿ ಮುಂದುವರಿಬೇಕು ಅಂದರೆ ಏನು ಮಾಡಬೇಕು? ಅವ್ರು ಹೇಳಿದ್ದಷ್ಟು ತೊಗೊಂಡ್ರಿ. ನಾನು ಹೇಳ್ತಾ ಇದ್ದೀನಿ, ಆ ಟಾಸ್ಕಲ್ಲಿ ನೀವು ಚೆನ್ನಾಗಿ ಆಡಿ ಗೆದ್ದು ಈ ಕಡೆ ಬಂದಿದ್ರೆ ಫಸ್ಟ್ ವುಮನ್ ಕ್ಯಾಪ್ಟನ್ ಆಗ್ತಾಯಿದ್ರೆ ಈ ಮನೆಗೆ. ಫಸ್ಟ್ ವುಮನ್ ಕ್ಯಾಪ್ಟನ್ ಆಗಿದ್ರೆ ಏನು ಬೇಕಾದ್ರೂ ಸಾಧಿಸ್ಬೋದಿತ್ತೆ. ಆವಾಗ ವಾಪಸ್ ನಾನು ನಿಂತ್ಕೋತೀನಿ ಎಲ್ಲ ಹೆಣ್ಮಕ್ಳಿಗೆ ಅಂತ ನಿಂತ್ಕೋಬೋದಿತ್ತೆ. ಆಮೇಲೆ ಆ ಹೆಣ್ಮಕ್ಳು ಬಂದು ಹೇಳಿರೋರು ಬೇಕಾ ಬಾಡುವ ಅಂಥದ್ದು ಬೇರೆ ವಿಚಾರ. ಬಟ್ ಮಾಡ್ಬೋದಿತ್ತೆ, ಇಡ್ಬೋದಿತ್ತೆ ಗಿಲ್ಲಿಗೆ. ಪ್ರಾಬ್ಲಮ್ ಹೇಳ್ತೀನಿ ಕೇಳಿ, ನಾವು ನಮ್ಮ ಒಳಗಡೆ ಇರೋ ಈ ಒಂದು ಕೋಪ, ನಮ್ಮ ಒಳಗಡೆ ಇರೋ ಬೆಂಕಿನ ನಮ್ಮ ಆಟದ ಮಧ್ಯದಲ್ಲಿ ತಂದು ಏನು ಮಾಡ್ತೀವಿ? ನೀವು ಅಂದ್ಕೊಂಡ್ರಿ ನಾವು ಗೆದ್ದಿವಿ ಅಂತ. ಬಟ್ ಆ ಮೂಮೆಂಟಲ್ಲಿ, ಆ ಟಾಸ್ಕಲ್ಲಿ ಜನಕ್ಕೆ ಕಾಣಿಸಿದ್ದು ಒಂದೇ ಒಂದು, ಗೆದ್ದಿದ್ದು ಗಿಲ್ಲಿ, ಕಾವ್ಯ. ಗೇಮ್ನ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಮಾತಾಡಿ. ಇಲ್ಲಿ ಮಿಸ್ಟೇಕ್ ಅಂತ ಬರೋದೇನಿದೆ? ಗಿಲ್ಲಿ ಅವರು, ಕಾವ್ಯ ಅವರು ಇವಾಗ ಬೆನಿಫಿಟ್ ಔಟ್ ಆಫ್ ಡೌಟ್ ಕೊಡೋಣ. ಹೇಗೆ? ಅವ್ರು ಹೇಳಿದ್ದೆಲ್ಲ ಸತ್ಯ ಇರ್ತೀಗ ಒಂದು ಟ್ರಿಗರಿಂಗ್ ಪಾಯಿಂಟ್ ಅಂತ ಕೊಟ್ಟರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಲಾಸ್ಟ್ ಸೀಸನ್ದೇ ತೊಗೊಂಡೆ, ಸೋಪ್ ನೀರು ಎರಚಬೇಕಾಯ್ತು, ಇನ್ನೊಂದು ಎರಚಬೇಕಾಯ್ತು. ಅದೇನು ಅವ್ರ ಪರ್ಸ್ನಾಲಿಟಿನ ಸೋಪ್ ನೀರು ಎರಚಿ ಒಬ್ರಿಗೆ ಹಾಮ್ ಮಾಡೋಕ್ಕೆ? ಅದು ಕೊಟ್ಟಿರೋ ಟಾಸ್ಕಲ್ಲಿ ಸಮ್ಟೈಮ್ಸ್ ಏನು ಮಾಡೋಕ್ಕಾಗಲ್ಲ, ಮಾಡಬೇಕಾಗತ್ತೆ. ಅದ್ರಲ್ಲಿ ಕೆಲವು ಪರ್ಸ್ನಲ್ಲೂ ಬರ್ಬೋದು, ಕೆಲವು ಓವರ್ ಎಕ್ಸಾಜುರೇಟೆಡ್ ಇದು ಬರ್ಬೋದು. ಬಟ್ ಎಲ್ಲೋ ಲಿಮಿಟ್ ದಾಟಿ ಹೋಯ್ತು ಅಂದರೆ ಬಿಗ್ ಬಾಸ್ ಬಂದೇ ಬರ್ತಾರೆ ಅಶ್ವಿನಿ ಅವರೇ ಒಳಗಡೆ. ಇಲ್ಲಿ ನಾನು ನಿಮಗೆ ಅರ್ಥ ಮಾಡಿಸ್ಬೇಕಾಗಿರೋದೇನೆಂದರೆ, ಟಾಸ್ಕನ್ನು ಮಾತ್ರ ನೀವೆಷ್ಟೋ ಜನ, ಅದರಲ್ಲಿ ನೀವು ಅಷ್ಟೇ ಅಶ್ವಿನಿ ಅವರೇ, ಟಾಸ್ಕನ್ನು ಮಾತ್ರ ತಪ್ಪರ್ಥ ಮಾಡ್ಕೊಂಡಿಲ್ಲ, ಗೇಮ್ನೇ ತಪ್ಪರ್ಥ ಮಾಡ್ಕೊಂಡ್ಬಿಟ್ಟಿದ್ದೀರಿ. ಎರಡು ವಿಚಾರ ಅಡ್ರೆಸ್ ಮಾಡಲೇಬೇಕು ನಾವು. ಒಂದು, ವುಮನ್ ಸ್ಟ್ಯಾಂಡ್ ತೊಗೊಳ್ತೀರಿ, ತಪ್ಪು ಸರಿ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಒಂದು ಹೆಣ್ಣಾಗಿ ಹೆಣ್ಣು ಪರ ನಿಲ್ಲೋದು ತಪ್ಪಲ್ಲ. ಆದರೆ ಅಲ್ಲಿ ಯಾರೂ ಬಂದು ನಿಮಗೆ ಜವಾಬ್ದಾರಿ ಕೊಟ್ಟಿಲ್ಲ. ಆ್ಯಂಡ್ ಅವ್ರು ನೋಡ್ಕೊಳಕ್ಕೆ ಬರುತ್ತೆ ಅಂದಮೇಲೆ ನಾವು ಅದನ್ನು ಮಾಡಿ ಅವ್ರನ್ನ ವೀಕ್ ಅಂತ ತೋರಿಸೋದು ತಪ್ಪಾಗ್ಬಿಡುತ್ತೆ. ನಂಬರ್ 1. ಎರಡನೇದು, ಮರ್ಯಾದೆ. ಆಲ್ವೇಸ್ ಮರ್ಯಾದೆನೇ ಬರೋದು. ಸ್ಮೈಲಿಗೆ ಸ್ಮೈಲೇ ಬರೋದು, ಕ್ಷಮೆಗೆ ಕ್ಷಮೆನೇ ಬರೋದು, ಪ್ರೀತಿಗೆ ಪ್ರೀತಿನೇ ಬರೋದು, ರೋಷಕ್ಕೆ ರೋಷನೇ ಬರೋದು, ದ್ವೇಷಕ್ಕೆ ದ್ವೇಷನೇ ಬರೋದು. ಆ ಆಡಿಯೋ ಕೇಳಿದ್ಮೇಲೆ ಅಶ್ವಿನಿ ಅವರೇ,
ನಿಮಗೆ ಅರ್ಥ ಆಗಬೇಕು, ಜಗಳ ಆಗಿರೋದ್ರಲ್ಲಿ ಇಷ್ಟು ವಾರದಲ್ಲಿ ಸಾಕಷ್ಟು ಕಾಂಟ್ರಿಬ್ಯೂಷನ್ ನಿಮ್ಮದು ಇದೆ. ಈಗ ಅದನ್ನು ಬೈಸೆಕ್ಟ್ ಮಾಡ್ತಾ ಕೂತ್ರೆ ನೀವು ಒಂದು ಇಡೀ ವಾರ ಮನೆ ಟಾಸ್ಕ್ ಎಲ್ಲ ಕ್ಯಾನ್ಸಲ್ ಮಾಡಿ ಎಲ್ಲ ಎಪಿಸೋಡ್ಸು ನಾವೆಲ್ಲರೂ ಕೂತ್ಕೊಂಡು ನೋಡಬೇಕಾಗತ್ತೆ. ಆವಾಗ ಒಬ್ರದ್ದೊಬ್ರು ತೋರಿಸ್ಕೊಂಡು ಹೋಗ್ಬೋದು. ಎಲ್ಲಿಂದ ಸ್ಟಾರ್ಟ್ ಆಯಿತು, ಎಲ್ಲಿಂದ ಪ್ರಾರಂಭ ಆಯಿತು. ನಮ್ಮ ಉದ್ದೇಶ ಏನಿರುತ್ತೆ, ನೀವೆಲ್ಲರೂ ಗೇಮ್ ಕರೆಕ್ಟ್ ಮಾಡ್ಕೊಂಡು ಹೋಗಿ, ಗೇಮ್ ಚೆನ್ನಾಗಿ ಆಡಿ, ಗೆಲ್ಲೋದು ನೋಡಿ. ನೀವು ಅಷ್ಟೇ ಜಾನ್ವಿ, ಅಲ್ಲಿ ಏನೋ ನಡಿಬೇಕಾದ್ರೆ ಆದರೆ ಸಾಲ್ವ್ ಮಾಡೋಕ್ಕೆ ಹೋಗಿ. ಗಿಲ್ಲಿ ಮೇಲೆ ಹೇಳ್ತೀರಿ, ನೀವು ಅದೇ ಮಾಡ್ತಾ ಇರ್ತೀರಿ. ಅವ್ರು ಏನೋ ಕೇಳೋಕ್ಕೆ ಹೋಗಬೇಕು, ನೀವು ಹೋಗಿ ಮೇಡಮ್ ಮಾತಾಡಿ ಅಂದರೆ ನೀವು ಕೇಳೋಕ್ಕೆ ಹೋಗ್ಬೇಡಿ, ನೀವು ಯಾಕೆ ಹೋಗ್ಬೇಕು, ಅವನಿಗೆ ಬರಲಿ ಅಂತೀರಿ. ರೂಲ್ಸ್ ಬ್ರೇಕ್ ಮಾಡ್ತೀರಿ. ಈ ಮನೇಲಿ ರೂಲ್ಸು ಅಷ್ಟು ಸರಳ ಆಗೋಯ್ತಾ ನಿಮಗೆ? ಅಶ್ವಿನಿ ಅವ್ರಿಗೆ ನಗಾಡ್ತೀರಲ್ರಿ, ವಿಸ್ಪರ್ ಮಾಡಬೇಡಿ ಅಂತ ಹೇಳಿ ಒಂದು ಪನಿಷ್ಮೆಂಟ್ ಆಗಿಲ್ವಾ ನಿಮಗೆ? ಅದಾದಮೇಲೆ ಆ ಸೀಟ್ ಮೇಲೆ ಕೂತ್ಕೊಂಡು ವಿಸ್ಪರ್ ಮಾಡ್ಬೇಕಾದ್ರೆ ಬಿಗ್ ಬಾಸ್ ಹೇಳ್ತಾ ಇದ್ರೆ ಯು ಆರ್ ಲಾಫಿಂಗ್ ಜಾನ್ವಿ. ಐ ಡೋಂಟ್ ನೋ ಹೇಗೆ ಕಾಣಿಸ್ತೀರ ಗೊತ್ತಾ ನೀವು ಜನಕ್ಕೆ ಆ ಥರ. ಆಮೇಲೆ ನೀವು ಬಂದು ಹೇಳ್ತೀರಿ ಕ್ಯಾಮ್ರಾದ ಹತ್ರ ಒಂದು ಏನೋ ಪ್ರಾಬ್ಲಮ್ ಇತ್ತು, ಹುಕ್ಸ್ ಇತ್ತು, ಇತ್ತು. ವಿಸ್ಪರಿಂಗಲ್ಲಿ ಅದರಲ್ಲಿ ಬರಲಿಲ್ಲ, ಅದು ವಿಸ್ಪರಿಂಗಲ್ಲಿ ಬಂದಿದ್ದು ಬೇರೆ. ಲೆಟ್ ಅಸ್ ನಾಟ್ ಗೆಟ್ ಇನ್ ಟು ಸಚ್ ಡೀಟೇಲ್ಸ್. ಬಟ್ ವಿಸ್ಪರಿಂಗ್ ಇಲ್ಲ ಅಂತ ಗೊತ್ತಿಲ್ವಾ ಜಾನಿ ಅವರೇ ನಿಮಗೆ? ಒಂದು ವಾರ್ನಿಂಗ್ ಆಗಿರಲಿಲ್ವಾ? ಫಾಲೋ ಮಾಡಿದ್ರಾ? ಸಾಧ್ಯವಾದರೆ ದೇಶ ಉಳಿಬೇಕು ಅಂದರೆ 3ನೇ ದೇಶ ಒಳಗೆ ಬಂದು 2 ದೇಶದ ಮಧ್ಯೆ ಆಗ್ತಾರೋ ಕಿತ್ತಾಟನ ನಿಲ್ಸಕ್ಕೆ ಹೋಗಬೇಕು, ಉರಿಸ್ಬಾರ್ದು. ಉಳಿಸೋಕ್ಕಾಗ್ತಾ ಇಲ್ವಾ? ಉರಿತಾರೋ ಬೆಂಕಿ ಆರ್ಸೋಕ್ಕಾಗ್ತಾ ಇಲ್ವಾ? ಅಟ್ಲೀಸ್ಟ್ ಕಾಂಟ್ರಿಬ್ಯೂಟ್ ಅಂತೂ ಮಾಡಬೇಡಿ, ಸುಮ್ಮನೆ ಇದ್ದು ಬಿಡಿ. ಯಾಕಂದರೆ ಆ ಗಲಾಟೆ ಅದಷ್ಟಕ್ಕೆ ಅದೇ ಸರಿ ಹೊರಟೋಗುತ್ತೆ. ಎಷ್ಟೋ ವಾರಗಳು ಇಲ್ಲಿ ಬಂದಾಗ ಎಷ್ಟೋ ಸಲ ಕೆಲವರಿಗೆ ನಾವು ಸ್ವಲ್ಪ ಜೋರಾಗಿ ಮಾತಾಡಿ ಹೋಗಿದ್ದೀವಿ ಅಂದರೆ ಒಂದು ತಿಳ್ಕೊಳ್ಳಿ, ಅವ್ರನ್ನ ಕೇವಲವಾಗಿ ನೋಡಿದ್ವಿ ಅಂತ ಅಲ್ಲ, ಒಳ್ಳೆ ಆಟ ಹಾಳು ಮಾಡ್ಕೋತಾ ಇದ್ದೀರಾ, ಬೇಡ ಅಂತ ಕೂಡ ವಾರ್ನಿಂಗ್. ಇನ್ನು ಕೆಲವರಿಗೆ ನಾವು ಮಾತಾಡಿಲ್ಲ ಅಂದ ತಕ್ಷಣ ಭಾಳ ಆಭಾರದ ಗೌರವ ಇರೋದ್ರಿಂದ, ನೀವೇನೋ ತುಂಬ ಚೆನ್ನಾಗಿ ಆಡ್ತಾ ಇರೋದ್ರಿಂದ ಮಾತಾಡ್ತಿಲ್ಲ ಅಂದ್ಕೊಂಬೇಡಿ. ನೀವುಗಳೇ ಈ ಥರ ಮಾಡಿದಾಗ ಏನು ಮಾತಾಡಬೇಕು ಅಂತ ಗೊತ್ತಾಗದೆ ಸೈಲೆಂಟಾಗಿರ್ತೀವಿ. ಬಟ್ ಈ ಮನೆ ಹೋಗ್ತಾರ ರೂಟ್ ನಾಟ್ ಓಕೆ. ಟಾಸ್ಕ್ಗಳನ್ನು ಅರ್ಥ ಮಾಡ್ಕೊಂಡೆ ಆಡ್ತಾ ಇರೋ ರೂಟ್ ನಾಟ್ ಓಕೆ. ಪ್ರತಿಯೊಂದರಲ್ಲೂ ಬ್ಯಾಕ್ಲಾಗ್ ಹಿಡ್ಕೊಂಡು, ಬ್ಯಾಕ್ ಸ್ಟೋರಿ ಹಿಡ್ಕೊಂಡು, ಯಾವುದೋ ಇತಿಹಾಸನ ತಲೆಯಲ್ಲಿ ಹಿಡ್ಕೊಂಡು ಹೋದಾಗ, ಟೆಲ್ ಮಿ ಒನ್ ಇನ್ಸ್ಟೆನ್ಸ್ ವೇರ್ ಬಿಕಾಸ್ ಆಫ್ ಅ ಹಿಸ್ಟ್ರಿ ಫ್ಯೂಚರ್ ಹ್ಯಾಸ್ ಬಿನ್ ಗ್ರೇಟ್. ಇತಿಹಾಸ ಬರೀ ಓದೋದಕ್ಕೆ ಚಂದ, ಫ್ಯೂಚರು ಬರೆಯೋದಕ್ಕೆ ಚಂದ. ಎರಡು ಕನ್ಫ್ಯೂಸ್ ಆಗಬೇಡಿ. ವಾಟ್ ಕ್ಯಾನ್ ವಿ ಡೂ ಫ್ರಮ್ ಹಿಸ್ಟ್ರಿ? ವಿ ಕ್ಯಾನ್ ಲರ್ನ್. ವಾಟ್ ಈಸ್ ದ ಫ್ಯೂಚರ್ ಈಸ್ ವಾಟ್ ಯು ಲರ್ನ್. ಅದನ್ನು ಬಿಟ್ಕೊಂಡು ಈ 3 ಟಾಸ್ಕ್ ವಾಪಸ್ ತೋರಿಸಿದ್ರೆ ನೀವೇ ಹೇಳಿ ಎಷ್ಟು ಅದ್ಭುತವಾಗಿ ಆಡ್ಬೋದಿತ್ತು ನೀವು. ಯಾಕೆ ಆ 3ನೇ ಟಾಸ್ಕ್ ಧ್ರುವ ಅವ್ರು ಗೆಲ್ತಾರಂತ ಯಾರಾದ್ರೂ ಅಂದ್ಕೊಂಡಿದ್ರ? ಆಡಲಿಲ್ವಾ? ಅದ್ಭುತವಾಗಿ ಆಡಲಿಲ್ವಾ? ಅವ್ರು ಯಾರಿಗೆ ಏನು ಪ್ರೂವ್ ಮಾಡಿದ್ರು ಬಿಟ್ರು, ಅವ್ರಿಗೆ ಅವರೇ ಪ್ರೂವ್ ಮಾಡ್ಕೊಂಡ್ರ? ಅದು ಛಲ. ಇನ್ನೊಬ್ಬರನ್ನ ಕೇವಲಾಗಿ ಮಾಡಿಬಿಟ್ಟು ಸೂರಜ್ ಏನು ಸೋತ್ರ? ನೋ, ಆ ಟಾಸ್ಕ್ ಹೋಗಿರ್ಬೋದು. ಇರುತ್ತೆ ಕೆಲವರಿಗೆ ಫಿಸಿಕಲ್ ಪ್ರಾಬ್ಲಮ್ಸ್, ಕೆಲವರಿಗೆ ಆಗಲ್ಲ. ಬಟ್ nobody loses, but somebody wins. That's all his tasks all about. ಸಿಂಪಲ್. ಅರ್ಥ ಆಯ್ತಾ ಅಣ್ಣ ಗಿಲಿ ಹೆಂಗಿರ್ಬೇಕು ಅಂತ? ಆಯ್ತಣ್ಣ. ಅರ್ಥ ಆಯ್ತಾ ಕಾವ್ಯ ಅವರೇ? ಅರ್ಥ ಆಯ್ತಾ ಅಶ್ವಿನಿ ಅವರೇ? ಅರ್ಥ ಆಯ್ತಾ ಮಾಳು ಅವರೇ? ಅರ್ಥ ಆಯ್ತಾ ರಕ್ಷಿತ್ ಅವರೇ, ರಾಶಿಕ್ ಅವರೇ, ಸೂರಜ್ ಅವರೇ, ಧ್ರುವಂತ್, ಮಿಸ್ಟರ್ ಅಭಿ ಅವರೇ, ಸ್ಪಂದನ ಅವರೇ, ಜಾನ್ವಿ ಅವರೇ, ಧನುಷ್ ಅವರೇ ಹಾಗೂ ರಘು? ಆಯಿತು ಸರ್. ಸಾಧ್ಯವಾದರೆ ಬಿಗ್ ಬಾಸ್ ಕಾರ್ಯಕ್ರಮನ ಆ್ಯಸ್ ಇಟ್ ಈಸ್ ಹೇಗಿದೆಯೋ, ಯಾವ ಥರ ಇದೆಯೋ ಅದನ್ನು ಹಾಗಿರಕ್ಕೆ ಬಿಡಿ. ಅಟ್ಲೀಸ್ಟ್ ಹಾಳು ಮಾಡಿಬಿಟ್ಟು ಹೋಗಬೇಡಿ. ನಮಗೆ ಗೊತ್ತಿಲ್ಲದಿರೋ ಅಂಥ ಒಂದು ಡೆಫಿನೇಷನ್ ತರಬೇಡಿ. ಆಲ್ರೈಟ್? ಎಸ್ ಸರ್. ತಪ್ಪು ತಪ್ಪೆ, ಯಾರು ಮಾಡಿದ್ರು ತಪ್ಪೆ. ಕೆಲವು ನಾವು ಮಾತಾಡಿಲ್ಲ ಅನ್ನೋ ಮಾತ್ರಕ್ಕೆ ಕಾಣಿಸ್ತಾ ಇಲ್ಲ ಅಂತ ಅಂದ್ಕೊಂಬಿಡಿ. 11 ಸೀಸನ್ನಿಂದ ನಡ್ಸ್ಕೊಂಬಂದಾಗ ನಡೆಸೋ ರೀತಿ, ನಡ್ಕೊಳ್ಳೋ ರೀತಿ, ಹೇಳೋ ರೀತಿ ಯಾರ್ಕಿನ್ನ ನಮಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ಅದನ್ನು ಆ ರೂಟಲ್ಲಿ ಹೋಗ್ತಾ ಇರ್ತೀವಿ. ಓಕೆ, ನಾಮಿನೇಷನ್ಸಿಗೆ ಬರೋಣ. 10 ಮೆಂಬರ್ಸ್ ನಾಮಿನೇಟ್ ಆಗಿದ್ದೀರಿ. ಸ್ಪೆಷಲ್ ಕಂಗ್ರ್ಯಾಚುಲೇಷನ್ಸ್ ಜಾನ್ವಿ ಆ್ಯಂಡ್ ಅಶ್ವಿನಿ ಅವರೇ, ಭಾಳ ಅದ್ಭುತವಾಗಿ ನಾಮಿನೇಟ್ ಆಗಿದ್ದೀರಿ. ಇದೇ ಥರ ಕಂಟಿನ್ಯೂ ಮಾಡ್ತಾರೆ, ಇದೇ ಥರ ನಾಮಿನೇಟ್ ಆಗ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀರಿ. ಜಾನ್ವಿ ಅವರೇ ಬೇಕಾ? ಹೇಳಿ.
ನಾಮಿನೇಷನಿಂದ ಸೇವ್ ಆಗೋಕ್ಕೆ ಅಷ್ಟು ಒದ್ದಾಡ್ತೀರಿ ಟಾಸ್ಕ್ಗಳಲ್ಲಿ ಎಲ್ಲ, ಅಷ್ಟು ಈಸಿಗೆ ನಾಮಿನೇಟ್ ಆಗ್ಬಿಡ್ತೀರಲ್ರಿ. ಡೋಂಟ್ ಡೂ ದ್ಯಾಟ್ ಅಗೇನ್ ಜಾನ್ವಿ ಅವರೇ, ಡಸಂಟ್ ಸೂಟ್ ಯು. ನೀವು ಅಷ್ಟು ಅಶ್ವಿನಿ ಅವರೇ, ಡಸಂಟ್ ಸೂಟ್ ಯು, ಡೋಂಟ್ ಡೂ ದ್ಯಾಟ್. ನಾಮಿನೇಷನಲ್ಲಿ ಇದ್ದೀರಿ 10 ಜನ. ಫಸ್ಟ್ ಸೇಫ್ ಆಗ್ತಾ ಇರೋ ಕಂಟೆಸ್ಟೆಂಟ್ ಈಸ್ ರಕ್ಷಿತಾ ಅವರೇ. ಯು ಆರ್ ಸೇಫ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ಐ ಲವ್ ಯು. ಸೇಫ್ ಆಗ್ತಾ ಇರೋ ಸೆಕೆಂಡ್ ಕಂಟೆಸ್ಟೆಂಟ್ ಇಸ್ ಸ್ಪಂದನ ಅವರೇ. ಯು ಆರ್ ಸೇಫ್. ಥ್ಯಾಂಕ್ ಯು ಸರ್. ವೋಟ್ ಮಾಡಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಜಾನ್ವಿ ಅವರೇ, ನಿಮಗೆ ಗೊತ್ತಿತ್ತು ತಾನೆ ಅವರೇ ಸೇಫ್ ಆಗೋದಂತೆ? ಇಲ್ಲ ಸರ್, ನಿಮಗೆ ಗೊತ್ತಿತ್ತು ತಾನೆ? ಆರ್ಡರ್ ವೈಸ್ ಅವ್ರು ಕಲರ್ಸಲ್ಲಿ ಕೆಲಸ ಮಾಡ್ತಾ ಇದ್ರು. ಸರ್ ನಾನು ಕಲರ್ಸು ಸರ್. ಅದ್ಯಾಕೆ ಲಾಸ್ಟ್ ಏನು ಹೇಳಿಲ್ಲ? ತಗೊಂಬಂದು ವಾಹಿನಿ ಮೇಲೆ ಹಾಕ್ಬಿಟ್ರಲ್ಲ. ನೆಕ್ಸ್ಟ್ ಸೇಫ್ ಆಗ್ತಾರೋ ಕಂಟೆಸ್ಟೆಂಟ್ ಈಸ್ ಯಾರು ಸೇಫ್ ಆಗಬೇಕು ಗಿಲ್ಲಿ? ನಂಗೆ ತುಂಬ ಆತ್ಮೀಯರಾದ ಅಶ್ವಿನಿ ಮೇಡಮ್ ಸರ್. ನಾನೀಗ ಇಲ್ಲಿಂದ ಹೋಗಲ್ಲ, ನನಗೆ ಕಾರಣ ಬೇಕು. ಗಿಲ್ಲಿ ಬಾಯಲ್ಲಿ ಆತ್ಮೀಯರಾದಂಥ ಅಶ್ವಿನಿ ಅವರ ಹೆಸರು ಬಂದಿದೆ ಅಂದರೆ ಅಷ್ಟು ಬೋರ್ ಹೊಡಿತಾ ಇದೆ ಗಿಲ್ಲಿ ಬಿಗ್ ಬಾಸು ಅಶ್ವಿನಿ ಅವರು ಇಲ್ಲದೆ. ಇಲ್ಲ ಅಣ್ಣ, ಅವರು ಅಂದ್ರೆ ನಂಗೆ ಇಷ್ಟ ಅಣ್ಣ. ಅವರಂದ್ರೆ ಇಷ್ಟ ಅಣ್ಣ ನನಗೆ. ಅಲ್ಲ ಗಿಲ್ಲಿ, ನೀವೇ ಹೇಳ್ತಾ ಇದ್ರಿ ಅಯ್ಯೋ ಬಾಗ್ಲು ಓಪನ್ ಮಾಡ್ಬಿಡೋದಲ್ವಾ ಬಿಗ್ ಬಾಸು ಅಂತ. ಇಲ್ಲ ಅಣ್ಣ, ಬಾಗಿಲು ಓಪನ್ ಮಾಡಲ್ಲ ಅನ್ನೋ ಧೈರ್ಯದ ಮೇಲೆ ಹಂಗೆ ಹೇಳ್ತಿದ್ದು ಅಣ್ಣ. ಅಲ್ಲಿ ರೂಲ್ ಬುಕ್ಕಲ್ಲಿ ಓದಿದೆ ಅಣ್ಣ, ಸುಮ್ಮನೆ ಹಂಗೆ ಹೋಗಲ್ಲ. ಬಟ್ ಒಂದು ಮಾತು ಹೇಳ್ತೀನಿ, ಅವ್ರ ಹೆಸರು ತಗೊಂಡು ತಾವು ಗೆಲ್ಲಬೇಕು ಅಂತ ಹೇಳಿದ್ದು ಸ್ಟ್ರಾಟಜಿನೋ ಇನ್ನೊಂದು ಏನೋ ಗೊತ್ತಿಲ್ಲ, ಬಟ್ ಕೇಳಿಸ್ಕೊಳಕ್ಕಂತೂ ಭಾಳ ಅಂದವಾಗಿತ್ತು. ಸೇಫ್ ಆಗ್ತಾರೋ ಮುಂದಿನ ಕಂಟೆಸ್ಟೆಂಟ್ ಈಸ್ ಕ್ಯಾಪ್ಟನ್ ಅಭಿಷೇಕ್. ಯು ಆರ್ ಸೇಫ್. ಥ್ಯಾಂಕ್ ಯು ಸೋ ಮಚ್ ಸರ್. ನನಗೆ ವೋಟ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಈ ವಾರ ತುಂಬ ಕಲಿತೆ ನಾನೆಲ್ಲ ಡೌಟ್ ಪಟ್ಟಿದ್ರು. ನನಗೆ ಆ್ಯಕ್ಚುಲಿ ತುಂಬ ಡಿಮೋಟಿವೇಟೆಡ್ ಆಗಿದೆ ಸರ್. ತುಂಬ ಒಬ್ಬೊಬ್ಬನೇ ಟೈಮ್ ಸ್ಪೆಂಡ್ ಮಾಡಿ ನನಗೆ ನಾನೇ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಈ ವೋಟ್ಸಿಂದ ನಿಮ್ಮಿಂದ ನಂಗೆ ತುಂಬ ಹೆಲ್ಪ್ ಆಯಿತು ಸರ್. ಥ್ಯಾಂಕ್ ಯು. ಈ ಸೆಗ್ಮೆಂಟಲ್ಲಿ ಸೇಫ್ ಆಗ್ತಿರೋ ಲಾಸ್ಟ್ ಕಂಟೆಸ್ಟೆಂಟ್ ಈಸ್ ರಾಶಿಕಾ ಅವರೇ. ಯು ಆರ್ ಸೇಫ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಕ್ಯಾಪ್ಟನ್ ಅಭಿ ಅವರೇ, ಸ್ಟೋರಿ ಕೊಟ್ಟು ಬರ್ತೀರಾ ಒಂಚೂರು? ಅಲ್ಲಿ ಮುಂದ್ಗಡೆ ಇಡಿ. ಎಸ್ ಸರ್. ನಾನು ಹೋದ ವಾರ ಕಿಚ್ಚನ ಚಪ್ಪಾಳೆ ನಾನು ಕೊಟ್ಟಿಲ್ಲ. ಈ ವಾರ ಐ ಥಿಂಕ್ ಒಬ್ಬರಿಗೆ ಅದನ್ನು ಕೊಡೋಕ್ಕೆ ಕರೆಕ್ಟ್ ಅನ್ನಿಸ್ತಾ ಇದೆ. ಹೋದ ವಾರ ನಾನು ಬಂದು ಕೆಲವರಿಗೆ ಬೈತೀನಿ. ಬೈಯೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಬೆಳೀತಾರೋ ಹಾದಿ, ಅವ್ರು ಹೋಗ್ತಾರೋ ರೂಟಲ್ಲಿ ಅವರಿಗೆ ಮುಳ್ಳಾಗ್ತಾ ಇದ್ದಾರೆ ಅಂತ ಗೊತ್ತಾದಾಗ ನಾವು ಕೆಲವು ಕ್ಲಾಸ್ ತೊಗೊಳೋದೇನಕ್ಕಂದರೆ ತುಂಬ ಚೆನ್ನಾಗಿ ಆಡ್ತಾ ಇದ್ದೀರಿ, ಹಾಳಾಗಬೇಡಿ ಅನ್ನೋದಕ್ಕೆ. ಹಾಗಿರಬೇಕಾದ್ರೆ ಇಮ್ಮಿಡಿಯೇಟಾಗಿ ಆಟ ಚೇಂಜ್ ಮಾಡಿಕೊಂಡು ವ್ಯಕ್ತಿತ್ವನ ವಾಪಸ್ ಹಳೆಯ ವ್ಯಕ್ತಿತ್ವಕ್ಕೆ ಹೋಗಿ ಆಟನ ಎಕ್ಸ್ಟ್ರಾರ್ಡಿನರಿಯಾಗಿ ಆಡಿ ತಿದ್ದುಕೊಂಡು ಮಾನವೀಯತೆಯನ್ನು ತೋರಿಸಿ ಯಾರ್ಯಾರ ಹತ್ರ ಅವ್ರು ಬಯಸ್ಕೋತಾ ಇದ್ರು ಅವ್ರ ಹತ್ರನೇ ಉತ್ತಮ ಅಂತ ತೋರಿಸ್ಕೊಂಡಿರೋ ರಕ್ಷಿತಾ ಅವರೇ, ಈ ವಾರದ ಕಿಚ್ಚನ ಚಪ್ಪಾಳೆ ನಿಮಗೆ. ರಘು ಅಣ್ಣ, ಸೋ ಮಚ್. ಈಗ ಹೋಗಿ ನಿಮ್ಮ ಹೈಟಿಗೆ ಎಲ್ಲಿ ಸೆಟ್ ಆಗುತ್ತೋ ಅಲ್ಲಿಗೆ ಹಾಕಿ ಬಂದ್ಬಿಡಿ. ಅಲ್ಲಿ ನೀ ಬೇಡ ರಘು, ಇರಿ ಅವರೇ ಹೋಗ್ಲಿ ಪಾಪ. ನಿಮ್ಮ ಹೈಟಿಗೆ ಎಲ್ಲಿ ಸೆಟ್ ಆಗುತ್ತೋ ಅಲ್ಲಿಗೆ ಹೋಗಿ ಹಾಕಿ ಬನ್ನಿ ಹೋಗಿ. ಸರ್ ಮೇಲೆ ಹಾಕ್ತೀನಿ. ಮೇಲೆ ಹಾಕ್ಬೇಕಾ? ಬನ್ನಿ ರಘು ಅವರೇ. ಮೇಲಂದ್ರೆ ಎಲ್ಲಿ? ಅಲ್ಲಾಗಲ್ಲ ನನಗೆ.
ಇಲ್ಲ ಹಾಕ್ತೀನಿ. ರಘು ಅವರೇ ಅವ್ರು ಕೇಳ್ಬಿಟ್ಟಿದ್ದಾರೆ ಮೇಲೆ ಹಾಕ್ಲೇಬೇಕು ಅಂತ, ಅದು ಹೆಂಗಾನ ಹಾಕ್ರಿ ರೀ. ರಕ್ಷಿತಾ ಅವರೇ, ನೋಡಿ ಪಾಪ ಏನೇನು ಮಾಡ್ತಾ ಇದ್ದಾರೆ ಅವರು. ಆ ಕುರ್ಚಿ ಮೇಲೆ ರಘುಗೆ ನಂಬಿಕೆ ಇಲ್ಲ. ಧನುಷ್ ಬನ್ರಿ, ಯಾರು ಇಟ್ಕೊಳ್ರಿ ಇಲ್ಲಿ. ಅಪ್ಪ ಗಿಲ್ಲಿ ಏಕ್ದಮ್ ನಿನ್ ತಲೆ ಮೇಲೆ ಕೂತ್ಬಿಟ್ರಲ್ಲಪ್ಪ ಅವರು. ಹ್ಞೂ ಅಣ್ಣ, ಎದೆ ಮೇಲೆ ಕೂತ್ಬಿಟ್ಟ. ವಂಶದ ಕುಡಿ. ರಕ್ಷಿತಾ ಅವರೇ, ಲಾಸ್ಟ್ ಟೈಮು ನಿಮಗೇನಿಗೆ ಬೈದೆ ಅಂತ ಅನಿಸ್ತು ನಿಮಗೆ? ಅಂದರೆ ಜಾಸ್ತಿ ಓವರ್ ಮಾಡ್ತಾ ಇದ್ದೀನಿ ಅಂದರೆ ನಿಮಗೆ ಅನ್ನಿಸ್ತಾ ಅದು? ಹೌದು, ಅನ್ನೆಸೆಸರ್ಲಿ ಓವರ್ ಅಂತ ಪ್ರಾಬ್ಲಮ್ ಇಲ್ಲ, ಅನ್ನೆಸೆಸರ್ಲಿ ಓವರ್ ಅದು ನಿಮಗೆ ಅನ್ನಿಸ್ತಾ? ಹೌದು ಸರ್. ಅದಕ್ಕೆ ಸುದೀಪ್ ಅವ್ರು ಬಂದು ಒಂದು ಸ್ವಲ್ಪ 4 ಮಾತಾಡಿದ್ರು ಅಂತ ಅನ್ನಿಸ್ತಾ? ಹೌದು ಸರ್. ಈ ವಾರ ಖುಷಿ ಆಯ್ತಾ? ತುಂಬ ಖುಷಿ ಆಯಿತು. ನಿಮಗೂ ಅಶ್ವಿನಿ ಅವ್ರಿಗೂ ಏನೇ ಕಿತ್ಕೊಂಡಿದ್ರು ಮೊನ್ನೆ ಅವ್ರು ಉಪವಾಸ ಮಾಡ್ಬೇಕಾದ್ರೆ ನೀವು ತೋರಿಸಿದಂಥ ಒಂದು ಕಾಳಜಿ, ವಾಟ್ ಎವರ್ ಇಟ್ ಇಸ್ ಗುಡ್. ರೈಟ್. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಅಶ್ವಿನಿ ಅವ್ರ ಪರವಾಗಿ ಇಷ್ಟೆಲ್ಲ ಮಾತಾಡಿದ್ರಿ ಅಂತೂ ಅಶ್ವಿನಿ ಅವ್ರಿಗೆ ನೀವು ಹೋಗಿ ಹೇಳ್ಕೊಳ್ಲಿಲ್ಲ ಅಥವಾ ಅದನ್ನು ತಲುಪಿಸೋ ಪ್ರಯತ್ನ ಪಡಲಿಲ್ಲ. ಗುಡ್. ನಾನು ಚಪ್ಪಾಳೆ ಧನುಷಿಗೆ ಕೊಟ್ಟಾಗಲೂ ಅದೇ ಹೇಳಿದೆ, ನೀವು ಮಾಡೋದು ದೊಡ್ಡದಲ್ಲ, ಮಾಡಿದ್ಮೇಲೆ ಹೇಳ್ಕೊತ ಕೂತ್ಕೋಬೇಡಿ. ಇದು 2 ವಿಚಾರದಲ್ಲಿ ಅನ್ವಯಿಸಿರುತ್ತೆ. ಏನು, ಯಾವುದೋ ಒಂದು ನಾಮಿನೇಷನ್ ಆದಾಗ, ಯಾವುದೋ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದಾಗ ಮತ್ತೆ ಹೋಗಿ ಎಲ್ಲೋ ನೀವ್ಯಾ ಸೀಟ್ ಮೇಲೆ ಕೂತ್ಕೊಂಡು ವಾಪಸ್ ಒಪ್ಸೋಕೆ ಹೋಗಬೇಡಿ, ಅಲ್ಲೇ ಬೀಳೋದು ನೀವೆಲ್ಲ. ರಕ್ಷಿತ್ ಅವರೇ, ವೆರಿ ವೆಲ್ ಡನ್, ಚೆನ್ನಾಗಿ ಆಡಿ. ಗಿಲ್ಲಿ ಅವರೇ, ಚೆನ್ನಾಗಿ ಆಡ್ತಾ ಇದ್ದೀರಿ, ಆದರೆ ನಿಮ್ಮ ವಂಶದ ಕುಡಿಯಿಂದ ಸ್ವಲ್ಪ ಕಲಿಯೋದಿದೆ. ಹೌದಣ್ಣ, ಕಲ್ತೇಣ ನೆನ್ನೆ ಕಳಪೆ ಕೊಟ್ಟಾಗಲೇ. ಓಕೆ, ಸ್ವಲ್ಪ ಬೆಳಿಗ್ಗೆ ಸಾಯಂಕಾಲ ಆದರೆ ಇನ್ಮೇಲೆ ಟ್ಯೂಷನ್ಸ್ ಕೊಡಿ ಕಾವ್ಯ ಅವರೇ, ನೀವು ರಕ್ಷಿತಾ ಅವರೇ. ಮಲ್ಲಮ್ಮ ಅವ್ರು ಕೊಡ್ತಾ ಇದ್ರು ಗೊತ್ತಾ, ಆ ಥರ ಇನ್ಮೇಲೆ ಎವ್ರಿ ಡೇ 10 ನಿಮಿಷ ಅವ್ರಿಗೆ ನೀವು ಕ್ಲಾಸ್ ತೊಗೊಬೇಕು ರಕ್ಷಿತಾ. ಅವರು 10 ನಿಮಿಷ ಮಾತಾಡದೆ ನಿಮ್ಮ ಮಾತು ಕೇಳಿಸ್ಕೊಬೇಕು. ಓಕೆ? ಓಕೆ ಸರ್. ನಮ್ಮ ಮುಂದಿನ ಆದೇಶದವರೆಗೂ. ಓಕೆನಾ? ಆ 10 ನಿಮಿಷದಲ್ಲಿ ಅವರು ಕಾ ಅನ್ನಂಗಿಲ್ಲ, ವ ಅನ್ನಂಗಿಲ್ಲ, ಕಾವ್ ಅನ್ನಂಗಿಲ್ಲ. ಅರ್ಥ ಆಯ್ತಾ? ಆ 10 ನಿಮಿಷ ಫುಲ್ ಫ್ರೀಡಮ್ ಕಾವ್ಯ ನಿಮಗೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋವರೆಗೂ ಆಲ್ ಆಫ್ ಯು ಟೇಕ್ ಕೇರ್. ಲವ್ ಯು. ಮರ್ಯಾದೆ ಅನ್ನೋದನ್ನು ನಾವು ಕೇಳ್ಪಡೆಯೋದಲ್ಲ, ಕೊಟ್ಟು ತಗೊಳ್ಳೋ ಅಂಥ ಒಂದು ಇಮೋಷನ್, ವಿಷಯ. ಒಟ್ಟಿಗೆ ಬಾಳ್ತಾ ಇರೋಂಥ ಈ ಮನೆಯಲ್ಲಿ ಭಿನ್ನಾಭಿಪ್ರಾಯಗಳು ಬಂದಾಗ ಸರಿ ಮಾಡದೇ ಇದ್ದರೂ ಕೂಡ ತಂದಿಟ್ಟು ತಮಾಷೆ ನೋಡೋದು ಬಹಳ ತಪ್ಪು. ಈ ಥರ ಒಂದಿಷ್ಟು ವಿಚಾರಗಳನ್ನು ನಾವು ಮನೆಯವರ ಕಿವಿಗೆ ಹಾಕಿ ಅರ್ಥ ಮಾಡಿಸಿ ಸಂಚಿಕೆ ಮುಗಿಸೋ ಟೈಮ್. ಯಾರಿಗೆಷ್ಟು ಅರ್ಥ ಆಯಿತು, ಏನೇನು ಅರ್ಥ ಆಯಿತು, ಇನ್ನೂ ಅರ್ಥ ಆಗಿ ಕೂಡ ಏನೇನು ಮಾಡ್ತಾರೆ ಅದನ್ನು ನೀವು ಕಾದು ನೋಡಬೇಕಾಗುತ್ತೆ ಬರೋ ವಾರಗಳಲ್ಲಿ. ಇದು ನಿವಿಯಾ ಬಾಡಿ ಮಿಲ್ಕ್ ಪ್ರೆಸೆಂಟ್ಸ್ ಬಿಗ್ ಬಾಸ್ ಸೀಸನ್ 12, co-presented by Sunrise Refined Sunflower Oil, Asian Paints ಹಾಗೂ VC Smarts Television, co-powered by Astro Surya Realities, ನಿರಂತರ ಪೂಜಾ ಆಯಿಲ್, ಸಂತೂರ್ ಮಾರುತಿ ಸುಜುಕಿ ಹೆರಿಟೇಜ್, ಕಾಟನ್ ಕಿಂಗ್ ಹಾಗೂ ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ಸ್. ಮುಂದಿನ ಸಂಚಿಕೆ ಮತ್ತೆ ನಿಮಗೆ ಸಿಗೋವರೆಗೂ ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಕಿಚ್ಚ ಸುದೀಪನಿಂದ ನಮಸ್ತೆ, ಶುಭರಾತ್ರಿ, ಗುಡ್ ನೈಟ್, ಲವ್ ಯು.